ಜಸ್ಟ್ ಇದು ಚೆಕ್ ಮಾಡಬೇಕಲ್ಲ. ಇದು ಕೇಳಿದೆ. ಹೌದು. ಎಲ್ಲ ವಿದ್ಯಾಭಿಮಾನಿಗಳೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಪೋಷಕರು ಬಂದು ಸಭೆಯಲ್ಲಿ ಕೂತ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. 5 ಗಂಟೆಗೆ ಹೇಳಿದ 5:15 ಆಯಿತು. ಪೋಷಕರು ದಯವಿಟ್ಟು ಬರಬೇಕು, ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನು ನೋಡಬೇಕು. ಲೈವ್ ಆಗ್ತಾ ಇದೆ, ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗ್ತವೆ. ದಯವಿಟ್ಟು ರಿಕ್ಷಾ ಎಲ್ಲ ಒಳಗೆ ಬರಲಿಕ್ಕಿಲ್ಲ. ಸರಿ, ಅಲ್ಲಿ ಕ್ರಮದಂತೆ ಮಕ್ಕಳು ಡ್ಯಾನ್ಸ್ಗಿರುವವರು ವೇದಿಕೆಯ ಹಿಂದೆ ಬಂದು ನಿಂತ್ಕೋಬೇಕು. ಎದುರಿನಿಂದಲ್ಲ, ಹಿಂದಿನಿಂದ ಬಂದು ನಿಂತ್ಕೋಬೇಕಲ್ಲಿ. ಅಲ್ಲಿ ವೇದಿಕೆಯಲ್ಲಿ ಇಣುಕುವಂತಿಲ್ಲ, ಅಲ್ಲೇ ನೋಡ್ಕೊಂಡಿರಿ, ಮತ್ತೆ ಹೋಗ್ಬೋದು ಮುಗಿಯುವಾಗ. ಆಯಿತಾ? ಅಲ್ಲೇ ರೀ ಈಗ ವರ್ಷ, ಈಗ ಅಲ್ಲೇ ಇರಿ, ಮತ್ತೆ ಹೋಗ್ಬೋದು. ನಮ್ಮ ಈ ಕಾರ್ಯಕ್ರಮದ ನೇರ ಪ್ರಸಾರ ಆಗ್ತಾಯಿದೆ. ಸುದ್ದಿ ಬಿಡುಗಡೆ ಅವರು ನೇರ ಪ್ರಸಾರವನ್ನು ಮಾಡ್ತಿದ್ದಾರೆ. ಲಿಂಕನ್ನು ಈಗಾಗಲೇ ಅವರು ಕಳಿಸ್ತಾರೆ ನನಗೆ. ದಯವಿಟ್ಟು ಲಿಂಕನ್ನು ಕೊಡಿ. ದೇಶಾದ್ಯಂತ ಪ್ರಸಾರ ಆಗ್ತದೆ. ದಯವಿಟ್ಟು ಅಲ್ಲಿ ಪೋಷಕರ ಗಮನಕ್ಕೆ ವಿಜ್ಞಾನ ಪ್ರಯೋಗಾಲಯ ಗಣಿತ ವೃತ್ತ ಮತ್ತು ವಿಜ್ಞಾನ ವೃತ್ತ ಇದೆ, ನಾವು ಅದನ್ನು ಕೂಡ ಗಮನಿಸಬಹುದು. ಹಾಗೆ ಮಿಲ್ಲೆಟ್ಸ್ಗಳು, ಸಿರಿಧಾನ್ಯಗಳು ಈಗ ಓಪನ್ ಆಗ್ತವೆ. ಸಾಹಿತ್ಯ ಸಂಭ್ರಮ ಇದೆ. ಬೇರೆ ಬೇರೆ ಚಟುವಟಿಕೆಗಳು PMCಯಲ್ಲಿ ಒದಗಿಸಲಾದಂತಹ ಚಟುವಟಿಕೆಗಳನ್ನು ನಾವು ಇಲ್ಲೀಗ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಆಸಕ್ತರು ಅದನ್ನು ಗಮನಿಸಬಹುದು. ಈ ದಿವಸದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಈಗ ಗಣಪತಿಯ ಸ್ತುತಿ, ಆಮೇಲೆ ಸ್ವಾಗತ ನೃತ್ಯ, ಬಳಿಕ ಬೆಳ್ಳಿಚುಕ್ಕಿ ಬಾಣಿನಲ್ಲಿ LKG ಮಕ್ಕಳಿಂದ ನೃತ್ಯ, ಕಲ್ಕತ್ತಾದಲ್ಲಿ 2ನೇ ತರಗತಿಯವರಿಂದ, ಆಮೇಲೆ 5 ಲಿಟ್ಲ್ ನೃತ್ಯ LKG ಅವರಿಂದ, ಧರಣಿ ಮಂಡಲ ರೂಪಕ 1ನೇ ತರಗತಿಯವರಿಂದ, ಬೇಟೆಗಾರ ನೃತ್ಯ 2ನೇ ತರಗತಿಯವರಿಂದ, ಆಮೇಲೆ ಬೆಸ್ತರ ನೃತ್ಯ, ಆ ಬಳಿಕ ಯಕ್ಷಗಾನ, ಬಳಿಕ ಕೋಲಾಟ, ಗಂಗಾವತಾರ, ಜನಪದ ಕುಣಿತಗಳು, ನಾಟಕ ಇತ್ಯಾದಿ ಚಟುವಟಿಕೆಗಳಿವೆ. ರಾತ್ರಿ ಮತ್ತೆ ದೊಡ್ಡವರ ಯಕ್ಷಗಾನ ಕೂಡ ಇದೆ. ಶಿಕ್ಷಕರ ಬಳಗದಿಂದ ಯಕ್ಷಗಾನ ಕೂಡ ಇದೆ. ಎಲ್ಲ ಗ್ರೂಪ್ಗಳಿಗೆ ಲಿಂಕನ್ನು ಕೂಡ ಹಾಕಲಾಗುವುದು. ನೀವು ನಿಮ್ಮ ಫ್ರೆಂಡ್ಸ್ಗಳ ಲಿಂಕನ್ನು ಕಳಿಸ್ಬೋದು. ನಾನು ಗ್ರೂಪಿಗೆ ಲಿಂಕ್ ಹಾಕ್ತೇನೆ.
ಇದೀಗ ಒಂದು ಟೈಟ್ಲ್ ಸಾಂಗ್ PMC ಕುರಿತಾದಂಥ ಒಂದು ಟೈಟ್ಲ್ ಸಾಂಗ್ ಅನ್ನು ಹಾಕ್ತಿದ್ದೇವೆ, ದಯವಿಟ್ಟು ಆಲಿಸಿ. ಆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಿಸ್ತೇವೆ. ಬದ್ಧವಾಗಿಯೇ ನೀಡಲು ಶುದ್ಧ ಶಿಕ್ಷಣ. PMಶ್ರೀ ಸರ್ಕಾರಿ ಶಾಲೆ ವೀರಮಂಗಲ ದಂಗಣ. ಸಿದ್ಧವಾಗಿದೆ ಬದ್ಧವಾಗಿಯೇ ನೀಡಲು ಶುದ್ಧ ಶಿಕ್ಷಣ. PMಶ್ರೀ ಸರ್ಕಾರಿ ಶಾಲೆ ವೀರಮಂಗಲ ದಂಗಣ. ಹಸಿರು ಶಾಲೆಯ ಸೊಬಗಿದೆ ಇಲ್ಲಿ ಗಣಕ ವಿದ್ಯೆಯ ಸವಿದೆ. ಹಸಿರು ಶಾಲೆಯ ಸೊಬಗಿದೆ ಇಲ್ಲಿ ಗಣಕ ವಿದ್ಯೆಯ ಸವಿದೆ. ಎಲ್ಲ
ಡಿಜಿಟಲ್ ಇಂಡಿಯಾ ಎಲ್ಲರಿಗೂ ಫಲ ಕೊಡಲಿದೆ. ಸಿದ್ಧವಾಗಿದೆ ಬದ್ಧವಾಗಿಯೇ ನೀಡಲು ಶುದ್ಧ ಶಿಕ್ಷಣ. PM ಶ್ರೀ ಸರ್ಕಾರಿ ಶಾಲೆ ವೀರಮಂಗಲ ದಂಗಣ. PM ಶ್ರೀ ಸರ್ಕಾರಿ ಶಾಲೆ ವೀರಮಂಗಲ ದಂಗಣ. ವೀರಮಂಗಲ ದಂಗಣ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ PM ಶ್ರೀ ಶಾಲೆಯಾಗಿ ನಮ್ಮದು ಕೇಂದ್ರ ಸರ್ಕಾರ ಪುರಸ್ಕೃತ ಶಾಲೆಯಾಗಿ ಇವತ್ತಿನಿಂದ ಕಾರ್ಯಾರಂಭಗೊಂಡು ಈಗಾಗಲೇ ಬೆಳಗಿನ ಕಾರ್ಯಕ್ರಮಗಳು ಮುಗಿದು ಶಾಲಾರ್ಪಣಾ ಕಾರ್ಯಕ್ರಮಗಳು ಆಗಿವೆ. ಹಸಿರು ಶಾಲೆಯಾಗಿ ನಿರ್ಮಾಣಗೊಂಡಿದೆ. ಪ್ರತಿ ಮಗುವಿಗೂ ಕೂಡ ಸಿರಿಧಾನ್ಯ ಸಿಗ್ತಾ ಇದೆ. ಪ್ರತಿ ಮಗುವಿಗೂ ಕೂಡ ಯೋಗ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣ ಸಿಗ್ತಾ ಇದೆ. ಸಾಹಿತ್ಯ ಚಟುವಟಿಕೆಯಲ್ಲಿ ಮಕ್ಕಳು ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶಗಳು ಇಲ್ಲಿ ಮುಕ್ತವಾಗಿದೆ. ಸೈನ್ಸ್ ಕಿಟ್ ಮತ್ತು ಸೈನ್ಸ್ ಕ್ಲಬ್ ಮತ್ತು ಮ್ಯಾಥ್ಸ್ ಕ್ಲಬ್ ನಮಗೆ ಅಲ್ಲಿ ಗಣಿತ ವೃತ್ತ ಮತ್ತು ವಿಜ್ಞಾನ ವೃತ್ತ ಅಂದರೆ ಮಗು ತರಗತಿ ಕೋಣೆಯಲ್ಲಿ ಬಾಲವಿಜ್ಞಾನಿಯಾಗಿ ಬೆಳೆಯಬೇಕು ಎನ್ನುವ ಕಾರಣಕ್ಕಾಗಿ ICT ಶಿಕ್ಷಣವನ್ನು ನೀಡಲಾಗ್ತದೆ. ಹಾಗೆ ಕರಾಟೆ ಶಿಕ್ಷಣವನ್ನು ಕೂಡ ನೀಡಲಾಗ್ತದೆ. ಮತ್ತು ಬಾಲವಟಿಕ ಇಲ್ಲಿ LKG UKG ಆರಂಭಗೊಂಡಿದೆ. ಬರುವ ವರ್ಷದಿಂದ UKG ಆರಂಭ ಆಗ್ತದೆ. 6ನೇ ತರಗತಿಯಿಂದ ಬರುವ ವರ್ಷದಿಂದ ಇಂಗ್ಲೀಷ್ ಮೀಡಿಯಂ ಆರಂಭ ಆಗ್ತದೆ. 1ನೇ ತರಗತಿಯಿಂದಲೇ ಇಂಗ್ಲೀಷ್ ಮೀಡಿಯಮನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. 11 ಶಿಕ್ಷಕರ ತಂಡ ನಮ್ಮಲ್ಲಿದೆ. 3 ಮಂದಿ ನಮಗೆ ಅಡುಗೆಯವರು ಇದ್ದಾರೆ. 14 ಮಂದಿಯ ತಂಡ, 175 ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಅವರ ಸಾಂಸ್ಕೃತಿಕ ಸಂಭ್ರಮ 5 ಗಂಟೆ 30 ನಿಮಿಷ ಆಗಿದೆ. ಇದೀಗ ನಾವು ಆರಂಭಿಸಿದ್ದೇವೆ. ಓವರ್ ಟು ಶ್ರೀಲತಾ. ಹಲೋ, ಎಲ್ಲರಿಗೂ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಪೋಷಕ ವೃಂದದವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ, ಹಾಗೆ ನಮ್ಮ ಕ್ಲಸ್ಟರಿನ ಶಾಲೆಗಳಲ್ಲಿ ಒಂದಾದ ಮುಂಡೂರು ಶಾಲೆಯಿಂದ ಆಗಮಿಸಿರುವ ಶಿಕ್ಷಕರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಹಾಗೆ ಮಣಿಕಾರ ಶಾಲೆಯ ಶಿಕ್ಷಕಿ ವಸಂತಿ ಇವರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಪ್ರೀತಿಯ ಪುಟಾಣಿಗಳು, ಊರಿನ ಎಲ್ಲ ಗಣ್ಯರಿಗೂ, ಪುಟಾಣಿಗಳ ಪೋಷಕರಿಗೂ, ಶಾಲಾ ಶಿಕ್ಷಕರಿಗೂ, ಶಾಲೆಯ ಮುಖ್ಯ ಗುರುಗಳು ಎಲ್ಲರಿಗೂ ಕೂಡ
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಾ ಇರುವ ನಮ್ಮೊಂದಿಗೆ ಸಹಕರಿಸುತ್ತಿರುವ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಗಣಪತಿ ಸ್ತುತಿ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ನಮ್ಮೊಂದಿಗೆ ಸುದ್ದಿ ಮಾಧ್ಯಮದ ಮಿತ್ರರು ಇದ್ದಾರೆ. ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಸ್ವಾಗತ ನೃತ್ಯ.
ತಮ್ಮೆಲ್ಲರನ್ನು ಮನೋಜ್ನ ನೃತ್ಯದ ಮೂಲಕ ಸ್ವಾಗತಿಸಿದ ಪುಟಾಣಿಗಳಿಗೆ ಧನ್ಯವಾದಗಳು. ಮುಂದಕ್ಕೆ LKG ಪುಟಾಣಿಗಳಿಂದ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನೃತ್ಯ. ಮುಂದಿನ ತಯಾರಿ ಕಲ್ಕತ್ತಾದಲ್ಲಿ ಪಾನ್ ಮಸಾಲ. LKG ಪುಟಾಣಿಗಳಿಂದ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನೃತ್ಯ. ಬಾನಿನಲ್ಲಿ ನಕ್ಷತ್ರದ ತೇರಿ ಕೃಷ್ಣವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಅಂಜಿಕೆಯ ದೂರ ಇದ್ದು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ. ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಕಡಲಿನಿಂದ ಮುತ್ತ ತೆಗೆಯೋಣ, ಹಿಮಾಲಯದ ತುದಿಗಿರಿಸೋಣ. ಭೂಮಿ ತಾಯಿಗೆ ಸೀರೆಯುಡಿಸುವ, ಸಾವಿರ ನೆತ್ತಿಗೆ ತಿಲಕವಿರಿಸುವ. ಸೂರ್ಯ ಚಂದ್ರ ತಾರೆಗೆಲ್ಲ ತುತ್ತನ್ನು ಕೊಡುವ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತಿರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಸೂರ್ಯವಂಶದ ಕೀರ್ತಿಯುನಿ
ಐಕ್ಯಸರಾಗದೆ ಬಾಳ್ಮಸರಾಗದೆ ದೇವರನ್ನು ಸುರಿಸದೆ ಪ್ರತಿಫಲ ಸಿಗುವುದೇ ಸಿರಿವೆ ಸುಖ ನಗುವಿದೆ. ಬಾಳ ಪಯಣದಲ್ಲೇ ಒಳ್ಳೆ ಚುಕ್ಕಿ ಬಾರಿನಲ್ಲಿ ನಕ್ಷತ್ರದ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಜಿಗಿಯೋಣ. ಅಂಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕಟ್ಟು ಛಲದಿಂದ ದುಡಿಯೋಣ ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಎಂಬ ಹಾಡಿಗೆ ಬಹಳ ಸುಂದರವಾಗಿ ನೃತ್ಯ ಮಾಡಿ ನಮ್ಮೆಲ್ಲರನ್ನು ಮಂತ್ರಮುಗ್ಧರನ್ನಾಗಿಸಿದ LKG ಪುಟಾಣಿಗಳಿಗೆ ವಂದನೆಗಳು. ಇದೀಗ 2ನೇ ತರಗತಿಯ ಪುಟಾಣಿಗಳ ನೃತ್ಯ ಕಲ್ಕತ್ತಾದಲ್ಲಿ ಪಾನ್ ಮಸಾಲ. ನಮ್ಮ ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಬಾಬು ಶೆಟ್ಟಿ ಅವರು ಆಗಮಿಸಿದ್ದಾರೆ. ಮಕ್ಕಳ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ತಮ್ಮನ್ನು ಅವರು ಸನ್ಮಾನ ಮಾಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅವರನ್ನು ಅತ್ಯಂತ ಗೌರವದಿಂದ ಎಲ್ಲರ ಪರವಾಗಿ ಜೋರಾದ ಕರತಾಳದ ಮೂಲಕ ಸ್ವಾಗತಿಸಿದ್ದೇವೆ. ಮುಂದಿನ ತಯಾರಿ LKG ಪುಟಾಣಿಗಳು 5 ಲಿಟಲ್ ಹಾಡಿಗೆ. ಈಗ ಕಲ್ಕತ್ತಾದಲ್ಲಿ ಪಾನ್ ಮಸಾಲ ನೃತ್ಯ 2ನೇ ತರಗತಿಯ ವಿದ್ಯಾರ್ಥಿನಿಯರಿಂದ. ಶಶಿಭೂಷಣ
ಎಲ್ಲರಿಗೂ ಪಾನ್ ಮಸಾಲವನ್ನು ತಿನ್ನಿಸಿದ 2ನೇ ತರಗತಿಯ ಪುಟಾಣಿಗಳಿಗೆ ವಂದನೆಗಳು. ಇದೀಗ LKG ಪುಟಾಣಿಗಳಿಂದ ನೃತ್ಯ 5 ಲಿಟಲ್ ಹಾಡಿಗೆ. ಮುಂದಿನ ತಯಾರಿ ಧರಣಿ ಮಂಡಲ ರೂಪಕ 1ನೇ ತರಗತಿಯ ವಿದ್ಯಾರ್ಥಿಗಳಿಂದ. ಈಗ ನೃತ್ಯ 5 ಲಿಟಲ್ ಫಿಂಗರ್ಸ್ ಹಾಡಿಗೆ LKG ಪುಟಾಣಿಗಳಿಂದ ನಿಮ್ಮ ಮುಂದೆ. Now let us touch them one by one. Let us touch our head. Let us touch our nose. Let us touch our chin. Let us touch our arm. Let us touch our knee. Let us touch our foot. One more time. Let us touch our head. Let us touch our nose. Let us touch our chin. Let us touch our arm. Let us touch our knee. Let us touch our foot. 5 little fingers, 5 little fingers. Open and close. Open and close. 5 little fingers, 5 little fingers. Open and close. Open and close. ಫೈವ್ ಲಿಟಲ್ ಫಿಂಗರ್ಸ್ ಹಾಡಿಗೆ ಬಹಳ ಮುದ್ದಾಗಿ ನೃತ್ಯವನ್ನು ಮಾಡಿದ್ದಾರೆ LKGಯ ಮುದ್ದು ಮಕ್ಕಳು. ವಂದನೆಗಳು ಮಕ್ಕಳೇ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಆತ್ಮೀಯರೇ, ಈ ದಿನ ಬೆಳಗಿನಿಂದ ನಾವು ಈ ಸಂಭ್ರಮವನ್ನು ಆಚರಣೆ ಮಾಡ್ತಿದ್ದೀವಿ. ಬೆಳಗ್ಗೆ ನಮ್ಮ PMC ಶಾಲೆಯ ಕಾರ್ಯಯೋಜನೆಗಳನ್ನು ಮಾನ್ಯ ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಶಾಲಾರ್ಪಣೆ ಮಾಡಿದ್ದಾರೆ. ಆ ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಹನೀಯರು ಭಾಗವಹಿಸಿ ನಮ್ಮ ಶಾಲೆಯ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ನಮ್ಮ ಶಾಲೆಯು ಅರ್ಧ ಗಂಟೆಯಲ್ಲಿ ಸ್ಟಾರ್ಟ್ ಆಗ್ತದೆ.
ಆನಂದಕಟ್ಟೆಯಿಂದ ಮುಂದೆ. ಬೆಳಗಿನ ಕಾರ್ಯಕ್ರಮದ ನಂತರ ನಾವೀಗ ಸಾಂಸ್ಕೃತಿಕ ಸಂಭ್ರಮದಲ್ಲಿದ್ದೇವೆ. ಈಗಾಗಲೇ ಮಕ್ಕಳ ಕಾರ್ಯಕ್ರಮಗಳು ಆರಂಭವಾಗ್ತಾ ಇದೆ. ಮತ್ತು ಮಧ್ಯೆ ನಾವೊಂದು ಸಣ್ಣದ ಮಟ್ಟಿನ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಿದ್ದೇವೆ. ನಮ್ಮ ಈ ಅಂಗಣದಲ್ಲಿ, ವೀರಮಂಗಲದ ಅಂಗಣದಲ್ಲಿ ಕ್ರೀಡಾಪಟುವಾಗಿ ಮೆರೆದಂತಹ ಶಶಾಂಕ್ ಅವರು ಈಗ ಕೊಂಬೆಟ್ಟು ಪದವಿ ಪೂರ್ವ ಕಾಲೇಜಿನ ಹೈಸ್ಕೂಲ್ ವಿಭಾಗದಲ್ಲಿ 8ನೇ ತರಗತಿಯಲ್ಲಿ ಕಲಿತಿದ್ದಾರೆ. ಅವನಿಗೆ ನಾವು ಎಲ್ಲ ಸಾರ್ವಜನಿಕರ ಮುಂದೆ ಒಂದು ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಹಾಗೆ ಕೃಪಾ ಎಂಬ ಬಾಲಕಿ ಕೂಡ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ, ರಾಷ್ಟ್ರಮಟ್ಟಕ್ಕೆ ಯೋಗದಲ್ಲಿ ಕೂಡ ತೇರ್ಗಡೆ ಆಗಿದ್ದಾಳೆ. ಅವಳನ್ನು ಕೂಡ ನಾವು ಸನ್ಮಾನಿಸುವಂಥ ಕಾರ್ಯಕ್ರಮಗಳಿವೆ. ಬಳಿಕ ಗುರುವಂದನಾ ಕಾರ್ಯಕ್ರಮ ಹಾಗೂ ನಮ್ಮ ಬಲಿಷ್ಠ STMC ಅವರಿಗೆ ಕೂಡ ಗೌರವಾರ್ಪಣಾ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಾಬು ಶೆಟ್ಟಿ ಅವರು ಇರ್ತಾರೆ, ಮಕ್ಕಳೊಟ್ಟಿಗೆ ಅವರು ಇರ್ತಾರೆ. ಒಂದು ಸ್ವಲ್ಪ ಕಾರ್ಯಕ್ರಮಗಳು ನಡೆದ ಬಳಿಕ ನಾವು ಬೇಗನೆ ಊಟದ ವಿರಾಮವನ್ನು ಕೊಡ್ತೇವೆ. ಊಟದ ವಿರಾಮದ ಬಳಿಕ ನಾವು ಮತ್ತೆ ಕಾರ್ಯಕ್ರಮವನ್ನು ಆರಂಭಿಸುವಂಥದ್ದು. ಸರಿಸುಮಾರು 10-11 ಗಂಟೆಗೆ ನಮ್ಮ ಕಾರ್ಯಕ್ರಮ ಮುಗಿಯಬೇಕು ಎನ್ನುವ ಕಾರಣಕ್ಕಾಗಿ ನಾವು ಆರಂಭಿಸಿದ್ದೇವೆ. ಮುಂದಿನ ವರ್ಷಗಳಲ್ಲಿ ನಾವು ಈ ಸಮಯವನ್ನು ಎಲ್ಲರೂ ಪಾಲಿಸುವಂತೆ ವಿನಂತಿಯನ್ನು ಮಾಡ್ತೇನೆ. ಯಾಕಂತ ಹೇಳಿದರೆ ಸಂಜೆ ಹೊತ್ತು ನೋಡಲಿಕ್ಕೆ ಖುಷಿ ಮಕ್ಕಳಿಗೆ, ಮತ್ತು ರಾತ್ರಿ ನಿದ್ದೆ ಮಾಡ್ತಾರೆ ಅವರು. ಆ ಕಾರಣಕ್ಕಾಗಿ ಯಾವುದೇ ಸಭಾ ಕಾರ್ಯಕ್ರಮ ಇಟ್ಟುಕೊಂಡಿಲ್ಲ. ಸಂಜೆ ಹೊತ್ತು ಮಕ್ಕಳ ಕಾರ್ಯಕ್ರಮ ಇರಲಿ, ನೀವು ಆರಾಮವಾಗಿ ಚೆಂದವಾಗಿ ಒಂದು ಸಂಜೆಯನ್ನು ಕಳೀಬೇಕು ಎನ್ನುವ ಕಾರಣಕ್ಕಾಗಿ ಇಟ್ಟುಕೊಂಡಿದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ನೃತ್ಯಕ್ಕಾಗಿ 2 ಮತ್ತು 3ನೇ ತರಗತಿಯ ಬೇಟೆಗಾರ ನೃತ್ಯದವರು ತಯಾರಾಗಿರಬೇಕು. ಇದೀಗ ಧರಣಿ ಮಂಡಲ ರೂಪಕ 1ನೇ ತರಗತಿಯ ವಿದ್ಯಾರ್ಥಿಗಳಿಂದ ನಿಮ್ಮ ಮುಂದೆ. ನಾವೆಲ್ಲ ಬಾಲ್ಯದಲ್ಲಿ ಓದಿದಂತಹ ಸತ್ಯವನ್ನು ಮತ್ತೊಮ್ಮೆ ಆಲಿಸೋಣ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ದೇವರು ಎಂದು ನಾವು ನಂಬಿದ್ದೇವೆ. ನಮ್ಮ ಬಾಲ್ಯದ ನೆನಪುಗಳನ್ನು ನೆನಪಿಸುವಂಥ ಎಲ್ಲರೂ ಇದನ್ನು ನಾವು ಕೇಳಿದ್ದೇವೆ. ಈ ಹಾಡನ್ನು ಕೇಳಿ ಕಣ್ಣೀರಿಟ್ಟಂತಹ ಎಲ್ಲರೂ ನೀವು ಇಲ್ಲಿದ್ದೀರಿ. ಇದೀಗ ಮತ್ತೊಮ್ಮೆ ನೆನಪಿಸುವಂಥದ್ದು ಧರಣಿ ಮಂಡಲ ಮಧ್ಯದೊಳಗೆ ಎಂಬ ಅತ್ಯಂತ ಪುರಾತನವಾದ ಭಾರತದ ನಿಜವಾದ ಜನಪದೀಯ ಹಾಡು. ತಲತಲಾಂತರಗಳಿಂದ ಕೇಳುತ್ತಾ ಬಂದಿರುವ ಮತ್ತು ಮುಂದಿನ ತಲೆಮಾರು ಕೇಳಲೇಬೇಕಿರುವ ಕಥೆ ಪುಣ್ಯಕೋಟಿಯ ಕಥೆ. ಇದು ಸತ್ಯದ ಕಥೆ, ಇದು ಪ್ರಾಮಾಣಿಕತೆಯ ಕಥೆ. ಪುಣ್ಯಕೋಟಿ ಕಥೆಯಲ್ಲಿ ಬರುವ ಸೌಮ್ಯ ಸ್ವಭಾವದ ಸಾತ್ವಿಕ ಗೋವು ಪುಣ್ಯಕೋಟಿ. ಖೂಳ ವ್ಯಾಘ್ರನ ಆಕ್ರಮಣಕ್ಕೆ ತುತ್ತಾಗಿ ತನ್ನ ತಾಳ್ಮೆ, ಸಹನೆ ಮತ್ತು ಸತ್ಯನಿಷ್ಠೆಯಿಂದ ದುರುಳ ವ್ಯಾಘ್ರನ ಮನಸ್ಸನ್ನು ಪರಿವರ್ತಿಸುವ ಕಥೆ ಈ ಪುಣ್ಯಕೋಟಿಯ ಕಥೆ. ಪ್ರಾಮಾಣಿಕತೆ ಮತ್ತು ಸತ್ಯಪರತೆಯ ಮಹತ್ವವನ್ನು ಸಾರುವುದು ಈ ಹಾಡಿನ ಮುಖ್ಯ ಹಂದರ. ಹೃದಯವನ್ನು ಆರ್ದ್ರಗೊಳಿಸುವ ಈ ಸತ್ಯಪರತೆಯ ಕಥೆಯನ್ನು, ಸಾತ್ವಿಕ ಗೋವು ಪುಣ್ಯಕೋಟಿಯ ಕಥೆಯನ್ನು ಹೇಳುವ ಈ ಗೋವಿನ ಹಾಡನ್ನು ಈಗ ಕೇಳೋಣ ಬನ್ನಿ. ಧರಣಿ ಮಂಡಲ ಮಧ್ಯದೊಳಗೆ.
ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಹೋರಿಡುತ್ತ ಚಂಗನೆ ತುಳುಕಲೆರಗಿದ ರಭಸ ಕಂಜಿ ಚದುರಿ ಹೋದವು ಹಸುಗಳು. ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಹೋರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಚದುರಿ ಹೋದವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನು ತಾ ಚಂದದಿ ತಾ ಬರುತ್ತಿದೆ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡ ಕಟ್ಟಿ ನಿಂದನ ಹುಲಿರಾಯನು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಮೇಲೆ ಬಿದ್ದು ನಿನ್ನರೀಗಲೇ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು. ಒಂದು ದಿನ ಹುಲಿಯ ಕೇಳು ಕಂದನಿರುವನು ತೊಟ್ಟಿಯೊಳಗೆ ಒಂದು ನಿಮಿಷದಿ ಮೊನೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಖುಷಿಯ ನಾಡುವೆ ಎಂದಿತು. ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ
ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು. ಪುಣ್ಯಕೋಟಿಯು ನಲಿದು ಕರುವಿಗೆ ಉಣ್ಣಿಸಿತು ಮೊಲೆಯ ಬೇಗದಿ. ಚೆನ್ನಗೊಲ್ಲನ ಕರೆದು ತಾನು ಉನ್ನತಾದಿಂತೆಂದಿತು. ನಿನ್ನ ವಂಶದ ಗೋಗಳೊಳಗೆ ನಿನ್ನ ವಂಶದ ಗೊಲ್ಲರೊಳಗೆ ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚಿನ್ನ ಕೃಷ್ಣನ ಭಜಿಸಿರಿ. ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚಿನ್ನ ಕೃಷ್ಣನ ಭಜಿಸಿರಿ. ಈಗನು ಸೌಭಾಗ್ಯ ಸಂಪದ ಭಾವ ಜಾಪಿತ ಕೃಷ್ಣನು. ಈವನು ಸೌಭಾಗ್ಯ ಸಂಪದ ಭಾವ ಜಾಪಿತ ಕೃಷ್ಣನು. ಕೋಪ, ಸಂತೋಷ, ದುಃಖ, ಕರುಣೆ ಈ ಎಲ್ಲ ರಸಗಳು ಮಿಶ್ರಣಗೊಂಡಂತಹ ಹಾಡಿಗೆ ಅಭಿನಯ ಮಾಡಿದ್ದಾರೆ ನಮ್ಮ ಪುಟಾಣಿಗಳು. ಜೋರಾದ ಚಪ್ಪಾಳೆಯ ಮೂಲಕ ಅವರ ಶ್ರಮಕ್ಕೆ ಸಾರ್ಥಕತೆಯನ್ನು ಕೊಡಬೇಕು ಅಂತ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ನೃತ್ಯ ಬೇಟೆಗಾರ ನೃತ್ಯ 2 ಮತ್ತು 3ನೇ ತರಗತಿಯ ವಿದ್ಯಾರ್ಥಿಗಳಿಂದ. ಮುಂದೆ ಬಹಳ ಒಳ್ಳೆಯವ್ರು ನಮ್ಮಿಸ್ಸು ಹಾಡಿನ ನೃತ್ಯಕ್ಕೆ ತಯಾರಾಗಬೇಕು LKG ಪುಟಾಣಿಗಳು. ಬಂಗಾರದ ರಾಕುಮಾರಿ ಹೇಳೆ ನನ್ನ
ಮಾಗಿದ ಮಾವಿನ ಹಣ್ಣನ್ನು ಕಚ್ಚುತ್ತ ತಿನ್ನುವವ. ಭೂಮಿ ಮ್ಯಾಲೆ ಹರಿ ಬರುವ ಸಾವಿರ ಸರಗುಳ್ಳ ನೀಲಿಯ ಸೀರೆಯ ಮಹಾರಾಜ ಯಾರವನು ಅವನನ್ನು ಕೂಡೋಕೆ ಓಡೋಡಿ ಹೋಗುವ ಕಾಮಿನಿ ಯಾರವಳು ಅಲ್ಲೇ ಬಲೆ ಸಾವಿರಲೆ ನೀಲಮಣ್ಣದ ಸೊರಗಿನಲೆ ಈಸುತ್ತ ಬರುತ್ತ ಹಾರುತ್ತ ಬಂದವ ಕಡಲ ಮಹಾರಾಜನು. ಅವನನ್ನು ಸೇರಲು ನದಿಯಾಗಿ ಓಡುವ ಕಾಮಿನಿ ನೀರವಳು. ಪ್ರಾಣೇಶ್ವರಿ ಸೂಜಿ ಮುಖಿ ಪ್ರಾಣೇಶ್ವರ ಮುಳ್ಳು ಮುಖ ಎಲ್ಲನೆ ನಡೆಯೋ ಆ ಸೋಗಿನ ಹೆಂಡಿರ ಗಡಿಬಿಡಿ ಗಂಡನ್ಯಾರು ಮಠ ಮಠ ಮಧ್ಯಾಹ್ನ ಮತ್ತೊಮ್ಮೆ ನಡುರಾತ್ರಿ ಮುತ್ತಾಡೋ ಜೋಡಿ ಯಾರು ಮನೆಯೊಳಗೆ 12 ಜನ ಬಂದರಿಗೆ ಮುತ್ತಾಡಿ ಬಂದವ ಕರಿಯಾರ ಕಟ್ಬುಳ್ಳು ಅಪ್ಪನ ಹಾಗೆ ಕಣ. ದಿವಸಕ್ಕೆ 2 ಮುತ್ತಾಡೋ ಸಣ್ಬುಳ್ಳು ಸಾನೆಯ ಅಮ್ಮ ಕಣ. ಮನೋಜ್ಞವಾಗಿ ಅಭಿನಯಿಸಿದ ಪುಟಾಣಿಗಳೆಲ್ಲರಿಗೂ ವಂದನೆಗಳು. ಮುಂದಕ್ಕೆ LKG ವಿದ್ಯಾರ್ಥಿಗಳು ಬಹಳ ಒಳ್ಳೆ ನಮ್ಮಿಸು ಎಂಬ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ. ಹಾಗೆ ಮುಂದಿನ ತಯಾರಿ ಬೇಸ್ತರ ನೃತ್ಯ. ಈಗ ಬಹಳ ಒಳ್ಳೆ ನಮ್ಮಿಸು ಅಂತ ಅವರ ಶಿಕ್ಷಕಿಯನ್ನು ಹೊಗಳ್ತಾ ನಮ್ಮ ಮುಂದಕ್ಕೆ ಬರ್ತಾ ಇದ್ದಾರೆ ನಮ್ಮ ಪುಟಾಣಿಗಳು, LKG ಪುಟಾಣಿಗಳು.
ಆಟಕ್ಕ ಅಂತಾರೆ ಆಟದ ಸಾಮಾನ್ ಕೊಡ್ತಾರೆ ಆಟಕ್ಕ ಅಂತಾರೆ ಆಟದ ಸಾಮಾನ್ ಕೊಡ್ತಾರೆ ಗೊತ್ತಿಲ್ದಂಗೆ ಆಟದ ಜೊತೆ ಪಾಠನೂ ಕಲಿಸ್ತಾರೆ ಗೊತ್ತಿಲ್ದಂಗೆ ಆಟದ ಜೊತೆ ಪಾಠನೂ ಕಲಿಸ್ತಾರೆ ಬಾಳ ಒಳ್ಳೆ ನಮ್ಮಿಸು ಏನ್ ಹೇಳಿದ್ರು ಎಸ್ಸು ನಗ್ಗ ನಗ್ಗ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ನಮ್ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ನಮ್ ಮಿಸ್ ಅಂತ ಮಿಸ್ ಇಲ್ಲ ನಮ್ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ನಮ್ ಮಿಸ್ ಅಂತ ಮಿಸ್ ಇಲ್ಲ ಅಮ್ಮನ್ ಹಾಗೆ ಅವ್ರುನು ಬಿಟ್ ಬರಕ್ಕೆ ಮನ್ಸಿಲ್ಲ ಅಮ್ಮನ್ ಹಾಗೆ ಅವ್ರುನು ಬಿಟ್ ಬರಕ್ಕೆ ಮನ್ಸಿಲ್ಲ ಬಾಳ ಒಳ್ಳೆ ಮಿಸ್ ಮಿಸ್ ಏನ್ ಹೇಳಿದ್ರು ಎಸ್ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಮನೆಯಲ್ಲಿ ಅಮ್ಮ, ಶಾಲೆಯಲ್ಲಿ ಟೀಚರೇ ಅಮ್ಮ. ತಮ್ಮ ಮನೋಜ್ಞ ಅಭಿನಯದ ಮೂಲಕ ನಮ್ಮೆಲ್ಲರನ್ನು ಮನರಂಜಿಸಿದ ಪ್ರೀತಿಯ ಪುಟಾಣಿಗಳಿಗೆ, LKG ಪುಟಾಣಿಗಳಿಗೆ ಧನ್ಯವಾದಗಳು. ಮುಂದಕ್ಕೆ 2ನೇ ಮತ್ತು 3ನೇ ತರಗತಿಯ ಪುಟಾಣಿಗಳಿಂದ ಬೆಸ್ತರ ನೃತ್ಯ. ಮುಂದಿನ ತಯಾರಿ ಯಕ್ಷಗಾನ ನಮ್ಮ ಶಾಲಾ ಪುಟಾಣಿಗಳಿಂದ. ಈಗ ಬೆಸ್ತರ ನೃತ್ಯ ನಮ್ಮ ಪುಟಾಣಿಗಳಿಂದ. ಪುಡೆಟ್ ಪುಣಿತ ಬರಿಟ್ ಉದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಉದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಒಬೆಲೆ ಬೆಲೆ ಅಲೆಸಾ ಅಲೆಸಾ ಒಬೆಲೆ ಬೆಲೆ ಅಲೆಸಾ ಅಲೆಸಾ ಒಬೆಲೆ ಬೆಲೆ ಅಲೆಸಾ ಅಲೆಸಾ ಒಬೆಲೆ ಬೆಲೆ ಅಲೆಸಾ ಅಲೆಸಾ
ತೋಕೆ ಕೋಕೆದಲ್ಪ ಕೂರಿ ಕಟ್ಟದಿರು ತೋಡು ತೋಕೆ ಕೋಕೆದಲ್ಪ ಕೂರಿ ಕಟ್ಟದಿರು ತೋಡು ತೋಕೆ ಕೋಕೆದಲ್ಪ ಕೂರಿ ಕಟ್ಟದಿರು ತೋಡು ತೋಕೆ ಕೋಕೆದಲ್ಪ ಕೂರಿ ಕಟ್ಟದಿರು ಒಬೆಲೆ ಬೆಲೆ ಅಲೆಸಾ 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 காலப்பாடு காலு ஓ பீல பத்து பாலு காலப்பாடு காಲು ಓ ಬೀಲ ಪತ್ತು ಬಾಲು ಗುಮ್ಮೆ ಗುರುವೆ ಪೋಂಟೆ ಬೊಮ್ಮೆಯ ಸೋಂಟೆ ಸುಬ್ಬಯೇ 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 ಓ ಬೇಲೆ ಓ ಬೇಲೆ ಓ ಬೆಲೆ ಬೆಲೆ ಪಯ್ಯು ಪಯ್ಯು ನಾ ಪದವುಟ್ಟು ದಾನೆ ಮಾತಾಯೇ ಬಾರೋ ಪಯ್ಯು ನಾ ಪದವುಟ್ಟು ಬೆಲ್ಲೋ ದಾಯೇ ಬಾರೋ ಓ ಬೇಲೆ ಓ ಬೇಲೆ ಓ ಬೆಲೆ ಬೆಲೆ ಪಯ್ಯು ಕೋರಿ ಕಟ್ಟದೇರು ಬಾರಿ ಬಾರಿ ಜೋರುಡಲ್ಪ ಕೋರಿ ಕಟ್ಟದೇರು ಅಕುಲು ಕಟ್ಟದಿ ಕೂರಿಡಕುಲೆ ಬೂರೊಂದುಲ್ಲೆರು ಅಕುಲು ಕಟ್ಟದಿ ಕೂರಿಡಕುಲೆ ಬೂರೊಂದುಲ್ಲೆರು ಅಕುಲು ಕಟ್ಟದಿ ಕೂರಿಡಕುಲೆ ಬೂರೊಂದುಲ್ಲೆರು ಅಕುಲು ಕಟ್ಟದಿ ಕೂರಿಡಕುಲೆ ಬೂರೊಂದುಲ್ಲೆರು ಒಬೆಲೆ ಬೆಲೆ ಅಲೆಸಾ 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 ತುದೆತ ಪುಡೆಟ್ ಪುಣಿತ ಬರಿಟ್ ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ನಮ್ಮೆಲ್ಲರನ್ನು ಜನಪದ ಲೋಕಕ್ಕೆ ಕರೆದೊಯ್ದ ಪುಟಾಣಿಗಳಿಗೆ ವಂದನೆಗಳು. ಈಗ
ಈಗ 5ನೇ ತರಗತಿ ಪುಟಾಣಿಗಳಿಂದ ಕೋಲಾಟ. చిత్తూ చిత్తూల బొమ్మ శివుని ముద్దుల గుమ్మ చిత్తూ చిత్తూల బొమ్మ శివుని ముద్దుల గుమ్మ బంగారు బొమ్మ దొరికెనమ్మో ఈ వాడలోన బంగారు బొమ్మ దొరికెనమ్మో ఈ వాడలోన చిత్తూ చిత్తూల బొమ్మ శివుని ముద్దుల గుమ్మ చిత్తూ చిత్తూల బొమ్మ శివుని ముద్దుల గుమ్మ బంగారు బొమ్మ దొరికెనమ్మో ఈ వాడలోన బంగారు బొమ్మ దొరికెనమ్మో ఈ వాడలోన రాగి బిందె తీసుకరమణి నీళ్ళకు పోతే రాగి బిందె తీసుకరమణి నీళ్ళకు పోతే రాములోరు ఎదురాయనమ్మో ఈ వాడలోన రాములోరు ఎదురాయనమ్మో ఈ వాడలోన చిత్తూ చిత్తూల బొమ్మ శివుని ముద్దుల గుమ్మ చిత్తూ చిత్తూల బొమ్మ శివుని ముద్దుల గుమ్మ బంగారు బొమ్మ దొరికెనమ్మో ఈ వాడలోన బంగారు బొమ్మ దొరికెనమ్మో ఈ వాడలోన దండి బిందె తీసుకవెలది నీళ్ళకు పోతే దండి బిందె తీసుకవెలది నీళ్ళకు పోతే వెంకటేశుడెదురాయనమ్మో ఈ వాడలోన వెంకటేశుడెదురాయనమ్మో ఈ వాడలోన చిత్తూ చిత్తూల బొమ్మ శివుని ముద్దుల గుమ్మ చిత్తూ చిత్తూల బొమ్మ శివుని ముద్దుల గుమ్మ బంగారు బొమ్మ దొరికెనమ్మో ఈ వాడలోన బంగారు బొమ్మ దొరికెనమ్మో ఈ వాడలోన బంగారు బిందె తీసుక బామా నీళ్ళకు పోతే బంగారు బిందె తీసుక బామా నీళ్ళకు పోతే భగవంతుడెదురాయనమ్మో ఈ వాడలోన భగవంతుడెదురాయనమ్మో ఈ వాడలోన చిత్తూ చిత్తూల బొమ్మ శివుని ముద్దుల గుమ్మ చిత్తూ చిత్తూల బొమ్మ శివుని ముద్దుల గుమ్మ బంగారు బొమ్మ దొరికెనమ్మో ఈ వాడలోన బంగారు బొమ్మ దొరికెనమ్మో ఈ వాడలోన పగిడి బిందె తీసుక పడతి నీళ్ళకు పోతే పగిడి బిందె తీసుక పడతి నీళ్ళకు పోతే పరమేశుడెదురాయనమ్మో ఈ వాడలోన పరమేశుడెదురాయనమ్మో ఈ వాడలోన చిత్తూ చిత్తూల బొమ్మ శివుని ముద్దుల గుమ్మ చిత్తూ చిత్తూల బొమ్మ శివుని ముద్దుల గుమ్మ బంగారు బొమ్మ దొరికెనమ్మో ఈ వాడలోన బంగారు బొమ్మ దొరికెనమ్మో ఈ వాడలోన ముత్యాల బిందె తీసుక ముదితా నీళ్ళకు పోతే ముత్యాల బిందె తీసుక ముదితా నీళ్ళకు పోతే ముద్దు కృష్ణుడెదురాయనమ్మో ఈ వాడలోన ముద్దు కృష్ణుడెదురాయనమ్మో ఈ వాడలోన చిత్తూ చిత్తూల బొమ్మ శివుని ముద్దుల గుమ్మ చిత్తూ చిత్తూల బొమ్మ శివుని ముద్దుల గుమ్మ బంగారు బొమ్మ దొరికెనమ్మో ఈ వాడలోన బంగారు బొమ్మ దొరికెనమ్మో ఈ వాడలోన చిత్తూ చిత్తూల బొమ్మ శివుని ముద్దుల గుమ్మ చిత్తూ చిత్తూల బొమ్మ శివుని ముద్దుల గుమ్మ బంగారు బొమ్మ దొరికెనమ్మో ఈ వాడలోన 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 బంగారు బొమ్మ దొరికెనమ్మో ఈ వాడలోన. ಜನಪದ ಆಟಗಳಲ್ಲಿ ಕೋಲಾಟವು ಒಂದು. ಸಣ್ಣದಾಗಿ ನಮಗೆ ಪರಿಚಯಿಸಿಕೊಟ್ಟಿದ್ದಾರೆ ನಮ್ಮ ಪುಟಾಣಿಗಳು, ಇವರಿಗೆ ವಂದನೆಗಳು. ಗೋಪಕುಮಾರ್, ಶ್ರೀಯುತ ಗೋಪಕುಮಾರ್ ರೈಲ್ವೆ ಇಂಜಿನಿಯರ್, ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರ ಉಪಸ್ಥಿತಿಯನ್ನು ಈ ಸಮಯದಲ್ಲಿ ಗೌರವಿಸ್ತಾ ಇದ್ದೇವೆ. ಮುಂದಕ್ಕೆ ಯಕ್ಷಗಾನ ಶಾಲಾ ಪುಟಾಣಿಗಳಿಂದ ಸುದರ್ಶನ ವಿಜಯ. ನಮ್ಮ ಶಾಲಾ ಮುಖ್ಯ ಗುರುಗಳಾಗಿರುವ ಶ್ರೀಯುತ ತಾರನಾಥ ಸವಣೂರು ಇವರು ನಿರ್ದೇಶಿಸಿರುವ ಸುದರ್ಶನ ವಿಜಯ ಯಕ್ಷಗಾನ ಈಗ. ಪ್ರಥಮ ಬಾರಿಗೆ ನಮ್ಮ ಶಾಲೆಯಲ್ಲಿ ಯಕ್ಷಗಾನವನ್ನು ಶ್ರೀಯುತರು ಪರಿಚಯಿಸಿರುತ್ತಾರೆ. ನಮ್ಮ ಶಾಲೆಯ ಆಸಕ್ತ ಪುಟಾಣಿಗಳಿಗೆ ಸಾಯಂಕಾಲ 4:15 ನಂತರ ತಾವುಗಳು ನಿಂತು ಮಕ್ಕಳಿಗೆ ಅಭ್ಯಾಸವನ್ನು ಕೊಡ್ತಾ ಬಂದಿದ್ದಾರೆ. ಸುಮಾರು 5-6 ಕಡೆಗಳಲ್ಲಿ ನಮ್ಮ ಮಕ್ಕಳು ಈಗಾಗಲೇ ಪ್ರದರ್ಶನವನ್ನು ನೀಡಿರುತ್ತಾರೆ. ಪಿ ಎಂ ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲ,
ಈ ಶಾಲೆಯು ವಿವಿಧ ಚಟುವಟಿಕೆಗಳಲ್ಲಿ ತನ್ನ ತಾನು ಗುರುತಿಸಿಕೊಂಡಿರುತ್ತದೆ. ಇದರಲ್ಲಿ ಯಕ್ಷಗಾನವು ಒಂದು. ಹಾಗೆ ಹಾಗೆಯೇ ಭರತನಾಟ್ಯ ಚಟುವಟಿಕೆಗಳು, ಕರಾಟೆ, ಯೋಗ, ಆರೋಗ್ಯ ಶಿಕ್ಷಣ, ಕ್ರೀಡಾ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡು ಇಂದಿಗೆ ನಮ್ಮ ಶಾಲೆಯು ಕೇಂದ್ರದಲ್ಲಿ ಆಯ್ಕೆಗೊಂಡು PM ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಗುರುತಿಸಲ್ಪಟ್ಟಿದೆ. ಇದು ನಮ್ಮ ಶಾಲೆಯ ಹಾಗೂ ನಮ್ಮೂರಿನ ಹೆಮ್ಮೆ. ಇದಕ್ಕೆ ಕಾರಣೀಭೂತರಾಗಿರುವ ಮಕ್ಕಳು, ಮಕ್ಕಳ ಪೋಷಕರು ಹಾಗೂ ಊರಿನ ಎಲ್ಲ ವಿದ್ಯಾಭಿಮಾನಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಯಾವುದೇ ಕಾರ್ಯಕ್ರಮಗಳೇ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡರೂ ಕೂಡ ಅದಕ್ಕೆ ನಮ್ಮೂರಿನವರು ಇಲ್ಲ ಅನ್ನೋದಿಲ್ಲ. ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡಿ ಯಶಸ್ವಿಗೊಳಿಸುವುದಕ್ಕೆ ಇವರೇ ಮಾದರಿ ಅಂತ ಹೇಳ್ಬೋದು. ಇವರೆಲ್ಲರ ಸಹಕಾರವನ್ನು ಇನ್ನು ಮುಂದೆಯೂ ಅಪೇಕ್ಷಿಸ್ತಾ ಇರ್ತೇವೆ. ಹಲೋ 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 ಒಂದು ಸ್ವಿಚ್ ಬೋರ್ಡ್ ಇದೆ, ಸ್ವಿಚ್ ಬೋರ್ಡ್, ಸ್ವಿಚ್ ಬೋರ್ಡ್
ಹಲೋ 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 ಆತ್ಮೀಯರೇ, ಇನ್ನು ಕೆಲವು ಕ್ಷಣದಲ್ಲಿ ಮಕ್ಕಳ ಯಕ್ಷಗಾನ, ನಮ್ಮ ಶಾಲೆಯ ಮಕ್ಕಳ PMC ಶಾಲಾ ಮಕ್ಕಳ ಯಕ್ಷಗಾನ ಪ್ರದರ್ಶನ ನಡೀತದೆ. ಪೂರ್ತಿಯಾಗಿ ದೇಸಿ ಕಲೆ, ನಮ್ಮ PMCಯ ಅತ್ಯಂತ ಪ್ರಮುಖವಾದಂಥ ಒಂದು ಕೊಡುಗೆ. ಭರತನಾಟ್ಯ, ಯಕ್ಷಗಾನ, ಹಾಗೆ ಯೋಗ, ಕರಾಟೆ ಎಲ್ಲ ಅದರಲ್ಲಿ ಒಂದು ಭಾಗ ಈಗ ನಡೀತಿದೆ. ಈ ಮಧ್ಯೆ ನಮಗೆ ದಾನಿಗಳು ಕಳೆದ ವರ್ಷ ನಾವು ಸನ್ಮಾನ ಮಾಡಲಿಕ್ಕಿತ್ತು. ನಮ್ಮ ಸ್ಮಾರ್ಟ್ ಕ್ಲಾಸಿಗೆ ಟೈಲ್ಸನ್ನು ಒದಗಿಸಿದವರು ನಿವೃತ್ತ ರೈಲ್ವೆ ಇಂಜಿನಿಯರ್ ಶ್ರೀ ಗೋಪಕುಮಾರ್ ಅವರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಅವರನ್ನು ದಯವಿಟ್ಟು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ನಾನು ಉಪಾಧ್ಯಕ್ಷರಾದ ರಜಾಕ್ ಅವರಲ್ಲಿ ಮತ್ತು ಹಳೆ ವಿದ್ಯಾ ಸಂಘದ ಅಧ್ಯಕ್ಷರಾದ ಮಹಾಬಲ್ ರಾಯ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆಲ್ಲ STM ಸದಸ್ಯರು ದಯವಿಟ್ಟು ಒಮ್ಮೆ ವೇದಿಕೆ ಬರಬೇಕು. ಎಲ್ಲ STM ಸದಸ್ಯರು ಒಮ್ಮೆ ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ಗೋಪಕುಮಾರ್ ಸರ್ ಅವರು ಸುಮಾರು 25,000ಕ್ಕಿಂತ ಹೆಚ್ಚು ಮೌಲ್ಯದ ಟೈಲ್ಸನ್ನು ಸ್ಮಾರ್ಟ್ ಕ್ಲಾಸ್ಗಾಗಿ ಒದಗಿಸಿಕೊಟ್ಟವರು ಗೋಪಕುಮಾರ್ ಅವರು, ನಿವೃತ್ತ ರೈಲ್ವೆ ಇಂಜಿನಿಯರ್. ದಯವಿಟ್ಟು ವೇದಿಕೆ ಬನ್ನಿ ಸರ್, ಕೂತ್ಕೊಳ್ಳಿ. ಎಲ್ಲ STM ಸದಸ್ಯರು ಬರಬೇಕು, ದಯವಿಟ್ಟು ಬರಬೇಕು. ಅಣ್ಣದಣ್ಣ ರಜಾಕ್ ಬನ್ನಿ ಬನ್ನಿ. ಎಲ್ಲ ಶಿಕ್ಷಕರು ಬರಬೇಕು. ನಮ್ಮ ಶಾಲೆಗೆ ಕೊಡುಗೈ ದಾನಿಗಳು. ಮತ್ತೆ ಮುಂದೆ ನಾವು ಸನ್ಮಾನ ಮಾಡಲಿಕ್ಕಿದೆ. ಅವರು ತುರ್ತು ಬೇರೆ ಕಾರ್ಯಕ್ಕೆ ಹೋಗೋ ಕಾರಣ ಅವರು ನಾವು ಸನ್ಮಾನಿಸ್ತಿದ್ದೇವೆ. ನಿವೃತ್ತ ಬಾಬು ಶೆಟ್ಟಿ ಅವರು ದಯವಿಟ್ಟು ಈ ಸನ್ಮಾನ ಕಾರ್ಯವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿಸ್ತಿದ್ದೇನೆ. ದಯವಿಟ್ಟು ಬನ್ನಿ ಸರ್. ಬಾಬು ಶೆಟ್ಟಿ ಅವರು ನಮ್ಮ ವಾರ್ಡ್ನ ಪಂಚಾಯತ್ ಮೆಂಬರ್ ಅವರು ಈ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಭಾಳಷ್ಟು ಖುಷಿ ಅನ್ನಿಸ್ತದೆ. ನಾವು ಕಳೆದ ವರ್ಷದ ಕನಸು ಗೋಪಕುಮಾರನ್ನು ಸನ್ಮಾನಿಸಬೇಕಂತ ಹೇಳಿ ಮನೆಗೆ ಹೋಗುವಾಗ ಅವರು ಇರಲಿಲ್ಲ. ನಾನು ಮನೆಯಲ್ಲಿ ಕಾಗದ ಕೊಟ್ಟು ಬಂದೆ ಸರ್. ನೀವು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ನಮಗೆ ಬಂದಿದ್ದೀರಿ. ಆ್ಯಕ್ಚುಲಿ ನೀವು ಇರಲಿಲ್ಲ, ನಾನೇ ಹೋಗಿ ಬಂದಿದ್ದೆ. ಅವರನ್ನು ಸಾಲು ಹೊದಿಸಿ ಗೌರವಿಸ್ತಾ ಇದ್ದೇವೆ. ಪ್ರೀತಿಯ ಸಂಕೇತದ ಗುಲಾಬಿ ಹೂವನ್ನು ಕೊಟ್ಟು ಇದು ಗೌರವ ಮಾತ್ರ. ಇದರಲ್ಲಿ ನಾವು ನಿಮಗೆ ನೀಡುತ್ತಿರುವುದು ಗೌರವ ಮಾತ್ರ, ಪ್ರೀತಿ ಮಾತ್ರ. ಗಾಯತ್ರಿ ಮೇಡಮ್ ವೇದಿಕೆ ಬನ್ನಿ. ನಿಮ್ಮ ಕಾಲದಲ್ಲಿ ಬನ್ನಿ. ಶರಣ್ಯ ಮೇಡಮ್ ಬನ್ನಿ. ನಮ್ಮ ಶಾಲೆಯಲ್ಲಿ ಸೇವೆ ಮಾಡಿದ ನಿಮ್ಮ ಸೇವೆ ಕೂಡ ನಾವು ಗುರುತಿಸ್ತೇವೆ. ಒಮ್ಮೆ ವೇದಿಕೆ ಬನ್ನಿ. ಒಂದು ನಿಮಿಷ ಎಲ್ಲ ಒಮ್ಮೆ ನೀವು ಒಂದು ಕೇಳಿ. ನಮ್ಮ ರಾಷ್ಟ್ರ ಮಟ್ಟಕ್ಕೆ ಹೋದಂಥ ಪ್ರತಿಭೆಯನ್ನು ಗುರುತಿಸ್ತಿದ್ದೇವೆ. ಆ ಬಳಿಕ ನಾವು ಯಕ್ಷಗಾನವನ್ನು ಆರಂಭಿಸ್ತೇವೆ. ಸರ್ ನೀವು ನಿಮಗೆ ಗೆಸ್ಟ್ ಆಗಿ ಬರಬೇಕು. ರಾಷ್ಟ್ರ ಮಟ್ಟದ ಪ್ರತಿಭೆಗಳಿಬ್ಬರನ್ನು ನಾವು ಗುರುತಿಸಲಿಕ್ಕಿದೆ ಸರ್. ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದಂಥ ಶಶಾಂಕ್ ಕಬಡ್ಡಿ ಪಂದ್ಯಾಟದಲ್ಲಿ, ನಮ್ಮ ವೀರಮಂಗಲದ ನೆಲದಲ್ಲಿ ಕಬಡ್ಡಿ ಪಂದ್ಯಾಟದ ಒಂದು ಗರಡಿಯಲ್ಲಿ ಪಳಗಿದವರು ಶಶಾಂಕ್ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಅಂತ ಹೇಳಿದರೆ ತುಂಬ ಹೆಮ್ಮೆ ಅನಿಸಿದೆ. ನಮ್ಮ ಭೂಮಿಯ ಕಲೆ. ಜೋರಾದ ಚಪ್ಪಳೆಯೊಂದಿಗೆ ಅವರನ್ನು ವೇದಿಕೆ ಆಹ್ವಾನಿಸಿದ್ದೇವೆ. ಅಲ್ಲಿ ನಾಗೇಶ್ ಫಾರೂಕ್ ಇದ್ದರೆ ದಯವಿಟ್ಟು ಪ್ರೀತಿ ಇದ್ದರೆ ಬರಬೇಕು ವೇದಿಕೆಗೆ. ನಾಗೇಶ್, ಫಾರೂಕ್, ಸಲೀಂ ನಿಮಗೆ ಪ್ರೀತಿ ಇದ್ದರೆ ಬರಬೇಕು ವೇದಿಕೆಗೆ. ಫಾರೂಕ್, ಸಲೀಂ, ನಾಗೇಶ್ ನೀವು ಬರ್ತೀರಿ, ವೇದಿಕೆ ಬರಬೇಕು. ಅಮ್ಮ ಅಪ್ಪ ಇದ್ದೀರಾ? ಬೆಳೆಪ ಕೊಡ್ರಿದ್ದಾರಾ? ಬನ್ನಿ ಇಬ್ಬರು ಬನ್ನಿ. ಈ ಸನ್ಮಾನ ನಮ್ಮ ಶಾಲೆಯ ಗೌರವ ಅಷ್ಟೇ, ಬೇರೆ ಏನಿಲ್ಲ. ಒಂದು ಸಭೆಯಲ್ಲಿ, ತುಂಬಿದ ಸಭೆಯಲ್ಲಿ ಒಬ್ಬರನ್ನು ಗೌರವಿಸುವುದಂತ ಹೇಳಿದರೆ ಅದು ಅತ್ಯಂತ ಪುಣ್ಯದ ಗೌರವದ ಕೆಲಸ. ಶಶಾಂಕ್ ಕಬಡ್ಡಿ ಪಂದ್ಯಾಟದಲ್ಲಿ ಎಷ್ಟು ಮಕ್ಕಳು ಇರ್ತಾರೆ ಅಂತ ಹೇಳುವಾಗ ಅವನಿಗೆ 8-7 ಅಂತ ಗೊತ್ತಿಲ್ಲಾಗಿತ್ತು. ಆ ಸಮಯದಲ್ಲಿ ಕಬಡ್ಡಿ ಪಂದ್ಯಾಟಕ್ಕೆ ಅವರನ್ನು ತಯಾರಿಗೊಳಿಸಿ ಈ ಮಣ್ಣಿನ ಕಲೆಯನ್ನು ಬೆಳೆಸಿದ್ದೇವೆ, ನಾವು ಅವರನ್ನು ಮಾಡಿದೆವು. ಆಮೇಲೆ ಸಲೀಂ, ನಾಗೇಶ್, ಫಾರೂಕು ಹಾಗೆ ಬೇರೆ ಬೇರೆ ಊರಿನವರೆಲ್ಲ ಸೇರಿಕೊಂಡು ಅವರನ್ನು ಬೆಳೆಸಿದ್ದಾರೆ ರಾಷ್ಟ್ರಮಟ್ಟಕ್ಕೆ. ಅವರನ್ನು ನಮ್ಮ ಹಿರಿಯರಾದಂತಹ ಗೋಪಕುಮಾರ್ ಅವರು ಶಶಾಂಕನನ್ನು ಸನ್ಮಾನಿಸಬೇಕು, ಸಾಲು ಹೊದಿಸಬೇಕು. ನಿಮ್ಮ ಕೈಯಿಂದ ಅವನಿಗೆ ಸನ್ಮಾನ ಮಾಡುವಂಥ ಯೋಗ ಸಿಕ್ಕಿದೆ. ಶಶಾಂಕ್, ಇದು ಪುಣ್ಯದ ಕೆಲಸ. ನಿವೃತ್ತ ರೈಲ್ವೆ ಇಂಜಿನಿಯರ್, ಕೊಡುಗೈ ದಾನಿ, ರೊಟೇರಿಯನ್,
ಗೋಪಕುಮಾರ್ ಇವರು ಸನ್ಮಾನಿಸ್ತಾ ಇದ್ದಾರೆ. ಪುತ್ತೂರು ತಾಲೂಕು ಶಾಂತಿಗೋಡು ಗ್ರಾಮದ ವೀರಮಂಗಲ ಹೊಳರಾಡಿ ಶ್ರೀ ಬೆಳಿಯಪ್ಪ ಗೌಡ ಮತ್ತು ಶ್ರೀಮತಿ ಲಲಿತಾ ಇವರಿಗೆ ದಿನಾಂಕ 13/2/10 ತಾವು ಜನಿಸಿರುತ್ತೀರಿ. ಪ್ರಾಥಮಿಕ ಶಿಕ್ಷಣವನ್ನು PM ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲದಲ್ಲಿ ಪೂರೈಸಿದಿರಿ. ಈ ಸಂದರ್ಭದಲ್ಲಿ ಕ್ರೀಡೆಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದು ಚೆಸ್ ಮತ್ತು ಬ್ಯಾಡ್ಮಿಂಟನ್ ಪಂದ್ಯಾಟಗಳಲ್ಲಿ ಉತ್ತಮ ಆಟಗಾರನಾಗಿ ತಾಲೂಕು ಮಟ್ಟದವರೆಗೆ ಸಾಧನೆ ಮಾಡಿರುತ್ತೀರಿ. ಇದೀಗ ಪುತ್ತೂರಿನ ಕೊಂಬೆಟ್ಟು ಜೂನಿಯರ್ ಕಾಲೇಜಿನಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ರಾಜ್ಯ ಮಟ್ಟದ 14ರ ವಯೋಮಾನದ ಕಬಡ್ಡಿ ಪಂದ್ಯಾಟದಲ್ಲಿ ಸರ್ವಾಂಗೀಣ ಆಟಗಾರನಾಗಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ಕ್ರೀಡಾ ಸಾಧಕರಾಗಿ ನಮ್ಮೂರಿನ ಮತ್ತು ನಮ್ಮ ಶಾಲೆಯ ಕೀರ್ತಿಗೆ ಪಾತ್ರರಾದ ತಮ್ಮನ್ನು PM ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವದ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಅತಿಥಿಗಳು ಹಾಗೂ ಊರವರ ಸಮ್ಮುಖದಲ್ಲಿ ಅಭಿನಂದಿಸಲು ಸಂತೋಷ ಪಡುತ್ತೇವೆ. ಭವಿಷ್ಯದಲ್ಲಿ ಇನ್ನಷ್ಟು ಸಾಧನೆ ಮಾಡುವ ಮೂಲಕ ಸುಖ, ಶಾಂತಿ, ನೆಮ್ಮದಿ ಜೀವನವನ್ನು ಭಗವಂತನು ಅನುಗ್ರಹಿಸಲಿ ಎಂದು ಹಾರೈಸುತ್ತೇವೆ. ವಂದನೆಗಳು. ಮುಂದೆ ಕೃಪಾ ಯೋಗ ಮಟ್ಟದಲ್ಲಿ ರಾಷ್ಟ್ರಮಟ್ಟದ ಕದವನ್ನು ತಟ್ಟಿದವಳು. ಬಹಳಷ್ಟು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕಿ ಹೇಮಾ ಅವರ ಗರಡಿಯಲ್ಲಿ ಬಳಗಿದವಳು. ಕೃಪಾ ಅತ್ಯಂತ ಸೌಮ್ಯ ಸ್ವಭಾವದ, ಸಾತ್ವಿಕ ಗುಣವಾದ, ಎಲ್ಲರನ್ನೂ ಗೌರವಿಸುವ ಗುಣವುಳ್ಳಂತಹ ಕೃಪಾ ಇವಳಿಗೆ ಎಲ್ಲರ ಪರವಾಗಿ ಜೋರಾದ ಕರದಾಳದ ನಮ್ಮೂರಿನ ಬಾಲಕಿ ರಾಷ್ಟ್ರಮಟ್ಟದ ಕದವನ್ನು ತಟ್ಟಿದ್ದಾಳೆ ಯೋಗದ ಮೂಲಕ. ಇದು ವೈಯಕ್ತಿಕ ಪ್ರತಿಭೆ, ನಿಜವಾಗಿ ಇದು ವೈಯಕ್ತಿಕ ಪ್ರತಿಭೆ. ಈ ಪ್ರತಿಭೆಗೆ ಅವಳೇ ಕಾರಣ, ಅವಳ ಸಾಧನೆಯೇ ಕಾರಣ. ಜೋರಾದ ಇನ್ನೊಮ್ಮೆ ಚಪ್ಪಾಳೆ ತಟ್ಟಬೇಕು ಅವಳಿಗೆ. 2 ಕೈಯನ್ನು ಜೋಡಿಸಿ ಇದನ್ನ ಹಿರಿಯರಾದಂತಹ ನಮ್ಮ ಬಾಬು ಶೆಟ್ಟಿ ಅವರು ಗೌರವಿಸ್ತಾರೆ. ಕೃಪಾ ಕೆ ಕೆದ್ಕರ್ ನಮ್ಮ ವೀರಮಂಗಲ ಶಾಲೆಯ ಹಳೆ ವಿದ್ಯಾರ್ಥಿನಿ. ಪ್ರಸ್ತುತ ಭಕ್ತಕೋಡಿ ಹೈಸ್ಕೂಲಿನಲ್ಲಿ 10ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಕೃಪಾ ನಮ್ಮ ಶಾಲೆಗೆ 4ನೇ ತರಗತಿಗೆ ರಾಮಕುಂಜದಿಂದ ಬಂದಿರುತ್ತಾಳೆ. ನಮ್ಮ ಶಾಲೆಯಲ್ಲೇ ಯೋಗಾಭ್ಯಾಸ ಪ್ರಾರಂಭಿಸಿ ಸುಮಾರು 5 ಬಾರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲೆ ಮತ್ತು ಮೈಸೂರು ವಿಭಾಗಕ್ಕೆ ಆಯ್ಕೆಯಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಅಲ್ಲದೆ NYSF ನ್ಯಾಷನಲ್ ಯೋಗ ಸ್ಪೋರ್ಟ್ಸ್ ಫೆಡರೇಷನ್ ವತಿಯಿಂದ 3 ಬಾರಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿ ಯೋಗ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಆಲ್ ಇಂಡಿಯಾ ಯೋಗ ಚಾಂಪಿಯನ್ಶಿಪ್ನಲ್ಲಿ ದ್ವಿತೀಯ ಸ್ಥಾನ. ಪ್ರಸ್ತುತ 2023 ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಇದು ಚಿತ್ರದುರ್ಗದಲ್ಲಿ ನಡೆಯಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ತಾಲೂಕು, ಜಿಲ್ಲೆ, ಮೈಸೂರು ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ನಮ್ಮ ಶಾಲೆಯ ಹೆಮ್ಮೆಯ ಯೋಗಪಟು, ವೀರಮಂಗಲ ಶಾಲೆಗೆ ಕೀರ್ತಿ ತಂದಿರುವ ಹೆಮ್ಮೆಯ ಯೋಗ ಸಾಧಕಿ ಕೃಪಾಳಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಕೃಪಾಳಿಗೆ ನಾವು ನಂಬಿದಂತಹ ದೇವರು ಶ್ರೀ ಮಹಾಲಿಂಗೇಶ್ವರ ದೇವರು, ಶ್ರೀ ವಿಷ್ಣುಮೂರ್ತಿ ದೇವರು ಇನ್ನಷ್ಟು ಸಾಧನೆಯನ್ನು ಮಾಡುವಂತಹ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಾಧನೆ ಮಾಡುವಂತಹ ಎಲ್ಲ ಶಕ್ತಿಯನ್ನು ಅವಳಿಗೆ ಕೊಡಲಿ ಅಂತ ಹೇಳಿ ಮತ್ತೊಮ್ಮೆ ಅವಳಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವು ಅವರನ್ನು ಗೌರವಿಸಿದ್ದೇವೆ. ನಮ್ಮ ಊರಿನ ಹೆಮ್ಮೆಯ ಬಾಲಕಿ, ನಮ್ಮ PMC ಶಾಲೆಯ ಹಿರಿಯ ವಿದ್ಯಾರ್ಥಿ ಅಂತ ಹೇಳಿಕೆ ನಮಗೆ ತುಂಬ ಹೆಮ್ಮೆ ಎನಿಸ್ತದೆ. ವಂದನೆಗಳು ಕೃಪಾ, ನಿನಗೆ ಭವಿಷ್ಯವನ್ನು ನಾವು ಹಾರೈಸ್ತೇವೆ. ವಂದನೆಗಳು. ಯಕ್ಷಗಾನ ಮುಂದುವರಿಯುತ್ತದೆ. ಸುದರ್ಶನ ವಿಜಯ ಪ್ರಸಂಗದಲ್ಲಿ ದೇವೇಂದ್ರನಾಗಿ ಆಶ್ಲೇಷ, ಬಳಗ ಆರಾಧ್ಯ, ಚಿರಾಗ್ ವಿ, ಅನನ್ಯ, ಹವೀಶ್, ಧನುಷ್ ಶೆಟ್ಟಿ, ಅನ್ವಿತ್ ಮತ್ತು ನಿಖಿಲ್. ಹಾಗೆ ದೇವದೂತನಾಗಿ ಉದಿತ್ ಗೌಡ, ಕೆ ಕವನ್ ಗೌಡ, ಶತ್ರು ಪ್ರಸೋದನ ಕೆ ಕವನ್ ಗೌಡ, ರಾಕ್ಷಸರಾಗಿ ಯಶ್ವಿತ್, ಇಶಾನಿ, ಧನ್ವಿತ್ ಗೌಡ, ನಿಶಾಂತ್, ಪ್ರವೀಣ್ ರಾಜ್. ವಿಷ್ಣುವಾಗಿ ಶಿವಶಣ್ಮೈ, ಲಕ್ಷ್ಮಿಯಾಗಿ ಶ್ರೀದೇವಿ, 1ನೇ ಸುದರ್ಶನನಾಗಿ ವರ್ಷ, 2ನೇ ಸುದರ್ಶನನಾಗಿ ಚಿಂತನ.
ಹಲೋ 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 ಅಂಬುರಹದಳ ನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾಸುತ ವಿಘ್ನರಾಜನ ಪೆರೆದು ಸಂಸ್ತುತಿಸಿ ಅಮ್ಮನೆಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬೊಡಮಡುದ ವರ್ಣಿ ಬೆನಿ ಕಥಾಮೃತವ
ನಂಬಿದವರ ಆನಂದದಿಂದ ಬೆಂಬಿಡದೆ ಹೊರೆಯೋ ದೇವ ನಂಬಿದವರ ಬೆಂಬಿಡದೆ ಪೊರೆಯೋ ದೇವಾ ಬೆಂಬಿಡದೆ ಪೊರೆಯೋ ದೇವ ಬೆಂಬಿಡದೆ ಪೊರೆಯೋ ದೇವ
ಬಡೀರಿ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ದೇವಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ಸುರಪತಿ ತಿಳಿವಿಲ್ಲೆವು. ಹಾಗೆಂದುಕೊಳ್ಳಬಹುದು. ಬಂದಂತಹ ಕಾರ್ಯ ಅನೇಕವಿದೆ. ಧರಣಿ ಪಾಲಕ ಕೇಳು ಸುರಪಾಲ ನಾಕದೋಳು ನೆರಹಿಸುದ ಸುಮನಸರ ಮೆರೆಯೇ ವಿಬದೋಳು ನಿರತಿ ಮೊದಲಾಗಿರುವ ನೆರವಿಯುಳು ನುಡಿದ ಮನದಿರವನಿ ತೆರದಿ ಧರಣಿ ಪಾಲಕ ಕೇಳು ಮೂರು ಮೂರ್ತಿಗಳನ್ನು ಮೆಚ್ಚಿಸಿ 100 ಯಾಗಗಳನ್ನು ಮಾಡಿ ಪಡೆದಂತ ಪುಣ್ಯಲೋಕವೇ ನಾಕಲೋಕ. ನನ್ನ ಎಡ ಬಲಗಳಲ್ಲಿ ಇರುವ ಅಗ್ನಿ ಮರುತ ವರುಣ ಕುಬೇರರೇ ಆದಿಯಾಗಿ ಅಷ್ಟದಿಕ್ಪಾಲಕರಾಗಿ ವಿರಾಜಮಾನರಾಗಿದ್ದೀರಿ. ರಂಬೆ ಊರಸಿ ಮೇನಕೆ ಮೊದಲಾದ ಸುರಣರ ಚಿತ್ರಸೇನನ್ನು ಹಿಮ್ಮೇಳದಲ್ಲಿ ಚಿತ್ರಕರ್ಷಕದ ನರ್ತನವನ್ನು ಮಾಡುತ್ತಿದ್ದೀರಿ. ನಿಮ್ಮ ಅಭಿಪ್ರಾಯವನ್ನು ಕೇಳಬಹುದೇ?
ಸುಟ್ಟಲು ಬಿಟ್ಟೇನೋ. ದೇವೇಂದ್ರ, ಈ ಸ್ವರ್ಗದ ಆಸೆಯಿಂದ ರಕ್ಕಸರು ಬೇರೆ ಬೇರೆ ಗುಣಗಳನ್ನು ಪಡೆದು ಸ್ವರ್ಗಕ್ಕೆ ತಾಳಿಡುತ್ತಾರೆ. ಒಂದು ವೇಳೆ ರಕ್ಕಸರು ಬಂದದ್ದೇ ಹಿಂದಾದರೆ ಅವರನ್ನು ಸುಟ್ಟಿ ಬೂದಿ ಮಾಡುವೆನು. ದೇವೇಂದ್ರ, ಏನು? ಸ್ವರ್ಗಲೋಕದ ಸೈನ್ಯವು ಸಿದ್ಧವಾಗಿದೆ. ದೇವೇಂದ್ರ, ಸ್ವರ್ಗ ಎಂಬುದು ಪರರ ಸತ್ತಲ್ಲ, ಇದು ಯಾರಿಗೂ ದಕ್ಕುವುದಿಲ್ಲ. ಬಲಬಲದಿಂದ ರಕ್ಕಸರು ಬಂದರೆ ಅವರಿಗೆ ಯಮನ ಮನೆಯ ದಾರಿಯನ್ನು ತೋರಿಸುವುದು. ದೇವೇಂದ್ರ, ಸ್ವರ್ಗದ ಮೇಲೆ ಇರುವ ಕಾಮಧೇನು, ಕಲ್ಪವೃಕ್ಷ, ಐರಾವತ ಮೊದಲಾದ ಸುವಸ್ತುಗಳಿಂದ ಆ ರಕ್ಕಸರು ಬಂದರೆ ಅವರಿಗೊಂದು ಗತಿ ಕಾಣಿಸುತ್ತೆ. ಬಲು ದೋಷವಾಂತೇನ ನೀವೆಂದ ನುಡಿಗೆ, ನೀವೆಂದ ನುಡಿಗೆ, ನೀವೆಂದ ನುಡಿಗೆ. ಆ ಬಲು ದೋಷವಾಂತೇನ ನೀವೆಂದ ನುಡಿಗೆ, ಕಲಿಗಳು ನಿಶ್ಚಯ ಸಂಗರದೊಳಗೆ. ಕಳರ ಭೀತಿಯು ನಮ ಗೆಳ್ಳಿನಿದಿಲ್ಲ, ಕಳರ ಭೀತಿಯು ನಮ ಗೆಳ್ಳಿನಿದಿಲ್ಲ. ನಳಿನಾಕ್ಷ ಮುಚ್ಚರ ದಯದಿ ಸುಳ್ಳಲ್ಲ. ಬಲು ದೋಷವಾದೆನ ನೀವೆಂದ ನುಡಿಗೆ, ನೀವೆಂದ ನುಡಿಗೆ. ನೀವು ಹೇಳಿದ ಮಾತು ನನಗೆ ಕೇಳಿ ಸಂತೋಷವಾಯಿತು. ಹಾಗಾಗಿ ಇವತ್ತಿನ ಸಭೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಶತ್ರು ಪ್ರಸೂದನು ಹೆಣಿದೆ ಹಾಗ
ಜನಗೆ ಜಯ ನಮೋ ಶಂಭೋ ಶಂಕರ ಕರುಣಿಸು. ಹ. ಈ ಲೋಹಾವತಿಪುರದಲ್ಲಿ ಶತ್ರುಪ್ರಸೂದನ ಎಂಬ ನಾಮಾಂಕಿತದಿಂದ ಮೆರೆಯುತ್ತಿದ್ದೇನೆ. ಹ. ಆ ಸ್ವರ್ಗವನ್ನು ಪಡೆಯಬೇಕೆಂದು ಶಂಕರನ್ನು ಕುರಿತು ತಪಸ್ಸನ್ನಾಚರಿಸಿದೆ. ಹ. ಯೋಗ್ಯವಾದ ಶಕ್ತಿ ಆಯುಧವನ್ನು ಪಡೆದೆ. ಹ್ಮ್ ಈ ಆಯುಧವನ್ನು ಹಿಡಿದು ಯುದ್ಧಕ್ಕೆ ಹೋದರೆ ಎದುರಿನವರ ಶಕ್ತಿಯು ನಮಗೆ ಒಡೆಯುವುದು. ಹಾಗಾಗಿ ನಾನು ಅಜೇಯ, ನಾನು ಅಮರ. ಈ ವಿಷಯವನ್ನು ನಮ್ಮವರಲ್ಲಿ ಹೇಳಬೇಕಲ್ಲವೇ? ಯಾರಲ್ಲಿ?
ಕೇಳು. ದೇವಲೋಕಕ್ಕೆ ಮುತ್ತಿಗೆ ಹಾಕಬೇಕು, ನಡಿ ಹೋಗೋಣ. ನಮಸ್ಕಾರ. ಯಾರು ನೀವು? ಗೊತ್ತಾಗ್ಲಿಲ್ಲ. ದ್ವಾರಕವನ್ನು ಕಾಯುವಾಗ? ದ್ವಾರಪಾಲಕ. ಹ್ಮ್. ಬಾಗಿಲು ಕಾಯುವಣ? ಆದ್ರೆ ಇದೊಂದು ಕೆಲಸ ಮಾತ್ರ ಆಗ್ಲಿಕ್ಕೇನೆ ಇಲ್ಲ ಸ್ವಾಮಿ. ಅದೇನು? ದ್ವಾರಕವನ್ನು ಕಾಯುವುದು. ಎಷ್ಟೊತ್ತಿಗೆ ಯಾರು ಬರ್ತಾರೆ ಅಂತ ಕಣ್ಣಿಗೆ ಎಣ್ಣೆ ಹಾಕಿಕೊಂಡು ನೋಡ್ಬೇಕು. ಈಗ ಸ್ವಲ್ಪ ವಿಶ್ರಾಂತಿ ಪಡಿಬೇಕು ಅಂತ ಆಗ್ತಾ ಉಂಟು. ಪಡೆಯುವ ನೋಡುವ. ನಾವು ಲೋಹವತಿಪುರದವರು. ಯಾವ ಲೋಪಪುರಿ ಆದ್ರೂ ನನಗೇನು? ಲೋಹಾವತಿಪುರದವರು. ಲೋಹಾವತಿ. ಇಲ್ಲಿಗೆ ಯಾಕೆ ಬಂದದು? ಇಲ್ಲಿ ಕೆಲಸ ಇಲ್ಲ ಮಾರಯ್ಯ. ಸುಮ್ಮನೆ ಯಾಕೆ ಬರ್ತೀರಿ? ದೇವೇಂದ್ರ ಇದ್ದಾನ? ಅವನಿಂದ ನಿಮ್ಮ ಮೂಗಿನ ಹೊಟ್ಟೆಯಿಂದ ಬಿದ್ದಿದ್ದಾನ ಏನೋ? ನಾನು ಶತ್ರು ಪ್ರಸೂದನ. ಎಂತ ಎಂತ? ಶತ್ರು ಪ್ರಸೂದನ. ನಾವು ಸತ್ತ ಪ್ರಸೂತಿ ಮಾರೆ. ಇಲ್ಲಿ ಪ್ರಸೂತಿ ಮಾಡ್ಲಿಕ್ಕಿಲ್ಲ. ಪ್ರಸೂತ ಹಾಗೆ 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 ಹೇಳ್ಬೇಕು. ಹೌದು, ಬಂದ ವಿಷಯ ಎಂತ? ದೇವೇಂದ್ರ ಇದಾನ? ದೇವೇಂದ್ರ? ಓ, ನಾನು ದೇವೇಂದ್ರ ಇಲ್ಲಿ ಅಂತ ಇಲ್ಲ. ಇಲ್ಲಿ ನಾನಿಲ್ಲಿ ಗೊತ್ತಿಲ್ವಾ? ಅಂದ್ರೆ ಅಂದ್ರೆ ಓ ದ್ವಾರಪಾಲಕ. ದ್ವಾರಪಾಲಕ ಅದು ನಿನ್ನ ಮನೆ ನಾಯಿ ಮಾರಯ್ಯ. ಮರ್ಯಾದೆಯಲ್ಲಿ ಹೋಗಿ ಹೇಳ್ತಾ ಇಲ್ವಾ? ಹೋಗ್ತೇನೆ ಮಾರಯ್ಯ, ಹೋಗ್ತೇನೆ. ಹೋಗು ಹೋಗ. ನಾವೆಲ್ಲ ಅಷ್ಟು ಪಕ್ಕ ಬಿಟ್ಟು ಕೊಡುವವರಲ್ಲ. ಎಂತ ಮಾಡ್ತೀರಿ ನೀವು ಹೋಗದಿದ್ರೆ? ಇವನಲ್ಲಿ ಮಾತಾಡಿದಂತವ ನಾವು ಬಾರಿಸಿರ. ಲಾಲಿಸಬೇಕು ಜಿಯ. ಲಾಲಿಸಬೇಕು ಜಿಯ ನಿರ್ಜರರಾಯ. ಲಾಲಿಸಬೇಕು ಜಿಯ. ಲಾಲಿಸಬೇಕು ನಮ್ಮಾಲಯ ಗೀಗಳು ಕುಳರು ದಾಳಿಯದಿಟ್ಟರು. ಲಾಲಿಸಬೇಕು ಜಿಯ. ಬಂದ ಕಾರ್ಯವೇನು? ಅಯ್ಯೋ ಬುದ್ಧಿ ಬುದ್ಧಿ. ನಮ್ಮ ದ್ವಾರಕಕ್ಕೆ ಬಾರದಂಡು ಬಂದಿದೆ. ಬಾರದಂಡು. ಸರ್, ನೀವ್ ಹೇಳಿದ್ದು ಸರಿ ಉಂಟು ಬುದ್ಧಿ. ನೀವ್ ಹೇಳಿದ್ದು ಸರಿ ಉಂಟು. ನೀನು ಸರಿಯಾಗ್ಲಿಕ್ಕಿಲ್ಲ. ನೀವೆಂತ ಬುದ್ಧಿ? ನನ್ನನ್ನು 1 ವರ್ಷ ಕಳಿಸಿದ ನನ್ನ ಗುರುಗಳಿಗೇನೆ ನನ್ನನ್ನು ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಇವರೆಂತ? ನಾನು ದಿನಾಲು
ಏನಂತೆ? ಎಂತದ ಇಡ್ಲಿ ಕೊಡ್ಲಿ ಬಿಡ್ಲಿ ಅಂತೆ. ಏನ್ ಇಡ್ಲಿ? ನಿಮ್ಮ ಸಿಂಹಾಸನವನ್ನು ಇಡ್ಲಿ. ಏನ್ ಕೊಡ್ಲಿ? ನಿಮ್ಮ ಹೆಂಡತಿಯನ್ನು ಕೊಡ್ಬೇಕಂತೆ. ಬಿಡ್ಲಿ? ಏನ್ ಬಿಡ್ಲಿ? ನಿಮ್ಮ ಊರನ್ನು ಬಿಡ್ಬೇಕಂತೆ. ನೀನೇನ್ ಮಾಡಿದೆ? ನಾನು ಬಿಡ್ತೇನೆ. ನಿಮ್ಮ ಸಾಂಬಾರನ್ನೆಲ್ಲ ತಿಂದವಲ್ಲ ನಾನು. ನೀ ಬಿಡ್ಲಿಕ್ಕಿಲ್ಲ. ಅದೇ ನಾನು ಬಿಡ್ಲಿಕ್ಕಿಲ್ಲಲ್ಲ. ಅವರು ಒಂದು ಬಿಟ್ರು. ನೀನೇನ್ ಮಾಡಿದೆ? ನಾನು 3 ಚಾ ಹೋಯ್ತು ನನ್ನದು. ಎಂತ? 3 ಚಾ ಹೋಯ್ತು. ಮೂರ್ಛೆ. ಸರಿ ಉಂಟು ಬುದ್ಧಿ, ಸರಿ ಉಂಟು. ಮತ್ತೊಂದು ಟಪ್ ಅಂತ ಬಿಟ್ರು. ಎಂತ? ನಾನು ಟಪ್ ಅಂತ ಬಿಟ್ರು. ಆಗ ನಾನು ಚಾ ತರಿಸಿಕೊಂಡೆ. ಚೇತರಿಸಿಕೊಂಡೆ. ಇಲ್ಲಿ ಉಂಟು. ಮತ್ತೆ ಅವರಿಲ್ಲ ಹೇಗೆ ಹೊಡೆದ್ರು ಅಂತ ಗೊತ್ತುಂಟು ನಿಮಗೆ? ಅವರು ಮೇಲೆ ನಿಂತುಕೊಂಡು ಹೊಡೆದ್ರು. ನಾನು ಕೆಳಗೆ ನಿಂತುಕೊಂಡು ಹೊಡೆದೆ. ನೀನು ಅವರನ್ನು ತೊಡ್ದದ್ದು? ಅವನು ಪೆಟ್ಟು. ನೀನನ್ನು ತೊಡ್ದದ್ದು? ನಾನು ಬೊಬ್ಬೆ. ಚರರು ಇದ ನುಡಿ ಸುರಪತಿ ಕೇಳುತ್ತ ನಮ್ಮ ಲೋಕಕ್ಕೆ ರಕ್ಕಸರು ದಾಳಿ ಇಟ್ಟಿದ್ದಾರೆ, ನಾವು ಹೋಗೋಣ. ಬಂದಿರುವವನು ದೇವೇಂದ್ರ ಎಂದು ತಿಳಿದಿದ್ದೆ. ದೇವೇಂದ್ರ, ಧೈರ್ಯವಿದ್ದರೆ ಬಾ ಮುಂದೆ. ಹಿರಿಯ ದೊನಗೆ ದೊರೆಯರಿದು ನಿನಗೆ ಸಿಕ್ಕುವ ವಸ್ತು ಯಾವುದೂ ಇಲ್ಲ. ಬಂದಂತೆ ಹಿಂದೆ ಹೋದರೆ ಸರಿ, ಇಲ್ಲ
ಹರಿಸುವ ಯಾರಿನೋ ಏನು ಮಾಡರಿ? ಸೋಲಾಯ್ತಲ್ಲ ನಮ್ಮವರನ್ನೆಲ್ಲ ದಿಕ್ಕಪಾಲಾಗಿ ಮಾಡಿಸಿದ್ದಾರೆ. ವೈಕುಂಠನ ಹತ್ರ ಹೋಗುತ್ತೇನೆ. ಸಲಿಸುವಾಗ ಭಕ್ತರಿಷ್ಟಾರ್ಥವನ್ನು ಸಲಿಸುತ್ತ ಮುಕ್ತಿದಾಯಕನಾಗಿ ಮೆರೆದನೋ ಅರ್ಥೆಯಿಂದ ಭಕ್ತರಿಂದ ಕೊಂಡಾಡಲು ಬರುವ ಈ ಲೋಕವೇ ವೈಕುಂಠ ಲೋಕ. ಭಕ್ತರು ನನ್ನ ದರ್ಶನಕ್ಕಾಗಿ ಹೋಮ ಹವನ ಜಪ ತಪಾದಿಗಳನ್ನು ಮಾಡಿ ಈ ಲೋಕಕ್ಕೆ ಬರುತ್ತಿದ್ದಾರೆ. ಇವರ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಕಾಯಕ ನನ್ನದು. ದುಷ್ಟ ಶಕ್ತಿಗಳನ್ನು ನಿಗ್ರಹಿಸಲು ಬೇರೆ ಬೇರೆ ಅವತಾರವನ್ನು ತಾಳಿ ಈ ಲೋಕದಲ್ಲಿ ಸುಖ ಶಾಂತಿಯನ್ನು ನೆಲೆಗೊಳಿಸಿದ್ದೇನೆ. ಶೇಷಶಯನದ ನಾನು ಹಾಡುಗಳ ಮಧ್ಯೆ ವಿರಾಜಮಾನನಾಗಿದ್ದೇನೆ. ಇದರಲ್ಲಿ ಅತಿಶಯೋಕ್ತಿ ಇದೆ ಲಕ್ಷ್ಮೀದೇವಿ. ಏನ ಬಣ್ಣಿಪೇ ಪತಿಯೇ ಕೈದ ತಟನ ಏನ ಬಣ್ಣಿಪೇ ಪತಿಯೇ ಬಣ್ಣಿಪೇ ಪತಿಯೇ ಗೈದ ದಟನ ಏನ ಬಣ್ಣಿಪೇ ಪತಿಯೇ ತ್ರೈಶೋಣಿಯಲ್ಲಿ ಏನೆ ಗಾನೆ ಏನೇನು ಗಿರ್ವಾಣನುದ
ಏನೇ ಗಾಣೆ ತಮ್ಮ ಪ್ರವೀಣತೆಗೆ ಶಿವನಾನೇ ನಿಮ್ಮಯ ರಾಣಿಯಾಗೀಗ ನಾನೇ ಧನ್ಯಳೋ ಏನೋ ಬನ್ನಿ ಬೇಪತಿಯೇ ಏನ ಬನ್ನಿ ಬೇಪತಿಯೇ ಓ ರಮಣ, ಲಕ್ಷ್ಮಿ, ನೀವು ಹೇಳಿದ್ದು ಕಡಿಮೆ ಆಯಿತು. ನೀವು ಮಾಡಿದ್ದ ಕಾರ್ಯಗಳು ಒಂದೇ ಎರಡೇ. 1000 ನಾಲಿಗೆ ಉಳ್ಳ ಆದಿಶೇಷನಿಗೂ ಬಣ್ಣಿಸಲು ಸಾಧ್ಯವಿಲ್ಲ. ಹೌದು. ಓ ಕುಂದ ಕೃಷ್ಣರದನ, ಕುಂದ ಕೂದ್ಮಲ ರದನ ಕುಂದ ಕೂದ್ಮಲ ರದನ ಮತ್ಸ್ಯವ ಭಾರದಿಂದ ಧರಿದೆ ತಮನ ಮಂದರದ್ರಿಯ ಕುಂದದಿದ್ದುದ ತಂದೆ ನರಹರಿಯಾಗಿ ರೂಪವ ಮಂದರದ್ರಿಯ ಕುಂದದಿದ್ದುದ ಹೊಂದಿದ ರಹರಿಯಾಗಿ ರೂಪವ ಎಂದೆನಿಸೆ ಮತದಿಂದ ಮೆರವ ಮದಾಂದರೆ ವಸುಂಧರಿಗೆ ಪದದಿಂದ ಒತ್ತಿ ವಸುಂಧರಿಗೆ ಪದದಿಂದ ಒತ್ತಿ ಒತ್ತಿ ಸುರೇಂದ್ರ ಸುಮನಸ ವೃಂದ ಪೊರೆದು ಎಂದೆನಿಸಿ
ಲಕ್ಷ್ಮಿ, ನಿನ್ನ ಮಾತುಗಳನ್ನು ಕೇಳಿ ನನಗೆ 1 ತಿಂಗಳ ಊಟ ಹಾಕದಿದ್ದರೂ ಸರಿ. ಆದರೆ ನಾವು ಈ ರೀತಿ ಮಾತನಾಡಿಕೊಂಡಿರುವಾಗ ನನ್ನ ಕೈಯಿಂದ ಸುದರ್ಶನ ಯಾಕೋ ಕೆರೆ ಬರುತ್ತಿದ್ದಾನಲ್ಲವೇ? ಏನಾಗುತ್ತದೆ ಎಂದು ನೋಡೋಣ. ಸರದಿರುವಲೋಚನೆಯೋ ಶ್ಲೋಕಿಸಲು ಕೇಳ್ದ ಹರಿಬರುವ ನಿಳೆದ ಸುದರ್ಶನ ನುಡಿದ ಕೈ ಮುಗಿದು ಇವತ್ತೇನು ನನಗೆ ದೇವರು ದೇವರಾಗಿ ಕುಳಿತಿರಲಿ. ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡಲು ಇದೆ ಅಮ್ಮ. ಏನದು ಸುದರ್ಶನ? ಲಾಲಿಸಬೇಕು. ಲಾಲಿಪೂದೆಲೆ ತಾಯೇ ಎನ್ನರಿಕೆಯ ನೊಂದ ಲಕ್ಷ್ಮೀ ದೇವಿ, ಲಕ್ಷ್ಮೀ ದೇವಿ, ಲಕ್ಷ್ಮೀ ದೇವಿ. ಎಂದರಿಕೆಯ ನೊಂದ ಲಕ್ಷ್ಮೀ ದೇವಿ, ಲಕ್ಷ್ಮೀ ದೇವಿ, ಲಕ್ಷ್ಮೀ ದೇವಿ. ನಿಮ್ಮ ಲೋಲನ ಪೊಗಳುತ್ತ ಇರುವುದು ಸಹಜವೇ, ನಿಮ್ಮ ಲೋಲನ ಪೊಗಳುತ್ತ ಇರುವುದು ಸಹಜವೇ ಲಕ್ಷ್ಮೀ ದೇವಿ. ಅಟ್ಟಕ್ಕೇರಿಸುವುದು, ತನ್ನ ಬೇಳೆ ಬೇಯಿಸಿಕೊಳ್ಳುವುದು. ಆದರೆ ಘೋರ ದಾನವರೆಲ್ಲ ಭೋರಕ್ಕೆ ಬಂದರೆ ದಾನವರಲ್ಲ ಪವರಕ್ಕೆ ಬಂದ
ನಾನು ಸೇರಿಕೊಂಡುದರಿಂದ ನಾನು ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ ಮಾಲೆ ಪೂಜೆಲೆ ತಾಯಿ ಎಂದರಿಗೆಯ ನಂದ ಲಕ್ಷ್ಮೀ ದೇವಿ ಲಾಲಿ ಪೂದಲೆ ತಾಯೆ ಎನ್ನರಿಗೆಯ ನಂದ ಲಕ್ಷ್ಮೀ ದೇವಿ ಅಮ್ಮ, ಘೋರ ದಾನವರೆಲ್ಲ ಭವರಕ್ಕೆ ಬಂದರೆ ಅವರನ್ನೆಲ್ಲ ಕೊಂದದ್ದು ನಾನೇ. ಒಳಗೆ ಕೆಲಸ ಮಾಡಿದ್ದು ನಾನು. ಲೋಕಮುಖಕ್ಕೆ ನಿಮ್ಮ ಗಂಡ ಎಂದು ತಿಳಿದಿದೆ. ಸುದರ್ಶನ ಮುಚ್ಚು ಬಾಯಿ. ಮುಚ್ಚು ಮುಚ್ಚಲ ಬಾಯ ಕಿಚ್ಚಿನ ವಾಣಿಯ ಕೊಚ್ಚದಿ ಎನ್ನೊಡನೆ ಅಚ್ಚುತಾಗಿಂತ ನಿನ್ನೆಷ್ಟು ವೀರನು ಹೆಚ್ಚಿಗಾಯಿತು ಕಂಡೋದು. ಸುದರ್ಶನ, ನನ್ನವರ ಕೈಯ ಇದೆ ಎಂದು ಸೊಲಿಗೆಯಲ್ಲಿ ಮಾತಾಡಿದ್ದಾರೆ. ಅಚ್ಚುದಗಿಂತ ನೀ ಹೆಚ್ಚ ಸುದರ್ಶನ. ಅಮ್ಮ, ಸಿಟ್ಟು ಬರ್ತದೆ ತಾಯೇ, ಸಿಟ್ಟು. ಕಂಡೂತ ನುಡಿದರೆ ಕೆಂಡಾದಂತಹ ಸಿಟ್ಟು ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಕಂಡೂತ ನುಡಿದರೆ ಕಂಡೂತ ನುಡಿದರೆ ಕೆಂಡಾದಂತಹ ಸಿಟ್ಟು ಕೆಂಡಾದಂತಹ ಸಿಟ್ಟು ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ನಿಮ್ಮ ಗಂಡ ನಾನಲ್ಲದಿದ್ದಡೆ ದಂಡ ದಂಡ ನಿಮ್ಮ ಗಂಡ ನಾನಲ್ಲದಿದ್ದಡೆ ದಂಡ ಖಂಡಿತ ಲಕ್ಷ್ಮೀ ದೇವಿ ಲಾಲಿ ಪೂದೆಲೆ ತಾಯೇ ಎನ್ನರಿಗೆಯ ಹೊಂದ ಲಕ್ಷ್ಮೀ ದೇವಿ ಅಮ್ಮ, ಕಂಡದ ನುಡಿದರೆ ಕೆಣ್ಣದಂತ ಕೋಪ ಎಂಬ ನುಡಿಯೇ ಇದೆ. ಆದರೆ ನಿಮ್ಮ ಗಂಡ ನಾನು ಇಲ್ಲದಿದ್ದರೆ ಬರೇ ದಂಡ ದಂಡ ಪಿಂಡ. ಸರಿದರೆ ರಮಣನು ಮಾಸವರ ಕೂರ್ಮ ನರಸಿಂಹ ವಡು ರೂಪವ ಧರಿಸಿದ ನವರನು ತರಿದಾಗ ನೀನಲ್ಲಿ ಮರೆಯೊಳಗಿರ್ದೆ ಬೇಳು. ಸುದರ್ಶನ, ನನ್ನ ಗಂಡ ಮತ್ಸ್ಯ ಅವತಾರವನ್ನು ತಾಳಿದ್ರು. ಅವಾಗ ನೀ ಎಲ್ಲಿ ಅಡಿಗೆ ಕೂತಿದ್ದಿ? ಅಮ್ಮ, ಮತ್ಸ್ಯ ಮತ್ಸ್ಯ ಅಮ್ಮ. ಮತ್ಸ್ಯನ ರೆಕ್ಕೆಯೋ ರೆಕ್ಕೆಯೋ ರೆಕ್ಕೆಯೋಳು
ಚಿಪ್ಪಿನೋಳ್ ಕೂರ್ಮನ ಚಿಪ್ಪಿನೋ ವೃತ್ತಿಧರನ ದಂತದಳು 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 ಮಧ್ಯನಾರಿಕೆಯೋ ಕೋರ್ಮನ ಚಿಪ್ಪಿನ ವೃತ್ತಿಧಾರನ ದಂತದಳು ಮತ್ತೆ ಮನೋಜ ಅರಿವು ಗುರುಳಾಗಿರ್ದೋ ಮತ್ತೆ ಮನೋಜ ಹರಿವು ಗುರುಳಾಗಿರ್ದೋ ಇತ್ತೆ ಸಹಾಯವನೋ ಮತ್ತೆ ಮನುಜ ಹರಿವು ಗುರುಳಾಗಿರ್ದೋ ಇತ್ತೆ ಸಹಾಯವನೋ ಮತ್ಸ್ಯನ ರೆಕ್ಕೆಯೋ 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 ಕೂರ್ಮನ ಚಿಪ್ಪಿನೋಳ್ 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 ವೃತ್ತಿಧರನ ದಂತದೋಳ್ 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 ಐ ಐ ಐ ಅಮ್ಮ ನಿಮ್ಮ ಗಂಡ ಮತ್ಸ್ಯಾವತಾರವನ್ನು ತಾಳಿ ತಮಾಸುರ ಎಂಬ ರಕ್ಕಸನ್ ಕೊಂದರು ಆ ಮತ್ಸ್ಯನ ರೆಕ್ಕೆ ನಾನಾಗಿದ್ದೇನಮ್ಮ ರೆಕ್ಕೆ 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 ಸ್ವಾಮಿ ಅವನು ನಿಮ್ಮ ರೆಕ್ಕೆಯಾಗಿದಂತೆ ನಾನು ಮತ್ಸ್ಯಾವತಾರ ತಾಳುವಾಗ ಅವನಾಗಿದ್ದ ನನ್ನ ರೆಕ್ಕೆ ಅದನ್ನು ಒಪ್ಪದಿರುವುದಕ್ಕೆ ನಿನಗೇಕೆ ಸೊಕ್ಕೆ ಲಕ್ಷ್ಮಿ ಅದೋಗಲಿ ನನ್ನ ಗಂಡ ಕೂರ್ಮಾವತಾರವನ್ನು ತಾಳಿದ್ರು ಅವಾಗ ನೀ ಎಲ್ಲಿದ್ದಿ ಅಮ್ಮ ನಿಮ್ಮ ಗಂಡ ಕೂರ್ಮಾವತಾರವನ್ನು ತಾಳಿ ಈ ಧರೆಯನ್ನು ಎತ್ತಿದರು ಎತ್ತಿದ್ದು ಯಾವುದರಲ್ಲಿ ಅಮ್ಮ ಚಿಪ್ಪು ಆ ಚಿಪ್ಪೆ ನಾನಾಗಿದ್ದೆ ನೀನು ಚಿಪ್ಪು ಚಿಪ್ಪು ನೋಡಿ ಸ್ವಾಮಿ ಚಿಪ್ಪಂತೆ ನಾನು ಕೂರ್ಮಾವತಾರ ತಾಳಿ ಈ ಧರೆಯನ್ನು ಎತ್ತುವಾಗ ಅವನಾಗಿದ್ದ ನನ್ನ ಚಿಪ್ಪು ಅದನ್ನು ನೀನು ಒಪ್ಪು ಅದೋಗಲಿ ಒಪ್ಪದಿದ್ದರೆ ಅದು ನಿನ್ನ ತಪ್ಪು ಲಕ್ಷ್ಮಿ ಅದೋಗಲಿ ನನ್ನ ಗಂಡ ಹಂದಿಯ ರೂಪವನ್ನು ತಾಳಿದ್ ವರಾಹ ಅವಾಗ ನೀ ಎಲ್ಲಿ ಅಡಿಂಗ್ ಕೂತಿದ್ದಿ ಅಮ್ಮ ನಿಮ್ಮ ಗಂಡ ವರಾಹ ರೂಪವನ್ನು ತಾಳಿ ಹಿರಣ್ಯಾಕ್ಷನನ್ನು ಕೊಂದರು ಆ ಹಂದಿಯ ದಾಡೆ ನಾನಾಗಿದ್ದೇನಮ್ಮ ನೀನು ದಾಡೆ 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 ನೋಡಿ ಸ್ವಾಮಿ ನಾನು ವರಾಹ ರೂಪ ತಾಳಿ ಹಿರಣ್ಯಾಕ್ಷನನ್ನು ಕೊಲ್ಲುವಾಗ ಅವನಾಗಿದ್ದ ನನ್ನ ದಾಡೆ ಅದನ್ನು ಒಪ್ಪದಿರುವುದಕ್ಕೆ ನಿನಗೇನು ಕೋಡೆ ಈಗ ತಿಳಿತಮ್ಮ ಹೋಗಲಿ ನನ್ನ ಗಂಡ ಉಗ್ರ ನರಸಿಂಹನಾಗಿದ್ರು ಅವಾಗ ನೀ ಎಲ್ಲಿ ಅಡಗಿ ಗೊತ್ತಿದ್ದಿ ಅಮ್ಮ ನಿಮ್ಮ ಗಂಡ ಉಗ್ರ ನರಸಿಂಹನಾಗಿ ಹಿರಣ್ಯಕಶ್ಯಪನ ಹೊಟ್ಟೆಯನ್ನು ಬಗೆದರು ಬಗೆದದ್ದು ಯಾವುದರಲ್ಲಿ ಅಮ್ಮ ನಖ ಆ ನಖವೇ ನಾನಾಗಿದ್ದೆ ನೀನು ನಖ 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 ಸೋಮಿ ಅವನಾಗಿದ್ದ ನನ್ನ ನಖ ಅದರಿಂದ ಇದ್ದು ಲೋಕಕ್ಕೆ ಸುಖ ನೀನು ಮಾಡದಿರೋ ದುಃಖ ಸಹಜವಾಗುವುದೀ ವಾಡಿ ನಿನ್ನಂತಹ ಪರಾಕ್ರಮಿ ಭುವನ ಮೂರರಲ್ಲ ಸುರ ಸುರರೊಳು ಪರಿಗಿ ಬಹುಮತ ನಿನಗೆ ಸುದರ್ಶನ
ನಾನೇ ಧೈರ್ಯವಂತ, ನಾನೇ ದೊಡ್ಡವ. ಇನ್ನು ದೇವರ ಕೈಯಲ್ಲಿ ನನಗೇನು ಕೆಲಸ? ನಾನು ಹೊರಡುತ್ತೇನೆ. ಬೇಕಾದಾಗ ಕರೀರಿ. ಸುದರ್ಶನ್ ಏನೆಂದು ಹೇಳ್ತಿದ್ದಾನೆ? ಸುದರ್ಶನ ತಲೆಗೆ ಅಹಂಕಾರದವರಿಗೆ ಅದನ್ನು ಬೆಳೆಸಲೇಬೇಕು. ಅದಕ್ಕೂ ಒಂದು ಕಾಲ ಕೂಡಿ ಬರುತ್ತದೆ. ನೀನು ಒಳಗೆದ್ದುಕೋ. ಕಳುವೆ ತಾಳಿ ಧೈರ್ಯ. ಸುದರ್ಶನ ಅಹಂಕಾರ ಇಳಿಸಲೇಬೇಕು. ದೇವೇಂದ್ರ ದೂರು ಕೊಟ್ಟಿದ್ದಾರಲ್ಲ, ಲೋವತಿಪುರದಿಂದ ಶತ್ರು ಪ್ರಸೂದನ ಎಂಬ ರಕ್ಕಸನು ದೇವೇಂದ್ರಾದಿ ದೇವತೆಗಳನ್ನು ಸೋಲಿಸಿದಂತೆ. ಈ ಸಲ ನಾನು ಸುದರ್ಶನನ್ನು ಕೈಬಿಟ್ಟು ಹೋಗಲೇಬೇಕು. ಏನಾಗುವುದು ಎಂದು ನೋಡೋಣ. ನಿನ್ನ ಕಪ್ಪು ಮೈಯಲ್ಲಿ ಕೆಂಪು ರಕ್ತ ಸುರಿಸಲಿಲ್ಲ. ನನ್ನ ಹೆಸರು ಶತ್ರು ಪ್ರಸೂದನೆ ಅಲ್ಲ. ಪಡೆಯುವುದು ಹೋದೆನೆಂದು ಮಾನವೆಲ್ಲವೂ ಹೋಯ್ತು, ಮಾನವೆಲ್ಲವೂ ಹೋಯ್ತು, ಪರಮೇಶ್ವರವಿತ್ತು. ಏನ ಮಾಡಲಿ ವೈಕುಂಠಕ್ಕೆ ಹೊರಡುತ್ತೇನೆ.
ಒಲಿಯಿದೆ ನನಗೆ ಅಪ್ಪನ ಕೊಡಿ. ಆ ರಕ್ಕಸ ಅಪ್ಪನ ಕೊಟ್ರೆ ಸುಡುವೆನು ಜಗವೆನು ಹೊಡಿವೆನು. ಆಗಲಿ ನೀನೊಬ್ಬನಾದ್ರೂ ಇದೆಯಲ್ಲ. ಎಲ್ಲ ಚಕ್ರವೇ ಗರಗರನೆ ತಿರುಗಿಕೊಂಡು ನನ್ನ ಪಟ್ಟಣವನ್ನು ಸುಟ್ಟಲ್ಲ. ಯಾರ ನೀನು? ಶತ್ರು ಪ್ರಸೂತನೋ ನೀನು. ಜಣುತ 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 ದಿಮಿತ ಜಣುತ 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 ಶತ್ರು ನೀನು. ಶತ್ರು ನೀನು ಹೃದಯ ಚಿತ್ತಜ ಪಿತಮದ ಹೃದಯ ಇರುವ ಚಕ್ರವು. ಎಲ್ಲಾ ರಕ್ಕಸ ಏನು? ನೀನು ಪಡೆದ ವರವನ್ನು ನೆನಪಿಸಿಕೊ. ಮನುಷ್ಯನ ರೂಪದಲ್ಲಿ ಆಯ್ದು ಮುಂದೆ ಬಂದರೆ ನಿನಗೆ ಮರಣ. ಇದೋ ನಾನೇ ಬಂದಿದ್ದೇನೆ ಸುದರ್ಶನ ಚಕ್ರ. ಧೈರ್ಯ ಇದ್ದರೆ ಬಾ ಮುಂದೆ.
ನಾವಿರುವರೆ ಬಾರೋ ಬಳಿಗೆ ವೀರ ಓ ವೀರ, ನಿನ್ನ ನಿಲುವನ್ನು ಕಂಡಾಗಲೇ ನನಗೆ ಅರ್ಥವಾಯಿತು. ನೀನು ಗೆದ್ದು ಬಂದಿದೀಯ. ಆದರೆ ನೀನು ಯಾವಾಗಲೂ ಯುದ್ಧದಲ್ಲಿ ಗೆದ್ದು ಬಂದು ನನ್ನ ಕರವನ್ನು ಏರುತ್ತೀರಿ. ಈಗ ಯಾಕೆ ದೂರ ನಿಂತಿರುವೆ? ಏರು. ಆಲದಿಳೆಯೊಳು ಮಲಗಿಯೇ ಆಲದಿಳೆಯೊಳು ಮಲಗಿ ತೇಲುವ ಕಾಲಾಗ ಧೀರ ಮಧು ಕೈಟಬರು ಜನಿಸುತ್ತ ಧೀರ ಮಧು ಕೈಟಬರು ಜನಿಸುತ್ತ ನಾಳಿಕೋದ್ಭವನನ್ನು ಪೀಡಿಸೆ ನಾಳಿಕೋದ್ಭವನನ್ನು ಪೀಡಿಸೆ ಹಲಗೆಲವು ಕಾಲ ಕಾಳಗವ ಎಸಗುತ್ತ ಅವರಲಿ ಹಲಗೆಲವು ಕಾಲ ಕಾಳಗವ ಎಸಗುತ್ತ ಅವರಲಿ ಸೋಲು ನಿನ್ನಯ ಪಾಲಿಗಡೆಸಲು ಸೋಲು ನಿನ್ನಯ ಪಾಲಿಗಡೆಸಲು ಮೇಲೆ ಎನ್ನನು ಕಳುಹೆ ಮೇಲೆ ಎನ್ನನು ಕಳುಹೆ ನಾನವರನ್ನು ತರೆದಿಯೇನೋ 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 ಆಲದಿಳೆಯೊಳು ಮಲಗಿ ತೇಲುವ ಕಾಲ ದೇವರೇ, ಅಂದು ನೀವು ಆಲದ ಎಲೆಯಲ್ಲಿ ಬಾಲಮುಕುಂದನಾಗಿ ಮಲಗಿರುವ ಕಾಲ. ಆ ಕಾಲದಲ್ಲಿ ಮಧುಕೈಟಬರೆಂಬ ರಕ್ಕಸರು ಜನಿಸಿ ಬ್ರಹ್ಮನನ್ನೇ ಪೀಡಿಸಿದರು. ನೀವು ಎಷ್ಟೋ ವರ್ಷಗಳ ಕಾಲ ಯುದ್ಧವನ್ನು ಮಾಡಿ ಸೋಲು ಅನುಭವಿಸಿದಿರಿ. ಆಗ ನೀವು ನನ್ನನ್ನು ಮೇಲೆ ಕಳುಹಿಸಿದಿರಿ. ಆ ರಕ್ಕಸನನ್ನು ತಂದು ಲೋಕಶಾಂತಿ ಮಾಡಿದವನು ನಾನು. ಯೋಗ್ಯ
ಸುದರ್ಶನಗೆ ಸುಜ್ಞಾನವ ಮೂಡಲು ಶರಣ ರಕ್ಷಕ ಮೋಕ್ಷದಾಯಕ ತುರುಳ ಶಿಕ್ಷಕ ಪಕ್ಷಿವಾಹನ ನರಹರಿಯೇ ಪ್ರಹ್ಲಾದ ರಕ್ಷಕ ಕ್ಷಮಿಸೆನೋ ತಾಲೆಂದಾಗ ಮನ್ನಿಸನ್ನ ಅಪರಾಧವ ಮಾಧವ ಸುಪ್ರಸನ್ನ ಕೇಶವ ನಿಸನ್ನ ಅಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಎನ್ನೊಳೆದಕ್ಕೆ ಭೇದ ನಿನ್ನೊಳಿಲ್ಲವೋ ವಾದ ಎನ್ನೊಳೆದಕ್ಕೆ ಭೇದ ನಿನ್ನೊಳಿಲ್ಲವೋ ವಾದ ಮುನ್ನ ನಂಬಿದೆ ಪಾದ ಇನ್ನೂ ಆತುಕೋ ಮೋದ ಮುನ್ನಿಸನ್ನ ಅಪರಾಧವ ಅಯ್ಯೋ ಸ್ವಾಮಿ, ತಪ್ಪಾಯ್ತು ದೇವ, ತಪ್ಪಾಯ್ತು. ನೀವೇನು ಎಂದು ಹರಿಯದೆ ಅಹಂಕಾರ ಮಾತನಾಡಿದೆ. ಇದೋ ನಿಮ್ಮ ಪಾದವನ್ನು ಕಣ್ಣೀರಿನಲ್ಲಿ ತೊಳೆಯುತ್ತಿದ್ದೆ. ದಯ ತೋರು ದೇವ. ಭಕ್ತ ಚಿಂತಿಸಬೇಡ ಕೃತವೀರ್ಯ ಸುತನಾಗಿ ಅರ್ಥಿಯಲ್ ಜನಿಸು ನೀನು ಅತ್ರಿಜನಾಗಿ ಸಮಸ್ತ ವಿದ್ಯೆಯ ಬೋಧಿ ಸುತ್ತೆಂದೆನಿಸುವೆನೋ ಭಕ್ತ ಚಿಂತಿಸಬೇಡ. ಸುದರ್ಶನ, ನಿನ್ನಿಂದ ಎಷ್ಟು ಕಾಲ ಸೇವೆ ಪಡೆದಂತ ನಾನೇ ಧನ್ಯರು. ಆದರೆ ನಾನೀಗ ನಿನಗೆ ಶಾಪವನ್ನು ನೀಡುತ್ತೇನೆ. ಶಾಪವನ್ನು ಮರಗೊಲ್ಲಲು ಆಗುವುದಿಲ್ಲ. ಆದರೆ ನಿನಗೆ ಮಾರು ಶಾಪವನ್ನು ನೀಡುತ್ತೇನೆ. ನೀನು ಭೂಲೋಕದಲ್ಲಿ ಕೃತವೀರನ ಸುತನಾಗಿ ಕಾರ್ತಿಕ ವೀರನಾಗಿ ಜನಿಸು. ನಾನೇ ದತ್ತಾತ್ರೇಯನಾಗಿ ಬಂದು ನಿನಗೆ ಬೋಧಿಸುತ್ತೇನೆ. ನೀನು ಮೂರು ಲೋಕದಲ್ಲಿ ವೀರನಾಗಿ ಬರೆ. ಆದರೆ ಯಾವಾಗ ನೀನು ಬ್ರಾಹ್ಮಣನನ್ನು ಪೀಡಿಸ್ತೇಯೋ, ನಾನೇ ಪರಶುರಾಮನಾಗಿ ಬಂದು ನಿನ್ನ ಶಿರವನ್ನು ತ್ಯಜಿಸುತ್ತೇನೆ. ಸುದರ್ಶನ ವಿಜಯ ಕಥೆಯನ್ನು ಯಾರು ನೋಡುತ್ತಾರೋ, ಯಾರು ಕೇಳುತ್ತಾರೋ, ನಮ್ಮ ವಿಷ್ಣುಮೂರ್ತಿ ದೇವರು ಹಾಗೂ ಈಶ್ವರ ದೇವರು ಇಲ್ಲಿ ನೆಲೆಸಿರುವ ದೈವ ಭೂತಗಳು ಮಂಗಳವನ್ನು ಉಂಟು ಮಾಡಲಿ. ಮಕ್ಕಳ ಯಕ್ಷಗಾನ ಕೇಳಿದ್ದೀರಿ. ಅವರಿಗೆ ಸಿಕ್ಕ ಸಮಯದಲ್ಲಿ ರಾತ್ರಿ ಹೊತ್ತು ಅವರು ಕಷ್ಟಪಟ್ಟಿದ್ದಾರೆ, ಸ್ವಲ್ಪ ಶ್ರಮಪಟ್ಟಿದ್ದಾರೆ, ನಿಮಗೆ ಅರಿವಾಗ್ತದೆ. ಅವರಿಗೆ ನಾವು ನಂಬಿದಂಥ ದೇವರು ಆರೋಗ್ಯ ಕರುಣಿಸಲಿ, ಒಳ್ಳೆಯ ಕಲಾವಿದರಾಗಿ ಈ PM ಶ್ರೀ ವೀರಮಂಗಲ ಶಾಲೆಯಲ್ಲಿ ಮೂಡಿ ಬರಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿದ್ದೇನೆ. ಮುಂದೆ ಊಟದ ವಿರಾಮ ಬಳಿಕ ನಾವು ಕಾರ್ಯಕ್ರಮ ಮಾಡ್ತಿದ್ದೇವೆ. ದಯವಿಟ್ಟು ಊಟಕ್ಕೆ ತೆರಳಬೇಕಾಗಿ ವಿನಂತಿಸ್ತೇವೆ. ಒಂದು 20 ನಿಮಿಷದ ವಿರಾಮದ ಬಳಿಕ ಕಾರ್ಯಕ್ರಮಗಳು ಆರಂಭವಾಗ್ತವೆ. ಹಲೋ, ನಮ್ಮ ಈ ಕಾರ್ಯಕ್ರಮಕ್ಕೆ ಆನಡ್ಕ ಶಾಲೆಯ ಶಿಕ್ಷಕಿಯಾಗಿರುವ ಶ್ರೀಮತಿ ಮಾಲತಿ ಇವರು ಆಗಮಿಸಿದ್ದಾರೆ.
ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ ಮೇಡಮ್. ಹಾಗೆ ಕೊಂಬೆಟ್ಟು ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಆಗಿರುವ ಶ್ವೇತ ವಸಂತ ಮೂಲ್ಯ ಇವರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇವರನ್ನು ಕೂಡ ಇವರ ಉಪಸ್ಥಿತಿಯನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ. ಹಾಗೆ SGM ಸರ್ವೆ ಶಾಲೆಯ ಶ್ರೀಮತಿ ಅಕ್ಷತಾ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಊಟದ ವಿರಾಮದ ಬಳಿಕ ಗಂಗಾವತಾರ ರೂಪಕ ಇದೆ. ಮಕ್ಕಳು ತಯಾರಾಗಿರಬೇಕು. ಅದಾದ ಬಳಿಕ ಚೆನ್ನಪ್ಪ ಚೆನ್ನಗೌಡ 4ನೇ ತರಗತಿಯ ವಿದ್ಯಾರ್ಥಿಗಳು ತಯಾರಾಗಿರಬೇಕು.
ಶ್ರೀಮತಿ ಗೀತಾಂಜಲಿ ದೈಹಿಕ ಶಿಕ್ಷಕರು ಕೊಂಬೆಟ್ಟು ಶಾಲೆ, ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಇವರ ಉಪಸ್ಥಿತಿಯನ್ನು ಗೌರವಿಸಿದ್ದೇವೆ.
ಸಂಜಯನಗರ ಶಾಲೆಯ ರಮೇಶ್ ಉಳೆಯ ಸರ್ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಹಾಗೆ ಪ್ರಮೀಳಾ ಮಹಾಬಲಶೆಟ್ಟಿ ಅತಿಥಿ ಶಿಕ್ಷಕರು ಸಂಜಯನಗರ ಇವರ ಉಪಸ್ಥಿತಿಯನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿರುವ ಮನ್ಸೂರ್ ಇವರು ಹೆಮ್ಮೆಯಿಂದ ನಮ್ಮ ಶಾಲೆಯ ಬಗ್ಗೆ ತಾವೇ ರಚಿಸಿ ಒಂದು ಹಾಡನ್ನು ಹಾಡಲಿಕ್ಕಿದ್ದಾರೆ. ಇವರಿಗೆ ಈಗ ವೇದಿಕೆ.
ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ, ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ. ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ, ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ, ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ. ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ, ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ. ಬಳಿ ಬಂದರೆ ಉಡಿಸುವೆ ಸೀರೆ ಬಂಗಾರಿ, ನಾ ತೊಡಿಸುವೆ ನವಿಲುಗರಿ. ಓ ಮದುಮಗಳಾಗಿ ಬಂದರೆ ಸಾಕು ಸಿಂಗಾರಿ, ನಾ ಮದುವೆಗೆ ತಯಾರಿ. ನೋಡು ಒಮ್ಮೆ ಈ ಬಡವನ ಪ್ರೀತಿಗೆ ಸಾವು ಕಾರಣ. ಕಾಯುವೆ ಪ್ರತಿದಿನ ನಿನ್ನ ಕಾವಲುಗಾರಣ, ಕಾಯುವೆ ಪ್ರತಿದಿನ ನಿನ್ನ ಕಾವಲುಗಾರಣ. ಹೆಜ್ಜೆಯ ನಡೆದ ಕನ್ಸಲತ ತಕದಿಮಿತ, ಬಾ ಕೇಳು ಸಂಗೀತ. ಹೃದಯದ ಮಿಡಿತ ನೀ ನನ್ನ ಸ್ವಂತ ಓ ಹಂತ, ಬರೆದಾಯ್ತು ಭಗವಂತ. ನಿನ್ನ ಅಭಿಮಾನಿಯಾಗುವೆ ಪ್ರೀತಿಯಿಂದ ನಾಡುವೆ. ಚೆಲುವೆ ಕನ್ನಡತಿಯೇ ಕಣ್ಕಾಡಿಗೆ ಕೆಣತಿಯೇ, ಚೆಲುವೆ ಕನ್ನಡತಿಯೇ ಕಣ್ಕಾಡಿಗೆ ತುಡಿಸುವೆ. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ, ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ. ನಡೆದು ಬಾ ಮೆಲ್ಲಗೆ ನಾ ಮುಡಿಸುವೆ ಮಲ್ಲಿಗೆ, ನಡೆದು ಬಾ ಮೆಲ್ಲಗೆ ನಾ ನುಡಿಸುವೆ ಮಲ್ಲಿಗೆ. ಇನ್ನು ಮುಂದೆ ನಾವು ಸಭೆಯನ್ನು ಒಂದು ಸಣ್ಣ 10 ನಿಮಿಷದ ಸಭೆಯನ್ನು ಆರಂಭಿಸ್ತೇವೆ. ಊಟದ ಕೌಂಟರ್ ಕ್ಲೋಸ್ ಆಗಿದೆ, ಒಂದು 5 ನಿಮಿಷದಲ್ಲಿ ಕ್ಲೋಸ್ ಆಗ್ತದೆ. ಮತ್ತು ಯಾವುದೇ ಕಾರಣಕ್ಕಲ್ಲಿ ಊಟಗಳು ಸಿಗುವುದಿಲ್ಲ. ಯಾಕಂದರೆ ಹೇಳಿದರೆ ಎಲ್ಲರಿಗೂ ಕೂಡ ಬಡಿಸುವವರಿಗೂ ಕೂಡ ಅವರ ಮಕ್ಕಳ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಬೇಕು ಅನ್ನೋ ಕಾರಣಕ್ಕಾಗಿ ನಿಮಗೆ ಅರ್ಧ ಗಂಟೆ ಈಗ ರೆಸ್ಟ್ ಕೊಡಲಾಗಿದೆ. ನಮ್ಮ ಊರಿನಲ್ಲಿ ಹೀಗೆ ಅವರು ಇನ್ನೂ ಆರಾಮಾಗಿ ಕೂತು ನೋಡ್ತಾರೆ. ಒಂದು ಕಡೆಯಿಂದ ಊಟದ ರಶ್ಶು, ಒಂದು ಕಡೆಯಿಂದ ಡ್ಯಾನ್ಸ್ ರಶ್ಶು ಬೇಡ ಅಂತ ಹೇಳಿ ನೆಮ್ಮದಿಯಿಂದ ಕೂತ್ಕೊಳ್ಳಲಿಕ್ಕೆ ಬೇಕಾದಷ್ಟು ಸ್ಥಳಾವಕಾಶಗಳು ಮೇಲೆ ಕೆಳಗೆಲ್ಲ ಇದೆ. ದಯವಿಟ್ಟು ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ವಿನಂತಿಸ್ತೇನೆ. ನಾವಿವತ್ತು
ಯಾವತ್ತೂ ಕೂಡ ಕೃತಜ್ಞತೆಯಿಂದ ಸ್ಮರಿಸುವುದು ನಮ್ಮ ಸಂಸ್ಥೆಯ ಅದು ಪ್ರಮುಖವಾದ ಭಾಗವಾಗಿದೆ. ಅಲ್ಲಿ ಕಚೇರಿಗೆ ದಯವಿಟ್ಟು ಅದರ ಅಗತ್ಯ ಇಲ್ಲದವರು ಹೋಗಬೇಡಿ, ನಿಮಗೆ ಅಲ್ಲಿ ಏನು ಇರುವುದಿಲ್ಲ. ಅಲ್ಲಿ ದಯವಿಟ್ಟು ನೀವು ನೋಡೋದಾದರೆ ಮೇಲೆ ಬೇಕಾದಷ್ಟು ಇದೆ, ದಯವಿಟ್ಟು ಅಲ್ಲಿ ಹೋಗಬೇಡಿ ಯಾರು. ನಾವು ನಮ್ಮ ಸಂಸ್ಥೆಯನ್ನು ಕಟ್ಟಿ ಬೆಳೆಸೋರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಯಾಕಂತ ಹೇಳಿದರೆ ಸಂಸ್ಥೆ ಎನ್ನುವುದು ಊರಿನ ದೇವಸ್ಥಾನ ಹೌದು, ಸಂಸ್ಥೆ ಎನ್ನುವುದು ಊರಿನ ಮಸೀದಿ ಹೌದು, ಸಂಸ್ಥೆ ಎನ್ನುವುದು ಊರಿನ ಚರ್ಚು ಹೌದು. ಎಲ್ಲ ಜನಾಂಗದವರು ಬಂದು ಸೇರಿ ಕುಣಿಯುವಂತಹ ಸ್ಥಳ ಅಂತ ಹೇಳಿದರೆ ಅದು ವಿದ್ಯಾ ಮಂದಿರ, ಅದು ಸರಸ್ವತಿ ಮಂದಿರ. ಇಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲದೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂದು ಹೇಳಿ ವೀರಮಂಗ ಶಾಲೆಯ ಮಕ್ಕಳು ಅಂತ ಹೇಳಿ ನಾವು ಭಾವಿಸ್ತೇವೆ. ಆ ಕಾರಣಕ್ಕಾಗಿ ನಾವು ಇವತ್ತು ಇಷ್ಟು ಪ್ರೀತಿಯಿಂದ ಸೌಹಾರ್ದದಿಂದ ವೀರಮಂಗಲದಲ್ಲಿ ಇದ್ದೇವೆ. ಬೇರೆ ಊರಿನಲ್ಲಿ ಯಾವುದು ಕೂಡ ನಡೆಯುವುದಾದರೂ ಕೂಡ ವೀರಮಂಗಲದ ಈ ಪುಣ್ಯ ಭೂಮಿಯಲ್ಲಿ ಮಹಾಲಿಂಗೇಶ್ವರ ದೇವರು ಬರುವಾಗ ಆರತಿ ಎನ್ನುತ್ತಾರೆ, ಹಣ್ಣು ಕಾಯಿ ಕೊಡ್ತಾರೆ. ಜಾತಿ ಮತ ಭೇದವಿಲ್ಲದೆ ಅದನ್ನು ಶ್ರದ್ಧೆಯಿಂದ ದೇವರನ್ನು ಬರಮಾಡಿಕೊಳ್ತಾರೆ. ಇದು ಇವತ್ತು ನಿನ್ನೆ ನಡೆದು ಬಂದು ಅಲ್ಲ, ಶತಮಾನಗಳ ಕಾಲಗಳ ಹಿಂದಿನಿಂದಲೂ ಕೂಡ ಸೌಹಾರ್ದ ಮನೋಭಾವದಿಂದ ಬದುಕಿ ಬಾಳುವಂತಹ ಊರು ಅದು ವೀರಮಂಗಲದ ಊರು. ನಮಗೆ ನಾನು ಇಲ್ಲಿ ಶಾಲೆಯಲ್ಲಿ ಬಂದು 1.5 ವರ್ಷ ಆದರೂ ಕೂಡ ಈ ವೀರಮಂಗಲದ ಬಗ್ಗೆ ಏನು ನಾನು ಅಪರಿಚಿತನೇನಲ್ಲ. ನನ್ನ ಊರು ಸವಣೂರು. ನಾನು ಕೂಡ ದೇವರ ಸ್ನಾನಕ್ಕೆ ಅವರ್ಭತ ಸಾವನಕ್ಕೆ ಇಲ್ಲಿಗೆ ಬರುವವನು, ನೋಡ್ತಿರುವುದು. ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಕೂಡ ನೀಡಿದವರೇ. ಇಲ್ಲಿಯ ವಿಷ್ಣುಮೂರ್ತಿ ಸಂಘ ಇರಬಹುದು, ಅಥವಾ ಇಲ್ಲಿಯ ಬೇರೆ ಬೇರೆ ಸಂಸ್ಥೆಗಳು ಇರಬಹುದು. ಇವರೆಲ್ಲರೂ ನಮ್ಮನ್ನು ಬಹಳಷ್ಟು ಹಿಂದೆ ಕೂಡ ಕರೆಯುತ್ತಿದ್ದರು. ನಾವು ಇಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದೇವೆ. ಹಾಗಿರುವಾಗ ನಮಗೆ ಇದು ಹೊಸತೇನೂ ಅಲ್ಲ. ಈ ಸಂಸ್ಥೆಯನ್ನು 60 ವರ್ಷಗಳ ಸಂದರ್ಭದಲ್ಲಿ ಕಟ್ಟಿ ಬೆಳೆಸಿದಂತಹ ಹಿರಿಯ ವಿದ್ಯಾರ್ಥಿಗಳ ಒಂದು ದ್ಯೋತಕವಾಗಿ ಇವತ್ತು ನಮ್ಮ ಸಂಸ್ಥೆ ಎದ್ದು ನಿಂತಿದೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆಗಾಗಲೇ ಬೆಳಗ್ಗೆ ಹೇಳಿದ್ದೇವೆ, 15 ಲಕ್ಷ ಶಾಲೆಗಳು ನಮ್ಮ ದೇಶದಲ್ಲಿದೆ. ಅದರಲ್ಲಿ 6,000 ಶಾಲೆಗಳು PMC ಶಾಲೆಗಳಾಗಿವೆ. ಜವಾಹರ್ಲಾಲ್ ನವೋದಯ ಶಾಲೆ ಅಂತ ಹೇಳ್ತೇವೆ, ಅದು ಕೂಡ PMC ಆಗಿದೆ. ಇನ್ನು ಕೇಂದ್ರೀಯ ವಿದ್ಯಾಲಯ ಏನಿದೆ ಅದು ಕೂಡ PMC ಆಗಿದೆ. ದೇಶದಲ್ಲಿ 1% ಶಾಲೆಗಳು ಆಯ್ಕೆಯಾಗಿದೆ ಅಂತ ಅರ್ಥ ಮಾಡಿಕೊಳ್ಳಿ. ದೇಶದಲ್ಲಿ 1% ಶಾಲೆಗಳು PMC ಶಾಲೆಗಳಾಗಿವೆ. 15 ಲಕ್ಷದ ಶಾಲೆಗಳಲ್ಲಿ 6,000 ಸೆಲೆಕ್ಟ್ ಆಗಿದೆ. ನಮ್ಮ ರಾಜ್ಯದಲ್ಲಿ ಕೇವಲ 129 ಶಾಲೆಗಳು PMC ಶಾಲೆಗಳ ಆಯ್ಕೆಯಾಗಿದೆ. ನಮ್ಮ ಜಿಲ್ಲೆಯಲ್ಲಿ 8 ಶಾಲೆಗಳು PMC ಶಾಲೆಗಳಾಗಿ ಕಾರ್ಯನಿರ್ವಹಿಸ್ತೇವೆ. ನಮ್ಮ ತಾಲೂಕಿನಲ್ಲಿ ಏಕೈಕ ಶಾಲೆ ಅಂತ ಹೇಳಿದರೆ ವೀರಮಂಗಲ ಶಾಲೆ, PMC ವೀರಮಂಗಲ ಶಾಲೆ. ನಮ್ಮ ತಾಲೂಕಿನಲ್ಲಿ PMC ಪ್ರಧಾನಮಂತ್ರಿ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ, ಉದಯಿಸುತ್ತಿರುವ ಭಾರತದ 21ನೇ ಶತಮಾನ ಮಕ್ಕಳು ಹೇಗೆ ಬದುಕಬೇಕು, ತಂತ್ರಜ್ಞಾನ ಮಕ್ಕಳು ಹೇಗೆ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಒಂದು ಹಾಡನ್ನು ಹಾಡಿದ್ದೀರಿ. ರಚನೆ ಮಾಡಿದವರು ರಮೇಶ್ ಹುಳ ಇದ್ದಾರೆ. ಆ ಹಾಡನ್ನು ಮತ್ತೊಮ್ಮೆ ನಿಮಗೆ ಕೇಳಿಸ್ತೇವೆ. ಇಲ್ಲಿ ಏನಿದೆ ಅಂತ ಹೇಳಿದರೆ ಏನಿಲ್ಲ ಅಂತ ನೀವು ಪ್ರಶ್ನೆ ಮಾಡುವಂತಹ ಸಮಯಗಳು ಒಂದು 5 ವರ್ಷಗಳಲ್ಲಿ ಬರ್ತವೆ. ಏನಿದೆ ಅಂತಲ್ಲ, ಏನಿಲ್ಲ ಅಂತ. ನಾವು ಬಹುತೇಕ ಮಂದಿ ಖಾಸಗಿ ಶಾಲೆಗೆ ಹೋಲಿಸ್ತೇವೆ. ಆದರೆ ನಾನು ಈ ವೇದಿಕೆಯಲ್ಲಿ ಉಬ್ಬಿ ಹೇಳ್ತೇನೆ, ಮುಂದೊಂದು ದಿವಸ ಖಾಸಗಿ ಶಾಲೆಗೆ ಹೋಲಿಸುವ, ವೀರಮಂಗಲ ಶಾಲೆಗೆ ಹೋಲಿಸುವಂತಹ ಶಕ್ತಿ ಆ ದೇವರು ನಮಗೆ ಖಂಡಿತವಾಗಿಯೂ ಕರುಣಿಸ್ತಾರೆ. ಆ ಮಹಾಶಕ್ತಿ ನಿಮ್ಮಲ್ಲಿಯೂ ಇದೆ. ಈಗಾಗಲೇ ಬಹಳಷ್ಟು ಜನ LKGಗೆ ಸೇರಲಿಕ್ಕೆ ನನಗೆ ಅವಕಾಶ ಕೊಡಬೇಕು, ನಮ್ಮ ಮಕ್ಕಳು ಸೇರ್ತಾರೆ, 1ನೇ ತರಗತಿಗೆ ಸೇರ್ತಾ ಅಂತ ಹೇಳಿ ಬಂದಿದೆ. ನಾವು ಈಗಾಗಲೇ ಜಾಹೀರಾತನಲ್ಲಿ ಕೊಟ್ಟಿದ್ದೇವೆ. ಅದು ಎದುರು ನೀವು ಇಂಗ್ಲೀಷ್ಗೆ ಓದಲಿಕ್ಕೆ ನಿಮಗೆ ಸಾಧ್ಯ ಹೋಗುವುದಾದರೆ ಅಥವಾ ನಿಮಗೆ ನಾನು ಹಾಕಿದ್ದೇನೆ, ಕನ್ನಡದಲ್ಲಿ ಬೇಕಾದರೆ ಇನ್ನೊಮ್ಮೆ ಹಾಕ್ತೇವೆ ನಾವು. ಅಷ್ಟು ಅಂಶಗಳನ್ನು 28 ಕಾಂಪೊನೆಂಟ್ಗಳನ್ನು ನಮ್ಮ ಶಾಲೆಗೆ ಪ್ರಧಾನಮಂತ್ರಿಗಳು ಡೊನೇಟ್ ಮಾಡಿದ್ದಾರೆ. 5 ವರ್ಷಗಳ ಕಾಲ ಈ ಶಾಲೆಯನ್ನು ದತ್ತು ತಗೊಂಡಿದ್ದಾರೆ. ಏನು PMC ಶಾಲೆ ಅಂತ ಅಲ್ಲಿ ಮೇಲೆ ಇದ್ದವರೆಲ್ಲ ಸ್ವಲ್ಪ ಕೇಳಬೇಕು. ನಮಗೆ ಈ ಅವಕಾಶ ಸಿಗುವುದು ಇವತ್ತು ಮಾತ್ರ ಕೇಳಲಿಕ್ಕೆ. ನಾವು ಯಾವುದೇ ವರದಿಯನ್ನು ಇವತ್ತು ಓದಲಿಕ್ಕೆ ಅವಕಾಶ ಆಗಲಿಲ್ಲ. ಆದರೆ 2 ನಿಮಿಷ ಶಾಲೆ ಬಗ್ಗೆ ಮಾತಾಡಿದರೆ ಬಂದ ಪುಟ್ಟ, ಹಾಡಿದ ಪುಟ್ಟ, ಕುಣಿದ ಪುಟ್ಟ, ಹೋದ ಪುಟ್ಟ ಅಂತ ಆಗ್ತದೆ. ಅದಲ್ಲದೆ ಹೋದರೆ ನಾವು ಕಲಿತಂತಹ ಶಾಲೆ ಇಷ್ಟು ಎತ್ತರಕ್ಕೆ ಏರಲಿಕ್ಕೆ ಏನು ಕಾರಣ, ಯಾವುದು ಸಾಧ್ಯ ಆಯಿತು ಅಂತ ಅಂದರೆ ಇಲ್ಲಿರುವಂತಹ ಎಲ್ಲ ಶೈಕ್ಷಣಿಕ ಮನಸ್ಸುಗಳು. ಈ ಶೈಕ್ಷಣಿಕ ಮನಸ್ಸುಗಳು ಹೇಗೆ ಹುಟ್ಟುತ್ತವೆ ಅಂದರೆ ನಮ್ಮೂರಿನ ಶಾಲೆ ಅದು ನಮ್ಮೆಲ್ಲರ ಶಾಲೆ. ನಾವು ನಮ್ಮ ಶಾಲೆಯನ್ನು ಬಹಳಷ್ಟು ಪ್ರೀತಿಸ್ತೇವೆ ಅಂತಂದರೆ ಅಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಒಂದು ಮಾತಿದೆ, ಬಿಲ್ಡಿಂಗನ್ನು ಕಟ್ಟಿ ಮಕ್ಕಳನ್ನು ಕರೆಯುವುದಲ್ಲ, ಮಕ್ಕಳನ್ನು ಕಟ್ಟಿ ಬಿಲ್ಡಿಂಗನ್ನು ಕಟ್ಟಬೇಕು ಅಂತ. ಬಹುತೇಕ ಖಾಸಗಿ ಶಾಲೆಗಳು ಬಿಲ್ಡಿಂಗನ್ನು ಕಟ್ಟಿ ಮತ್ತು ಜಾಹೀರಾತನ್ನು ನೀಡಿ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿ ಅವರು ಮಕ್ಕಳನ್ನು ಕರೀತಾರೆ. ನಾವು ಹಾಗೆ ಮಾಡುವುದಲ್ಲ, ಮಕ್ಕಳನ್ನು ಕಟ್ಟಬೇಕು ಮೊದಲು, ಆಮೇಲೆ ಬಿಲ್ಡಿಂಗ್ಗಳು ಹೆಚ್ಚುತ್ತಾ ಹೋಗ್ತವೆ. ಇದು ಪ್ರಧಾನಮಂತ್ರಿಗಳ ಆಶಯವೂ ಕೂಡ ಹೌದು. ಏನು ಬಹಳಷ್ಟು ಆಶಯಗಳು ಅಂತಂದರೆ, ನಾವು ಏನನ್ನು ಕೊಡುವುದಿಲ್ಲ,
ನೀವು ಏನು ಕೊಡ್ತೀರಿ ಅದನ್ನು ನಾವು ಡೆವಲಪ್ ಮಾಡ್ತೀವಿ ಅಂತ. PMCಯ ಪ್ರಥಮವಾದಂಥ ಒಂದು ಯಾರಿಗೂ ಅರ್ಥ ಆಗಲಿಲ್ಲ ಈವರೆಗೆ, ಇನ್ನೂ ಅರ್ಥ ಆಗಬೇಕಷ್ಟೇ. ನಾನು ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ, ನಿಮಗೆಲ್ಲೇ ಗೊತ್ತಿದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಒಬ್ಬನೇ ಆಯ್ಕೆಯಾಗಿದ್ದೆ. ರಾಜ್ಯದಲ್ಲಿ 25 ಜನದಲ್ಲಿ ನಾನು ಒಬ್ಬನೇ ಆಯ್ಕೆಯಾಗಿದೆ. ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ನಾನು 30 ವರ್ಷಗಳ ಕಾಲ ಶೈಕ್ಷಣಿಕವಾಗಿ ಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೆ. ನನಗೆ ಗೊತ್ತಿದೆ, ನನಗೆ ಆತ್ಮವಿಶ್ವಾಸ ಇದೆ, ನಾನು ಚೆನ್ನಾಗಿ ಕೆಲಸ ಮಾಡಿದ್ದೇನೆ ಅಂತ. ಮತ್ತು ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ, ನಾನು ಶಿಕ್ಷಕನಾಗಿ ಹುಟ್ಟಿದ್ದು ನನ್ನ ಪುಣ್ಯ ಅಂತ. ಮತ್ತು ಈ ಶಾಲೆಯಲ್ಲಿ ನಾನು ಕೆಲಸ ಮಾಡಿರುತ್ತಿರುವುದು ನನ್ನ ಸಹೋದರಿಯರೊಂದಿಗೆ. ಎಷ್ಟು ಚೆನ್ನಾಗಿ ನಾವು ಒಂದು ಕುಟುಂಬದವರಾಗಿ ಇದ್ದೇವೆ ಅಂತ ಹೇಳಿದರೆ ಎಷ್ಟೋ ಜನರಿಗೆ ಮತ್ಸರಾಗ್ಬೋದು. ಇಷ್ಟು ಚೆನ್ನಾಗಿ ಇವರು ಒಂದು ದಿವಸವೂ ಕೂಡ ಇರಿಸು ಮುರಿಸಾಗದೆ ನಡೆಸಿಕೊಂಡು ಹೋಗ್ತಾರೆ ಅಂತ ಹೇಳಿದರೆ, ಇಲ್ಲಿ ಬಂದಂತಹ ಹೊಸ ಟೀಚರ್ಸ್ ಇರ್ಬೋದು, ಹಳೆ ಟೀಚರ್ಸ್ ಇರ್ಬೋದು, ಹಳೆ ಬೇರು ಹೊಸ ಚಿಗುರು, ಎಷ್ಟು ಹೊಂದಾಣಿಕೆ ಹೋಗ್ತೇವೆ ಅಂತ ನೀವು ಬಂದು ಇಲ್ಲಿ ನೋಡ್ಬೋದು. ಪ್ರತಿ ದಿವಸವೂ ಕೂಡ ನಾವು ಮಾತನಾಡ್ತೇವೆ, ಅದು ನಮಗೆ ನಮ್ಮ ಕುಟುಂಬದೊಳಗಿನ ವಿಚಾರಗಳು. ಹಾಗಾದರೆ ನಮಗೆ ಹೆಮ್ಮೆ ಎನಿಸ್ತದೆ. ಯಾಕಂತ ಹೇಳಿದರೆ ಡೆಲ್ಲಿಗೆ ಹೋಗಬೇಕಾದ್ರೆ, ಆಯ್ಕೆ ಮಾಡಬೇಕಾದ್ರೆ ಅದಕ್ಕೂ ಕೂಡ ಇತ್ತು. ನಾವು ನನ್ನನ್ನು ಶಿಕ್ಷಣ ಇಲಾಖೆ ಯಾವತ್ತೂ ನಾನು ಮರೆಯೋದಿಲ್ಲ. ನಾನು ಎಷ್ಟೋ ಸಂದರ್ಭಗಳಲ್ಲಿ ಹೇಳಿದ್ದುಂಟು. ನನ್ನ ಫ್ರೆಂಡ್ ಉಳೆಯರಿದ್ದಾರೆ, ಮಾಲತಿ ಮೇಡಮ್ ಎಲ್ಲ ಇದ್ದಾರೆ. ನಾವು ಯಾವಾಗಲೂ ಮಾತಾಡ್ತೇವೆ. ನಮಗೆ ಕುಟುಂಬ ಅಥವಾ ತರವಾಡು ಆ ಥರಕ್ಕಿಂತ ಹೆಚ್ಚು ನಂಬಿರುವುದು ನಾವು ಮಕ್ಕಳ ಶೈಕ್ಷಣಿಕವಾದಂಥ ಬದುಕನ್ನು, ಆ ಸುಪ್ರಸನ್ನವಾದಂತಹ ಬದುಕನ್ನು ಕಟ್ಟಿಕೊಳ್ಳುವುದು ಹೇಗೆ ಅಂತ. ಹಾಗಾಗಿ ನನ್ನ ಇಲಾಖೆಯಲ್ಲಿ 1994ರಲ್ಲಿ ಸೇರಿದೆ. 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಈ ಪುಣ್ಯಭೂಮಿಗೆ ನಾನು ಮುಖ್ಯ ಗುರುಗಳಾಗಿ ಬಂದಿರುವುದು ಪ್ರಥಮವಾಗಿ ನಾನು ಅದು ಪುಣ್ಯ ಅಂತ ಭಾವಿಸ್ತೇನೆ. ನನ್ನನ್ನು ಇಲಾಖೆ ವಿಮಾನದಲ್ಲಿ ಹತ್ತಿಸಿ ಡೆಲ್ಲಿಗೆ ಕರೆದುಕೊಂಡು ಹೋಗುವಾಗ ನನಗೆ ಬಹಳಷ್ಟು ಹೆಮ್ಮೆ ಎನಿಸಿತು. ನಾನು ಏನೂ ಖರ್ಚು ಮಾಡದೆ ಇಲಾಖೆ ಸುಮಾರು 20,000 ರೂಪಾಯಿ ನನಗೆ ಒಬ್ಬನಿಗೆ ಖರ್ಚು ಮಾಡಿತ್ತು. ನಾನು ಹೋಗಿ ಇಲ್ಲಿಗೆ ಏನೂ ಚ್ಯುತಿ ಬಾರದಂತೆ ಹೈಫೈ ಒಂದು ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ನಮ್ಮನ್ನು ಅಲ್ಲಿತ್ತು. ನನಗೆ ಈ ತುಂಬಿದ ಸಭೆಯಲ್ಲಿ ನಾನು ಎದೆ ತುಂಬಿ ಮತ್ತೆ ಹೇಳ್ತಿದ್ದೇನೆ, ನಾನು ಇಡೀ ಅಲ್ಲಿ ಸೇರಿದಂತಹ 260 ಮಂದಿ ಪಾರ್ಟಿಸಿಪೇಟ್ ಇದ್ದಾರೆ. ಅದರಲ್ಲಿ ಬೆಸ್ಟ್ ಪಾರ್ಟಿಸಿಪೆಂಟ್ ನಾನು ಅಂತ ಹೇಳಿ ನನಗೆ ಅವಾರ್ಡ್ ಕೂಡ ಬಂತಲ್ಲಿ. ಯಾಕಂತ ಹೇಳಿದರೆ ನಾವು ಅಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಡೆಲ್ಲಿಯಲ್ಲಿ. ಇದು ನನಗೆ ಯಾರಲ್ಲಿ ಹೇಳಿಕೊಳ್ಳುವಂಥದ್ದಲ್ಲ, ಆದರೆ ಈ ವೇದಿಕೆಯಲ್ಲಿ ಹೇಳ್ಕೊಳ್ಬೇಕಂತ ಹೇಳಿದರೆ, ನಾನು ಅಲ್ಲಿ ಆ ಪ್ರೈಸನ್ನು ತಗೊಳ್ಬೇಕಾದ್ರೆ ನನಗೆ ವೀರಮಂಗಲ ಶಾಲೆಯ ಮಣ್ಣಿನ ನೆನಪಾಯಿತು. ಒಂದೊಮ್ಮೆಗೆ ನಾವು ರಾಷ್ಟ್ರಮಟ್ಟದ ಕಲೋತ್ಸವದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದೆವು. ರಮೇಶ್ ಉಳೆಯರೆಲ್ಲ ಇದ್ದೆವು ಕಮಲಾಕ್ಷರ ಶಾಲೆಯಲ್ಲಿ. ರಾಷ್ಟ್ರಮಟ್ಟದಲ್ಲಿ ನಾವು ನಾಟಕದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಬಂದಾಗ ನಾನು ಅದರ ಹಿನ್ನೆಲೆಯಲ್ಲಿ ನಾನು ಕೆಲಸವನ್ನು ಮಾಡಿದೆ. ಆಗಲೂ ಕೂಡ ವೈಬ್ರೇಷನ್ ಆಗಿತ್ತು. ನಾವು ಎಲ್ಲಿದ್ದೇನೆ, ನಾನು ಡೆಲ್ಲಿಯಲ್ಲಿದ್ದೇನೆ, ಯಾವ ಊರಲ್ಲಿದ್ದೇನೆ, NCERTಯಲ್ಲಿದ್ದೇನೆ. NCERT ಅಂದರೆ ಏನು? ಇಡೀ ಕೇಂದ್ರ ಸರ್ಕಾರದ, ಇಡೀ ಶಿಕ್ಷಣ ಇಲಾಖೆಯ ಕೇಂದ್ರ ಬಿಂದು. ಅಲ್ಲಿಯ ಡೈರೆಕ್ಟರು ನಮಗೆ ಅವರು ಗೌರವವನ್ನು ಕೊಡ್ತಾರೆ ಅಂತಂದರೆ ಆವಾಗ ಆಯಿತು ಅದು ಪುಣ್ಯ ಅಂತ. ಹಾಗಾಗಿ ಈ ವೀರಮಂಗಲ ಶಾಲೆಯನ್ನು ಎಷ್ಟು ಎತ್ತರಕ್ಕೆ ಏರಿಸಬೇಕೋ ಅಷ್ಟು ಎತ್ತರಕ್ಕೆ ಏರಿಸಿಕೆ ನಾವು 8 ಮಂದಿ ಶಿಕ್ಷಕರು ಮತ್ತು 2 ಮಂದಿ ಮತ್ತೆ 3 ಮಂದಿ ಶಿಕ್ಷಕರು ಕಟಿಬದ್ಧರಾಗಿ ನಿಂತಿದ್ದೇವೆ. ಹಾಗಾದ್ರೆ ನಾವು ಏನು ಮಾಡೋದು ಅಂತ ಹೇಳಿದ್ರೆ, ನಾವು ಖಂಡಿತವಾಗಿ ನಮಗೆ ಗೊತ್ತಿದೆ, ನಮ್ಮ ಎದುರು ಇರುವಂತಹ ಮಕ್ಕಳು, ಅವರನ್ನು ನಂಬಿ ನಾವು ಅನ್ನ ತಿನ್ನುವುದು, ಅವರು ನಮಗೆ ಅನ್ನ ಕೊಡುವುದು ನಮಗೆ ಗೊತ್ತಿದೆ. ಹಾಗಾಗಿ ನಮಗೆ ಮಕ್ಕಳ ಬಗ್ಗೆ ಕೆಲಸ ಮಾಡಿ ನಮಗೆ ಹಸಿವು ಆಗುವುದಿಲ್ಲ, ನೋವು ಆಗುವುದಿಲ್ಲ, ಏನಾಗುವುದಿಲ್ಲ. ಯಾಕಂತ ಹೇಳಿದರೆ ನಾವು ಮಕ್ಕಳನ್ನು ನಂಬಿ ಬದುಕುತ್ತಿರುವವರು. ಎಲ್ಲರಿಗೂ ಗೊತ್ತಿದೆ. ಆ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ಈ 129 ಶಾಲೆ ಸೆಲೆಕ್ಟ್ ಆದ, ಜಿಲ್ಲೆಯಲ್ಲಿ 8 ಶಾಲೆಗಳು, ತಾಲೂಕಿನಲ್ಲಿ 1 ಶಾಲೆ ಇಡೀ ನಮ್ಮದು ಆಯ್ಕೆಯಾಗಿದೆ. ಏನೆಲ್ಲ ಸಿಗುತ್ತವೆ ಅಂತ ಹೇಳಿದರೆ, ICT ಇಲ್ಲಿ ಇನ್ನು ಮುಂದೆ 21ನೇ ಶತಮಾನಕ್ಕೆ ಮಕ್ಕಳು ಹೇಗೆ ಅವರು ಹೊಂದಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ 6ನೇ ತರಗತಿಯಿಂದಲೇ ಕೌಶಲ್ಯಭರಿತ ಶಿಕ್ಷಣ, NEP 2020 ಏನು ಹೇಳ್ತಾ ಉಂಟು ಹೇಳಿದರೆ, ಮಗು ತರಗತಿ ಕೋಣೆಗೆ ಕಲಿತಂತಹ ವಿಚಾರಗಳು ಹೊರಗಿನ ಪ್ರಪಂಚಕ್ಕೆ ಅದು ಸೇತುವೆ ಆಗಬೇಕಂತಂದರೆ ಇಲ್ಲಿ ಪ್ರಾಕ್ಟಿಕಲ್ ಟೀಚಿಂಗ್ ಬೇಕು. ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಅರ್ಥ ಆಗಬೇಕು. ಇವತ್ತು ನೀವು ವಿಜ್ಞಾನದ ಒಳಗೆ ನೋಡಿದರೆ ಗಣಿತ ವೃತ್ತ ಅದೇನು ಸುಮ್ಮನೆ ಸಂತೆ ಅಂತ ಮಾಡಿದಲ್ಲ, ಅದರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ಹೇಳಿದರೆ 2 ತಿಂಗಳಿಂದ ನಾವು ಅದರ ಕೆಲಸ ಮಾಡ್ತಿದ್ದೇವೆ. ನಮ್ಮ ವಿದ್ಯಾರ್ಥಿಗಳೇ ಬಾಲ ವಿಜ್ಞಾನಿಗಳು, ನಮ್ಮ ವಿದ್ಯಾರ್ಥಿಗಳೇ ಅದರ ವಿಚಾರ ಗೊತ್ತಿದೆ. ಕೆಲವೊಮ್ಮೆ ನಮಗೆ ಅರ್ಥವೇ ಆಗುವುದಿಲ್ಲ. ನಾವು ಮಕ್ಕಳನ್ನು ದಡ್ಡ ಅಂತ ಹೇಳ್ತೇವೆ. ಮಕ್ಕಳನ್ನು ದಡ್ಡ ಅಂತ ಹೇಳಿದವನೇ ಮಹಾದಡ್ಡ. ಅದು ನಮ್ಗೆ ಗೊತ್ತೇ ಇಲ್ಲ. ಅವರು ನನ್ನ ಮಗ ಅಂತ ನೀವು ಅಂದ್ಕೊಳ್ತೀರಿ, ನಿಮಗಿಂತ ಎಷ್ಟೋ ಮೀರಿ ನಿಂತಿದ್ದಾರೆ ಅವರು. ಹಾಗಿರುವಾಗ ಬಾಲ ವಿಜ್ಞಾನಿಗಳು ತರಗತಿ ಕೋಣೆಗೆ ಹುಟ್ಟಬೇಕು ಅನ್ನೋ ಕಾರಣಕ್ಕೆ 6ನೇ ತರಗತಿಯಿಂದ ಅವರಿಗೆ ಕೌಶಲ್ಯ ಭರಿತ ಶಿಕ್ಷಣ. ಬರುವ ವರ್ಷ ನಾವು ಏನು ಮಾಡ್ತೀವಿ ಅಂದರೆ, ಅವರಿಗೆ ಕೆಲವೊಂದು ಪರಿಕಲ್ಪನೆಗಳು ಮತ್ತೊಂದು ಕೆಲವು ಪ್ರಯೋಗಶೀಲ ಮನಸ್ಸುಗಳು ಹುಟ್ಟಬೇಕು ಅಂತ 6ನೇ ತರಗತಿಯಿಂದ ಇಂಗ್ಲೀಷ್ ಮೀಡಿಯಮನ್ನು ಮಾಡ್ತಿದ್ದೇವೆ. ನಮ್ಮ ಹೊಸ ಶಿಕ್ಷಕರು ಅದಕ್ಕೆ ನಮಗೆ ಪೂರ್ತಿ ಸಾಥನ್ನು ಕೊಡ್ತಾರೆ. ಯಾಕಂದರೆ ಬಂದಂಥ ಹೊಸ ಶಿಕ್ಷಕರು ಅವರು ಇಂಗ್ಲೀಷ್ ಮೀಡಿಯಂ ಶಾಲೆಯಿಂದಲೇ ಪ್ರೈವೇಟ್ ಸ್ಕೂಲಿಂದ ಬಂದಿರುವಂಥ ಕಾರಣಕ್ಕಾಗಿ ಅವರ ಇಂಗ್ಲೀಷ್ ಮರೆತು ಹೋಗಬಾರ್ದು, ನಮ್ಮ ಮಕ್ಕಳಿಗೂ ಹುಷಾರಾಗಬೇಕು, ಮುಂದಿನ ದಿವಸಗಳಲ್ಲಿ ಅವರು ತೆರೆದುಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಬಹಳಷ್ಟು ಶ್ರಮಪಟ್ಟು ಮಕ್ಕಳನ್ನು ಸಿದ್ಧಗೊಳಿಸಿದ್ದೇವೆ. ಹಾಗಾಗಿ 6ನೇ ತರಗತಿಯಿಂದ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಕಲಿತಾರೆ.
ಇನ್ನು LKG ಆಗಿದೆ. 20 ಮಕ್ಕಳ ಪೈಕಿ 6 ಮಕ್ಕಳು ನಮಗೆ LKG ಅವರು ಅರ್ಹ ಮಕ್ಕಳು 4 ಸಿಕ್ಕಿದ್ದಾರೆ. ಉಳಿದಂಥ ಮಕ್ಕಳು ಬರುವ ವರ್ಷಕ್ಕೆ 1ನೇ ಕ್ಲಾಸಿಗೆ ಅರ್ಹತೆಯನ್ನು ಪಡೆದಿದ್ದಾರೆ. ಬಹಳಷ್ಟು ಪೋಷಕರ ಅಭಿಪ್ರಾಯ ಇದೆ, ಬರುವ ವರ್ಷ 1ನೇ ಕ್ಲಾಸ್ನಲ್ಲಿ ನಾವು ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತ. ನಾನು ಒಂದು ಮಾತು ಹೇಳ್ತೇನೆ, ನಾವು ಇಂಗ್ಲೀಷ್ ಮೀಡಿಯಮನ್ನೇ ಮಾತಾಡೋದು, ನಮ್ಮ ಟೀಚರ್ಸ್ ಅದನ್ನೇ ಮಾಡೋದು. ಇಲ್ಲಿ ಕನ್ನಡ ಎನ್ನುವುದು ಲ್ಯಾಂಗ್ವೇಜ್, ಇಂಗ್ಲೀಷ್ ಎನ್ನುವುದು ಲ್ಯಾಂಗ್ವೇಜ್, ಹಿಂದಿ ಎನ್ನುವುದು ಲ್ಯಾಂಗ್ವೇಜ್, ಇನ್ನು ಉಳಿಕೆ ಅದು 3 ಗಣಿತ, ಅದು ಪರಿಕಲ್ಪನೆಗಳು. ಅದು ಇಂಗ್ಲೀಷಲ್ಲಿ ಹೇಳಬೇಕು, ಕನ್ನಡದಲ್ಲಿ ಹೇಳೋದು ಕೂಡ ಅದರ ಉತ್ತರ. ಅಮೇರಿಕಾದಲ್ಲಿ ಅಷ್ಟೇ ಉತ್ತರ, ಭಾರತದಲ್ಲಿ ಅಷ್ಟೇ ಉತ್ತರ. 4+2 ಅಂತ ಹೇಳಿ ಚೀನಾದಲ್ಲಿ 8 ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು 4+6. ಅದನ್ನು ಇಂಗ್ಲೀಷ್ 4+2 ಅಂತ ಹೇಳ್ತೀವಿ ಅಷ್ಟೇ. ಇನ್ನು ವಿಜ್ಞಾನ ಅದು ಪ್ರಯೋಗಗಳು. ಅವರು ಇಂಗ್ಲೀಷಲ್ಲಿ ಮಾಡೋದು ಅದನ್ನೇ ಮಾಡೋದು, ಕನ್ನಡದಲ್ಲಿ ಮಾಡೋದು ಅದನ್ನೇ ಮಾಡೋದು. ಹಾಗಾಗಿ ಅಲ್ಲಿ ಕೂಡ ಮಕ್ಕಳ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವಿಚಾರಗಳು. ಇನ್ನು ಸಮಾಜ, ಅಲ್ಲಿ ಕೂಡ ವಿಚಾರಗಳೇ, ಹಿಸ್ಟ್ರಿ ಆಗ ಹೇಳಿದ್ರಲ್ಲ, ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಅಂತ ಹೇಳಿ ನಮ್ಮ ಸಂಸದರು, ಅದು ಅಷ್ಟೇ. ಹಾಗಿರುವಾಗ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಅಂತ ಹೇಳಿದರೆ ಏನು ಅಂತ ನಿಮಗೆ ಸ್ಪಷ್ಟವಾಗಿ ತಿಳಿಯಬೇಕು. ನಾವು ಕೂಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಕಲಿಸ್ತೀವಿ. ನಾವು ಕೂಡ ನಲಿಕಲಿಯಲ್ಲಿ ಇಂಗ್ಲೀಷ್ನಲ್ಲಿ ಕಾರ್ಡ್ ಮೂಲಕವೇ ಕಲಿಸ್ತೀವಿ. ಈ LKGಯಲ್ಲಿ ಪೂರ್ತಿಯಾಗಿ ಮಕ್ಕಳು ಇಂಗ್ಲೀಷ್ ಮಾತಾಡ್ತಾರೆ, ನಮ್ಮ ಟೀಚರ್ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ. ಹಾಗಾಗಿ ನಿಮಗೆ ಫ್ಲೂಯೆನ್ಸಿಗೆ ಸಂಬಂಧಿಸಿದಂತೆ ಸ್ವಲ್ಪ ತೊಂದರೆ ಅದು ಕೂಡ ಬರುವ ವರ್ಷದಿಂದ 1ನೇ ಕ್ಲಾಸಲ್ಲಿ ನಾವು ಕಡ್ಡಾಯವಾಗಿ 1ನೇ ಕ್ಲಾಸ್ ನಾವು ಅದನ್ನು ಇಂಗ್ಲೀಷಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಆಸಕ್ತರು ನಾವಲ್ಲಿ ಸೇರಿಸ್ಕೊಳ್ಬೋದು, ನಮ್ಮದು ಪೂರ್ತಿ ಉಚಿತವಾಗಿಯೇ ಇರುತ್ತದೆ. ಆಮೇಲೆ ಬರುವ ವರ್ಷ UKG ಆಗ್ತದೆ, ಆಮೇಲೆ 1ನೇ ಕ್ಲಾಸ್ ಕಡ್ಡಾಯವಾಗಿ ಇಂಗ್ಲೀಷ್ ಮೀಡಿಯಮೇ ಆಗ್ತದೆ. ಇಲ್ಲಿ ಈ ಬರುವ 1 ವರ್ಷದಲ್ಲಿ ನಾವು ಅದನ್ನು ಸ್ವಲ್ಪ ಸುಧಾರಣೆ ಮಾಡಿಕೊಂಡು ಇಂಗ್ಲೀಷ್ ಮೀಡಿಯಮನ್ನೇ ಮಾಡೋಕ್ಕೆ BO ಅವರು ನಾನು ಹೇಳಿದ್ದೇನೆ. ಆ ದಿವಸಗಳು ಖಂಡಿತವಾಗಿ ಬರುತ್ತವೆ. ಆದರೆ 6ನೇ ಕ್ಲಾಸಿನಿಂದ ಇಂಗ್ಲೀಷ್ ಮೀಡಿಯಮ್ ಆಗ್ತದೆ, ಇಲ್ಲಿ ಆಗ್ತದೆ. ಸಮಸ್ಯೆ ಆಗ್ಬೋದು ಅಂತ ಹೇಳಿ, ಸಮಸ್ಯೆ ಏನಾಗೋದಿಲ್ಲ. ಕೆಲವೊಮ್ಮೆ ಅದು ನಾವು ಅನಿವಾರ್ಯವಾಗಿ ಒಗ್ಗಿಕೊಳ್ಬೇಕಾಗ್ತದೆ. ಪೋಷಕರು ಯಾವಾಗ ಜಾಗೃತರಾಗ್ತಾರ ಖಂಡಿತವಾಗಿಯೂ ಯಾವ ಮೀಡಿಯಮ್ ಮಾಡೋ ಕೂಡ ನಮಗೆ ಖಂಡಿತವಾಗಿ ಸಾಧ್ಯವಾಗ್ತದೆ. ಇದು ನಮ್ಮ ಶಾಲೆಯಲ್ಲಿ. ಇನ್ನು ಏನು ಸಿಗ್ತದೆ ಅಂತ, ಈಗ ಉದಾಹರಣೆಗೆ ಹಸಿರು ಶಾಲೆ, ಗ್ರೀನ್ ಸ್ಕೂಲು ನೀವು ನೋಡಿದ್ದೀರಿ. ಈಗ ಅಲ್ಲೆಲ್ಲ ನಾವು ಲೋನ್ ಹಾಕಿದ್ದೇವೆ. ಮಧ್ಯೆ ಅಲ್ಲಿ ಹಿಂದೆ ಮೆಡಿಕಲ್ ಗಾರ್ಡನ್, ಕಿಚನ್ ಗಾರ್ಡನ್ ಮತ್ತು ವೆಜಿಟೇಬಲ್ ಗಾರ್ಡನ್, ಈ ಇಷ್ಟು ನಮ್ಮನೆ ಗಾರ್ಡನ್ ಮಾಡ್ತೀವಿ ನಾವು. ಈ ಗಾರ್ಡನ್ಗೆ ನಾವು ನೀರು ಹಾಯಿಸಬೇಕಾಗಿ ನಾವು ಡ್ರಿಪ್ ಇರಿಗೇಷನ್ ಮಾಡ್ತಿದ್ದೇವೆ. ಅದು ನೋಡಿದ್ದೀರಿ ನೀವು, ಅದೆಲ್ಲ ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ ಕೆಲವರೆಲ್ಲ. ಮತ್ತು ಅದು ಹಸಿರು ಶಾಲೆ ಆದಮೇಲೆ ಮಕ್ಕಳಿಗೆ ಮಿಲ್ಲೆಟ್ಸ್ ಕೊಡ್ತೇವೆ, ಅಂದರೆ ಸಿರಿಧಾನ್ಯ ವರ್ಷ ನೋಡಿ, ಅಲ್ಲಿ ಸಿರಿಧಾನ್ಯ ಇದೆ, ಮಾರಾಟಕ್ಕೂ ಇದೆ, ನೀವು ತಗೊಳ್ಬೋದು. ಎಲ್ಲರಿಗೂ ಉಚಿತವಾಗಿ ಪೇಯ ಇದೆ. ಇವತ್ತು ಎಲ್ಲರಿಗೂ ಬಿಸ್ಕೆಟ್ ಕೊಟ್ಟಿದ್ದೇವೆ ಬೆಳಗ್ಗೆ ನಾವು. ಮತ್ತು ನಿಮಗೆ ಅದನ್ನು ಕಾಯಕ್ಕೆ ತಗೊಂಡು ಕೊಡ್ಬೋದು. ಆ ಸಿರಿಧಾನ್ಯ ರಾಗಿ ಮತ್ತು ಸಜ್ಜೆ ಮತ್ತು ಬೇರೆ ಬೇರೆ ಉದಳು ಬೇರೆ ಬೇರೆ ಸಂಗತಿಗಳು ಅಲ್ಲಿ ಮಿಕ್ಸ್ ಆಗಿ ಬಿಸ್ಕೆಟ್ ರೂಪದಲ್ಲಿ, ಅದು ಕೂಡ ಒಳ್ಳೆಯ ರುಚಿಕರವಾದಂಥ ಬಿಸ್ಕೆಟ್ ರೂಪದಲ್ಲಿ ಸಿಗುತ್ತದೆ. ಆಮೇಲೆ LKG ಮಕ್ಕಳಿಗೂ ಕೂಡ ನಾವು ಸಿರಿಧಾನ್ಯವನ್ನು ಕೊಡ್ತೇವೆ. ಇನ್ನು ಯೋಗ ಶಿಕ್ಷಣ ಇಲ್ಲಿದೆ. ನಮ್ಮ ದೈಹಿಕ ಶಿಕ್ಷಕಿ ಅವರು ಯೋಗ ಪಟುವಾದ ಕಾರಣ ನಮಗೆ ಇನ್ನೊಂದು ಯೋಗ ಶಿಕ್ಷಕನ ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ಲದ ಕಾರಣ ಅವರೇ ಅದನ್ನು ಮುಂದುವರಿಸ್ತಾರೆ. ಇನ್ನು ಬಾಲಕಿಯರಿಗೆ ಕರಾಟೆ ಶಿಕ್ಷಣ ಇದೆ. ಈಗ ಮತ್ತೆ ಅದು ಪ್ರದರ್ಶನ ಮಾಡ್ತಾರೆ. ನಾರಾಯಣಾಚಾರ್ಯ ಗುರುಗಳಾಗಿ ನಮಗೆ ನೇಮಕವಾಗಿದ್ದಾರೆ ಕೇಂದ್ರ ಸರ್ಕಾರದ ಪುರಸ್ಕೃತದಿಂದ. ಆಮೇಲೆ ಬಾಲವಟ್ಟಿಕದಲ್ಲಿ ನಳಿನಿ ಮೇಡಮ್ ಮತ್ತು ನಮ್ಮ ಚಂದ್ರಾವತಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಬರುವ ವರ್ಷ UKG ಆಗೋ 2 ಟೀಚರ್ಸ್ಗಳು ಇಲ್ಲಿ ಬರ್ತಾರೆ. ಆಯಾ ಎರಡು ಆಯಾ ಮತ್ತು 2 ಶಿಕ್ಷಕಿಯರು ನಮ್ಮನ್ನು ನೇಮಕ ಮಾಡ್ಕೊಳ್ತೀವಿ. ಆಮೇಲೆ ಮಕ್ಕಳಿಗೆ ಹೊರ ಸಂಚಾರ ಇದೆ ನೋಡಿ, ಎಷ್ಟು ವಿಚಾರಗಳಂತ ಹೇಳಿದರೆ ಫೀಲ್ಡ್ ವಿಸಿಟ್, ಅಲ್ಲಿ ಅವರು ನೋಡಿ ಕಲಿಯಬೇಕು, ಮಾಡಿ ತಿಳಿಯಬೇಕು. ಗಾಂಧೀಜಿಯ ವಾದ ನೋಡಿ ತಿಳಿ ಅಂತ. ಅವರು ಪ್ರತ್ಯಕ್ಷವಾಗಿ ಸ್ಪರ್ಶಿಸಿ ಕಲಿಬೇಕು, ಪ್ರತ್ಯಕ್ಷವಾಗಿ ನೋಡಿ ತಿಳಿಬೇಕು ಮತ್ತು ಕಲಿಬೇಕು. ಅದು ಪ್ರಾಕ್ಟಿಕಲ್ ಅದು ಕಲಿಕೆ. ಆ ಕಲಿಕೆ ಮಾತ್ರ ಶಾಶ್ವತವಾಗಿ ಉಳಿತದೆ ಎನ್ನುವ ಕಾರಣಕ್ಕೆ ಫೀಲ್ಡ್ ವಿಸಿಟ್ ಅಂತೇಳಿ ಹೊರ ಸಂಚಾರ ಇದೆ. ಆಮೇಲೆ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸೈನ್ಸ್ ಕಿಟ್, ಮ್ಯಾಥ್ಸ್ ಕಿಟ್, ಸೈನ್ಸ್ ಸರ್ಕಲ್, ಮ್ಯಾಥ್ಸ್ ಸರ್ಕಲ್ ಇದೆ. ಆಮೇಲೆ ಕಮ್ಯುನಿಟಿ ಮೊಬಲೈಸೇಷನ್ ಇದೆ. ಆಮೇಲೆ ಸಂಪರ್ಕ, ಸಮುದಾಯದೊಂದಿಗೆ ಸಂಪರ್ಕ, ಜನಭಾಗಿದಾರಿ ಪ್ರೋಗ್ರಾಮ್ಸ್ ಇದೆ, ಸ್ವಚ್ಛತಾ ಪಕ್ವಾಡ್ ಇದೆ. ಬಳಿಕ ಬೇರೆ ಬೇರೆ ಕಾರ್ಯಕ್ರಮಗಳು, ಇದು ಖೇಲ್ ಇಂಡಿಯಾ ಅಥವಾ ಪಿಟ್ ಇಂಡಿಯಾ ಇವೆಲ್ಲ ಇವೆ. ಮಕ್ಕಳನ್ನು ಕ್ರೀಡಾ ಚಟುವಟಿಕೆಗಳಿಗೆ ಭಾಗವಹಿಸುವಂಥದ್ದು. ಇನ್ನು ಹಲವಾರು ಜನಭಾಗಿದಾರಿ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಮಾಡ್ತೇವೆ. ಮತ್ತು ಮೂಲ ಕಸುಬುಗಳು, ಹಳ್ಳಿಯಲ್ಲಿರುವಂತಹ ಕಸುಬುಗಳು ಮತ್ತು ಮಕ್ಕಳು ಅದನ್ನು ತೆರೆದುಕೊಳ್ಳುವುದು ಹೇಗೆ ಎನ್ನುವ ಕಾರಣಕ್ಕೆ ಅವೆಲ್ಲವನ್ನು ನಾವು ಇಲ್ಲಿ ಬಿಲ್ಡಪ್ ಮಾಡ್ತಿದ್ದೇವೆ. ಪೋಷಕರೇ, ಇಲ್ಲಿ ನಾವು ಎಲ್ಲರೂ ಕೂಡ ಇಲ್ಲಿ ಸೇರಿದವರು ಎಲ್ಲರೂ ಹಿರಿಯ ವಿದ್ಯಾರ್ಥಿಗಳು ಅಥವಾ ಪೋಷಕರು. ಬೇರೆ ಎಲ್ಲಿ ಯಾರಲ್ಲಿ ಬರೋಕ್ಕೆ ಇಲ್ಲಿ ಬರೋಲ್ಲ ಅವರು. ಯಾಕಂದರೆ ಇಲ್ಲಿ ಒಂದು ಸಣ್ಣದಾದ ಒಂದು ಸಂಬಂಧಗಳಿರ್ತವೆ ಈ ಶಾಲೆಗೆ ಮತ್ತು ನಿಮಗೆ. ಯಾಕಂತ ಹೇಳಿದರೆ ಪ್ರತಿ ವರ್ಷವೂ ನೀವು ಕೂಡ ಇಲ್ಲಿ ಬರ್ತೀರಿ, ನೀವು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬರ್ತೀರಿ. ಈ ವರ್ಷ ಈ ಕಾರ್ಯಕ್ರಮವನ್ನು ನಾವು ಒಳಗೆ ಮಾಡುವುದು, ಸಣ್ಣ ಮಟ್ಟಿನಲ್ಲಿ ಮಾಡುವುದು ಅಂತ ಅಂದುಕೊಂಡಿವೆ. ಆದರೆ ನಾವು ಏನಾಗ್ತಂತ ಹೇಳಿದರೆ, ನಾವು
ಮತ್ತೆ ಒಳಗೆ ಮಾಡಿದರೆ ನಾವು ಮತ್ತೆ ಒಳಗೆ ಹೋಗ್ತೇವೆ ಅಂತ ಹೊರಗೆ ಬಂತು. ನಿಜವಾಗಿ ಇದು ನಿನ್ನೆ ಹೊರಗಿತ್ತು. ಮತ್ತು ನಿನ್ನೆ ಸಂಜೆ ಆಗುವಾಗ ಅದು ಏನು ಅಂತ ಗೊತ್ತಿಲ್ಲ, ಈ ಭೂಮಿಯ ಮಣ್ಣು ಶಕ್ತಿ ಗೊತ್ತಿಲ್ಲ, ಹೊರಗೆ ಮಾಡಬೇಕು ಅಂತ ಆಯಿತು. ಹೊರಗೆ ಮಾಡಬೇಕಂತ ಆಯಿತು, ಸ್ಟೇಜ್ ಮಾಡಬೇಕು ಅಂತ ಆಯಿತು, ಲೈಟಿಂಗ್ಸ್ ಎಲ್ಲ ಚೆಂದ ಆಯಿತು. ಇವೆಲ್ಲ ಯಾಕೆ ಆಗ್ತಾ ಉಂಟು ಅಂತ ಹೇಳಿದರೆ ಇದು ಈ ಕ್ಷೇತ್ರದ ಈ ಮಣ್ಣಿನ ಗುಣ ಅಂತ ನಾನು ಭಾವಿಸ್ತೇನೆ. ಈ ಮಣ್ಣಿನ ಗುಣ ಆ ಕಲೆಗೆ ನೋಡಿ, ಯಕ್ಷಗಾನ ಮಾಡಿದ್ರು ಮಕ್ಕಳು, 4ನೇ ತರಗತಿಯ ಮಕ್ಕಳು, 3ನೇ ತರಗತಿಯ ಮಕ್ಕಳು, 2ನೇ ತರಗತಿಯ ಮಕ್ಕಳು, ಒಮ್ಮೆ ಯೋಚನೆ ಮಾಡಿ ಒಂದು ಕಿರೀಟವನ್ನು ಕಟ್ಟುವಾಗ ಅದು ಎಷ್ಟು ಭಾರ ಇದೆ ಅಂತ ಮಾಲತಿ ಮೇಡಮ್ ಅಲ್ಲಿ ಇದ್ದಾರೆ, ಅವರೆಲ್ಲ ಗೊತ್ತಿದೆ ಎಷ್ಟು ಕಷ್ಟಪಡಬೇಕು ಅದರ ಹಿಂದೆ ಅಂತ. ನಾವು ಕಷ್ಟಪಟ್ಟದಾಗಲ್ಲ, ಆ ಮಕ್ಕಳ ಕಷ್ಟ ನನಗೆ ಅರ್ಥ ಆಗ್ತದೆ. ಆದರೆ ಅದಷ್ಟು ಪರ್ಫೆಕ್ಟಾಗಿ ಮಾಡಿದರೆ ಅದು ದೇಸಿ ಕಲೆ, ಅದು ಈ ಮಣ್ಣಿಗೆ ಮಾತ್ರ ಆ ಗುಣ ಇದೆ ಅಂತ ನಾನು ಭಾವಿಸ್ತೇನೆ. ನೀವು ಚಪ್ಪಾಳೆ ತಟ್ಟಿ, ವಿಸಿಲ್ ಹಾಕಬೇಡಿ, ಯಾಕಂದರೆ ನಾವು ಈ ಶಾಲೆಯ ಆವರಣದಲ್ಲಿದ್ದೇವೆ. ಹಾಗಾಗಿ ದಯವಿಟ್ಟು ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಶರಣು. ಇಷ್ಟು ಹೇಳ್ತಾ ಈಗ ನಮ್ಮನ್ನು ಈ ಪ್ರೋತ್ಸಾಹ ನೀಡಿದವರನ್ನು ನಾನು ಗುರುತಿಸಬೇಕು. ಯಾಕಂತ ಹೇಳಿದರೆ ನಮಗೆ ಹಾಲಿಗೆ ಸೆಕೆ ಆಗ್ತಾ ಇದೆ, 2-3 ವರ್ಷ ಆಯಿತು ಕಟ್ಟಿ. ಮಕ್ಕಳಿಗೆ ಯಾವುದು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಾವು ಫ್ಯಾನ್ ಬೇಕು ಅಂತಂದಾಗ ನಮಗೆ ಮೊದಲ ಒಂದು ಫ್ಯಾನ್ನು ನೀಡಿ ನಾನು ಕೊಡ್ತೇನೆ ಅಂತ ಹೇಳಿದವರು ವಸಂತ ಮೂಲ್ಯ, ಉಪಾಚಾರ್ಯರು, ಸರ್ಕಾರಿ ಪದವಿ ವಿರೋಧ ಕೊಂಬೆಟ್ಟು. ದಯವಿಟ್ಟು ಅವರು ವೇದಿಕೆಗೆ ಒಮ್ಮೆ ಬರಬೇಕು. ನಮ್ಮ STM ಸದಸ್ಯರುಗಳೆಲ್ಲರೂ ಒಮ್ಮೆ ವೇದಿಕೆಗೆ ಬನ್ನಿ. ರಜಾಕ್ ಅವರೇ ಎಲ್ಲರನ್ನು ಕರ್ಕೊಂಡು ಬನ್ನಿ. ಹಾಗೆ ಹರ್ಷ ಗುತ್ತು, ನಾನು ಅವರು ಹೀಗೆ ಸುಮ್ಮನೆ ಹೋದಾಗ ಸರ್ ಒಂದು ಫ್ಯಾನ್ ಕೊಡ್ತೀರಾ, ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಕೊಡಿ ಸರ್ ಅಂತ ಹೇಳಿದೆ. ಹೇಳಿ 5 ನಿಮಿಷದಲ್ಲಿ ನಾನು ಟೈಪ್ ಮಾಡಿ ಕೊಟ್ಟಾಯಿತು. 7 ನಿಮಿಷದಲ್ಲಿ ಅವರು 5,000 ರೂಪಾಯಿ ತಂದು ಕೊಟ್ಟಿದ್ದಾರೆ. ಹರ್ಷ ಗುತ್ತು, ಅಧ್ಯಕ್ಷರು, ಹಾಲು ಉತ್ಪಾದಕ ಸಹಕಾರಿ ಸಂಘ ವೀರಮಂಗಲ. ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. ನಿಮ್ಮ ಈ ಕೊಡುಗೆಗೆ ನಾವು ಸಣ್ಣ ಒಂದು ಕೊಡುಗೆಯನ್ನು ನಿಮಗೆ ಕೊಡ್ತಿದ್ದೇವೆ. ಇನ್ನು ವಸಂತ ಹೆಚ್ಚು ಹೊಳರಾಡಿ ಅಕ್ಕ ಬಂದರು ಮಗನಿಗೆ ಸೇರಿಸಿ ಇದಕ್ಕೆ ದುಡ್ಡು ಕೊಡಲಿಕ್ಕೆ ಅಂತ. ಅಕ್ಕ ನಿಮ್ಮದೊಂದು ಫ್ಯಾನ್ ಕೊಡೋಣ ಅಂತ ಹೇಳಿದೆ ನಾನು. ಆ ಅಕ್ಕ ಆಚೆ ಈಚೆ ಆಯಿತು ಹೇಳ್ತಾನೆ, ಅಲ್ಲಿ ಲಾಯರ್ ಹತ್ರ ಹೇಳಿದರು. ಅವ್ರ ತಾಯಿಯ ಹೆಸರಲ್ಲಿ ಕೊಟ್ಟಿದ್ದಾರೆ. ಅಲ್ಲ ಮೇಡಮ್, ತಾಯಿ ಭವಾನಿ ವೀರಪ್ಪಗೌಡ ಹೊಳರಾಡಿ. ಸರ್ ಇದ್ದಾರಾ? ಬನ್ನಿ ಸರ್, ಬನ್ನಿ. ನಿಮ್ಮ ಪರಿಚಯ ನಮಗೆ ಅಷ್ಟೊಂದು ಇಲ್ಲ, ನೀವು ಕೋರ್ಟ್ನಲ್ಲಿ ಇರ್ತೀರಿ. ಇಲ್ಲಿ ನಮಗೆ ಅಲ್ಲಿಂದ ರಾತ್ರಿ ಫೋನ್ ಮಾಡಿ ಗೂಗಲ್ ಪೇ ಮಾಡಿದ್ದಾರೆ ಸರ್, ದಯವಿಟ್ಟು ಬನ್ನಿ. ಇನ್ನು ಅಚ್ಯುತಾಚಾರ್ಯ ವಿಜಿತ್ ಜ್ಯುವೆಲ್ಲರ್ಸ್, ಅವರು ಕೂಡ ಒಂದು 5,000 ರೂಪಾಯಿ ವೆಚ್ಚದ ಫ್ಯಾನ್ ಕೊಟ್ಟಿದ್ದಾರೆ ಸರ್. ಅವರ ಪೈಕಿ ಅವರು ಯಾರಾದರೂ ಇದ್ದರೆ ಬರಬೇಕು ದಯವಿಟ್ಟು. ಈ 4 ಬನ್ನಿ ಸರ್, ಮಧ್ಯಕ್ಕೆ ಬನ್ನಿ ದಯವಿಟ್ಟು. ಲಿಂಗಪ್ಪಣ್ಣ ಕರ್ಕೊಂಡು ಬನ್ನಿ. STMC ಅವರು, ಅನುಪಮ್ಮ ಉಪಾಧ್ಯಕ್ಷರು, ರಜಾಕ್, ಎಲ್ಲರೂ ಬರಬೇಕು. STMC ಅವರು ನಮಗೊಂದು ಅವಕಾಶ, ನಮ್ಮ ಶಾಲೆಗೆ ಕೊಡುಗೆ ಕೊಟ್ಟವರನ್ನು ಗುರುತಿಸುವಂಥದ್ದು. ಹೆಸರು ಹೇಳುವುದನ್ನು STM ಸದಸ್ಯರು ಎಲ್ಲರೂ ದಯವಿಟ್ಟು ವೇದಿಕೆ ಬನ್ನಿ. ಈಗ ಇನ್ನೊಂದು ಸಿಹಿ ಸುದ್ದಿ. ಕೃಷಿ ಪತ್ತಿನ ಸಹಕಾರಿ ಸಂಘ ನರಿಮುಗೂರಿನವರಿಗೆ ನಾವು ಮನವಿ ಕೊಟ್ಟಿದ್ದಾರೆ. ಆ ಮನವಿ ಪಾಸಾಗಿದೆ. ಪವಿತ್ರ ಮೇಡಮ್ ಅವರು ಉಪಾಧ್ಯಕ್ಷರು, ದಯವಿಟ್ಟು ವೇದಿಕೆಗೆ ಬರಬೇಕು. ಪವಿತ್ರ ಮೇಡಮ್ ದಯವಿಟ್ಟು ಬನ್ನಿ. ಸಂಪರ್ಕಿಸಲಿಕ್ಕೆ ಆಗಲಿಲ್ಲ, ಮುಖ ಪರಿಚಯ ಇಲ್ಲ, ಕೇವಲ ಫೋನು. ಆ ಫೋನು ಎಷ್ಟು ಪರಿಣಾಮ ಆಗ್ತದೆ ಅಂತ ಗೊತ್ತಿಲ್ಲ. ಒಂದು ಲೆಟ್ರಿಗೆ ಮರುದಿವಸ ಕೃಷಿ ಪತ್ತಿನ ಸಹಕಾರಿ ಸಂಘ ನರಿಮುಗೂರು ಅವರು ಕೂಡ ನಮ್ಮ ಶಾಲೆಗೆ 5,000 ರೂಪಾಯಿ ವೆಚ್ಚದ ಒಂದು ಫ್ಯಾನನ್ನು ಕೊಟ್ಟಿದ್ದಾರೆ. ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. ಮಧ್ಯ ಬಲೆ ಇಂಚೂರು ನಿಗುಬಿರ ಉಂಟು. ಅಚ್ಯುತಾಚಾರ್ಯ ಅವರ ಪೈಕಿ ಯಾರಾದರೂ ಇದ್ದರೆ ದಯವಿಟ್ಟು ಸ್ವೀಕರಿಸಬೇಕು. ಈಗ ಚಾಯ್ ತೆಗೀರಿ. ಟೀಚರ್ಸ್ ಬನ್ನಿ. ಶಿಕ್ಷಕರು ಬನ್ನಿ. ಶಿಲ್ಪಾ ಮೇಡಮ್, ಸೌಮ್ಯ ಮೇಡಮ್, ನಳಿನಿ ಮೇಡಮ್ ಬನ್ನಿ. ಚಂದ್ರಾವತಿ ಬನ್ನಿ. ಲಿಂಗಪ್ಪಗೌಡ ಅನಾಜೆ ಇವರು ನಮ್ಮ ಊರಿನವರೇ. ವಸಂತ ಮೂಲ್ಯ ಅವರನ್ನು
ಗೌರವಿಸಬೇಕಾಗಿ ವಿನಂತಿಸ್ತೇನೆ. ಒಂದು ನೆನಪಿನ ಕಾಣಿಕೆ ಮತ್ತು ಸಾಲು ಹೊದಿಸಿ ಅವರಿಗೆ ಗೌರವಿಸಬೇಕು. ಶ್ರೀ ವಸಂತ ಹೆಚ್ಚಿ ಹೊಲರಾಡಿ ಸರ್ ಅವರಿಗೆ ರಜಾಕ್ ಬನ್ನಿ ಸಾಲು ಹೊದಿಸಿ ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿಸ್ತೇನೆ. ಶ್ರೀ ಹರ್ಷಗುತ್ ಅವರಿಗೆ ಗಂಡಿ ಸುರೇಶ್ ಅವರು ಬರಬೇಕು, ಸಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತೇನೆ. ಉಪಾಧ್ಯಕ್ಷರಾದ ವಾರಿಜ್ಯ ಪವಿತ್ರ ಅವರಿಗೆ ಅನುಪಮ ಅಧ್ಯಕ್ಷರು ಬಂದು ಸಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಅನುಪಮ ವಂದನೆಗಳು ಸರ್. ಹಾಗೆ ನಮ್ಮ ಈ ಶಾಲೆಯಲ್ಲಿ ನಾವು ಡ್ರಿಪ್ ಇರಿಗೇಷನ್ ಮಾಡಿದ್ವಲ್ವಾ, ಅದಕ್ಕೆ ಹರೀಶ್ ಗೌಡ ಅನಾಜೆ ಅವರು ಉಚಿತವಾಗಿ ಪೈಪ್ಲೈನ್ ಎಲ್ಲ ಮಾಡಿಕೊಟ್ಟಿದ್ದಾರೆ, ಯಾವುದೇ ಹಣವನ್ನು ತಗೊಳ್ಳ. ದಯವಿಟ್ಟು ಹರೀಶ್ ಗೌಡ ಅನಾಜೆ ಅವರು ಬರಬೇಕು, ವೇದಿಕೆಗೆ ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ಮುರಳೀಧರ ನಮಗೆ ಫ್ಯಾನ್ ಎಲ್ಲ ಫಿಟ್ಟಿಂಗ್ ಅದಕ್ಕೆ ಏನು ದುಡ್ಡು ಕೊಡಲ್ಲ, ಅವರೇ ಮಾಡೋದು. ಮಾಲತಿ ಮೇಡಮ್ ಎಲ್ಲ ಅಷ್ಟು ಜನ ಇದ್ದಾರೆ ನಮ್ಮಲ್ಲಿ ಪೋಷಕರೇ. ಮುರಳೀಧರ ಅವರು ಬರಬೇಕು, ದಯವಿಟ್ಟು ವೇದಿಕೆ ಬನ್ನಿ. ಹರೀಶ್ ಮತ್ತು ಮುರಳೀಧರ್ ಸ್ವಾಮಿಗಳು ಇಲ್ಲ, ಅವರ ಮಿಸ್ಸಸ್ ಇದ್ದಾರೆ. ಆರಾಧ್ಯ ನಮ್ಮ ಇದ್ದಾರಾ? ಗೀತಕ್ಕ ಆರಾಧ್ಯ ಇದೆಯಾ? ಬಾ ನೀನು ಆರಾಧ್ಯ. ಬನ್ನಿಕ್ಕ. ಅನುಪಮ ಅವರಿಗೆ ಮನೆಯವರು ಉಚಿತವಾಗಿ ನಮಗೆ ಫ್ಯಾನ್ ಫಿಟ್ ಮಾಡಿದ್ದಾರೆ, ಹೇಳಿದಾರ ಗೊತ್ತಿಲ್ಲ ನಿಮಗೆ. ಕಳೆದ ವರ್ಷ ನಮ್ಮೊಂದಿಗೆ ಸೇವೆ ಸಲ್ಲಿಸಿದಂಥ 2 ಶಿಕ್ಷಕಿಯರು ಶರಣ್ಯ ಮತ್ತು ಗಾಯತ್ರಿ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಥ್ಯಾಂಕ್ ಯು ಸರ್. ಶರಣ್ಯ ಮೇಡಮ್ ಮತ್ತು ಗಾಯತ್ರಿ ಮೇಡಮ್ ದಯವಿಟ್ಟು ವೇದಿಕೆ ಬನ್ನಿ. ನಿಮ್ಮ ಸೇವೆ ನಮ್ಮ ಶಾಲೆಯಲ್ಲಿ ಇದೆ, ಗುರುತಿಸಿಕೊಳ್ಳಲಿಕ್ಕೆ ಯಾವತ್ತೂ ಆಗಲಿಲ್ಲ. ಶರಣ್ಯ ಮೇಡಮ್, ಅನುಪಮ ಅವರು ಇಬ್ಬರು ಶಿಕ್ಷಕಿಯರನ್ನು, ಯಾಕಂದರೆ ಅವರ ಸೇವೆ ನಮ್ಮಲ್ಲಿದೆ. ನಾವು ಹೊಸ ಶಿಕ್ಷಕರು ಬಂದಾಗ ಶರಣ್ಯ ಮೇಡಮ್ ಅನಿವಾರ್ಯವಾಗಿ ಹೋಗಬೇಕಾಯಿತು. ಪೋಷಕರಿಗೆ ತುಂಬ ಬೇಸರ ಇದೆ, ಒಳ್ಳೆಯ ಶಿಕ್ಷಕಿ ನಮಗೆ ಇಲ್ಲ ಅಂತಂದರೆ ಇಲಾಖೆಯ ನಿಯಮ, ಆದರೆ ಇವರು ಈ ಸಂದರ್ಭದಲ್ಲಿ ಅವರನ್ನು ಗುರುತಿಸ್ತಿದ್ದೇವೆ. ಶಿಕ್ಷಕರು ಯಾಕೆ ಇದನ್ನ ಬನ್ನಿ, ಅವರೊಟ್ಟಿಗೆ ಒಂದು ಫೋಟೋ ತೆಗೆಯುವ. ಶಿಲ್ಪಾ ಮೇಡಮ್ ಬನ್ನಿ ಸರ್, ಬನ್ನಿ.
ನಮ್ಮ ಈ ಶಾಲೆಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ STMCಯ ಎಲ್ಲ ಸದಸ್ಯರು. ದಯವಿಟ್ಟು ಎಲ್ಲ 18 ಮಂದಿಯೂ ಕೂಡ ಅವರಿಗೆ ಗೌರವವನ್ನು ಅರ್ಪಿಸಬೇಕು ಅಂತ ಹೇಳಿ ನಾವು ವಿನಂತಿಸಿದ್ದೇವೆ. ನಮ್ಮ ಶಾಲೆಯ ಗೆ ಕೊಡುಗೆ ಕೊಟ್ಟಂತಹ ಶ್ರೀ ವಸಂತ ಮೂಲ್ಯ ಸರ್ ಅವರು ಬರಬೇಕು. ನಮ್ಮ STMCಯ ಎಲ್ಲ ಸದಸ್ಯರಿಗೂ ಕೂಡ ಗೌರವ ಅರ್ಪಣೆ. STMCಯ ಸರ್ವ ಸದಸ್ಯರಿಗೆ ನಮ್ಮ ಲಿಂಗಪ್ಪ ಅಣ್ಣಾಜಿಯವರು ಒಂದು ಲಕ್ಕಿ ಡ್ರಾವನ್ನು ಇಟ್ಟುಕೊಂಡಿದ್ದಾರೆ. ಈಗ ಇದರಿಂದ ಒಂದೊಂದೇ ಚೀಟಿಯನ್ನು ಎಲ್ಲ ಸದಸ್ಯರು ಕೂಡ ತೆಗಿಬೇಕು. ಯಾರು ಅದೃಷ್ಟವಂತರು ನೋಡುವ. SDMC ಸದಸ್ಯರಾದ ಉಮರ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಈಗ ಗುರುವಂದನಾ ಕಾರ್ಯಕ್ರಮ. ಅಕ್ಕ ನಮ್ಮಲ್ಲಿ LKG ಶಿಕ್ಷಕಿ ನಿಜವಾಗಿ ನಾವು ಅವ್ರಿಗೆ ಕೊಡೋದು ತುಂಬ ಕಡಿಮೆ ಸಂಬಳ ಅಂತ ಹೇಳಿ PMCಯಿಂದ ನಮಗೆ ಅವರಿಗೆ ಕೊಡಲಿಕ್ಕೆ ಆದದ್ದು ನವಂಬರಿಂದ, ಆದರೆ ಜೂನ್ನಿಂದ ಅವರು ಉಚಿತವಾಗಿ ಇಲ್ಲಿ ಸರ್ವಿಸ್ ಮಾಡಿದರು. ಏನು ಸ್ವಲ್ಪ ಪೋಷಕರು ಕೊಡ್ತಾಯಿದ್ರು. ನಮ್ಮ ಪ್ರೀತಿಗೆ ಅವರು ಬಂದಿದ್ದಾರೆ, ಊರಿನವರು, ಗುತ್ತು ಕುಟುಂಬದವರು. ದಯವಿಟ್ಟು ಅವರಿಗೆ ನಮ್ಮ STMC ಅಧ್ಯಕ್ಷರು ಶಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಭಿನಂದಿಸ್ತೇನೆ.
ಚಂದ್ರಾವತಿ ಅವರು ಬರಬೇಕು, ನಮ್ಮ LKGಯ ಸಹಾಯಕಿ. ದಯವಿಟ್ಟು ಇದು ಶಾಲೆಯ ಒಂದು ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ಇಟ್ಟುಕೊಂಡಿಲ್ಲ, ಅದಕ್ಕಾಗಿ ಬೇಗ ಸಂಸ್ಕೃತ ಕಾರ್ಯಕ್ರಮ ಆರಂಭಿಸಿರುವಂಥದ್ದು. ನಿಮ್ಮ ತಾಳ್ಮೆಗೆ ನಾನು ಕ್ಷಮಿಸಬೇಕು. 10 ನಿಮಿಷ ಮುಗಿಸ್ತೇವೆ. ಚಂದ್ರಾವತಿ ಮಕ್ಕಳೊಟ್ಟಿಗೆ ಚಂದ್ರಾವತಿ ಅವರು ಸಹಾಯಕಿ, ಬನ್ನಿ ಅಕ್ಕ ಬೇಗ. ನಮ್ಮ ಕರಾಟೆ ಶಿಕ್ಷಕರು ನಾರಾಯಣಾಚಾರ್ಯ, ದಯವಿಟ್ಟು ಬನ್ನಿ. ನಾರಾಯಣಾಚಾರ್ಯ ಕರಾಟೆ ಶಿಕ್ಷಕರು. ಕರಾಟೆ ಬ್ಲ್ಯಾಕ್ ಬೆಲ್ಟ್ ಪಡೆದಂತಹ ನ್ಯಾಷನಲ್ ಲೆವೆಲ್ ಅಥ್ಲೆಟ್ ಅವರು. ಬಹಳಷ್ಟು ಕಡೆಯಲ್ಲಿ ಕರಾಟೆ ನಮ್ಮ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಸ್ವರಕ್ಷಣಾ ಕೌಶಲ್ಯ ತರಬೇತಿಯನ್ನು ಕೊಡ್ತಾ ಇದ್ದಾರೆ. PMCಯಿಂದ ಆಯ್ಕೆಯಾದ 3 ಮಂದಿ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಯಲ್ಲಿ ಈ 3 ಮಂದಿ ಶಿಕ್ಷಕರು ನಮಗೆ ಕೇಂದ್ರ ಸರ್ಕಾರ ನೀಡಿದೆ, ಅವರನ್ನು ಗೌರವಿಸ್ತಿದ್ದೇವೆ. ಮುಂದೆ ನಮ್ಮ ಈ ಶಾಲೆಯಲ್ಲಿ ಸುಮಾರು 24 ವರ್ಷಗಳ ಸೇವೆ ಸಲ್ಲಿಸಿರುವಂಥ ನಾವು ಜೊತೆಯಲ್ಲಿ ಸೇವೆಗೆ ಸೇರಿದವರು ಹರಿಣಾಕ್ಷಿ ಮೇಡಮ್ ಅವರಿಗೆ ಗೌರವಾರ್ಪಣೆ. ರಾಜೇಶ್ವರಿ ಮಾಡಿ ಬೇಗ ಮಾಡಿ ಬೇಗ. ಇನ್ನೊಬ್ಬರು ಹಿರಿಯ ಶಿಕ್ಷಕಿ ಶೋಭಾ ಮೇಡಮ್, ಸ್ಪೆಷಲ್ B.Ed ಮಾಡಿ MA B.Ed ಮಾಡಿದವರು. ನಾನು ಮತ್ತು ಅವರು B.Ed ಕ್ಲಾಸ್ಮೇಟ್ಸ್, ಅಂದರೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಟ್ಟಿಗೆ B.Ed ಮಾಡಿದವರು ನಾನು ಮತ್ತು ಶೋಭಾ ಮೇಡಮ್ ಅವರು. ಹಾಗಾಗಿ ಸಹೋದರಿ ಶೋಭಾ ಮೇಡಮ್ ಬನ್ನಿ. ಹೇಮಾವತಿ ದೈಹಿಕ ಶಿಕ್ಷಣ ಶಿಕ್ಷಕಿ ಹೇಮಾವತಿ. ಶ್ರೀಲತಾ ಇಂಗ್ಲೀಷ್ ಶಿಕ್ಷಕಿ ಶ್ರೀಲತಾ ಮೇಡಮ್ ಅವರು. ಕವಿತಾ ಶ್ರೀಲತಾ ಬನ್ನಿ. ಕವಿತಾ ಶ್ರೀಲತಾ ಮೇಡಮ್ ಅವರು ನಮ್ಮ ಊರಿನವರೇ, ನರಿಮಗೂರಿನವರು. ತಮ್ಮ ಮಗಳನ್ನು ಈ ಶಾಲೆಗೆ ಸೇರಿಸುವ ಮೂಲಕವಾಗಿ ಮಾದರಿ ಎನಿಸಿದ್ದಾರೆ. ಖಾಸಗಿ ಶಾಲೆಯಿಂದ ತೆಗೆದು ನಮ್ಮ ಶಾಲೆಗೆ ಸೇರಿಸಿದ್ದಾರೆ. ಕವಿತಾ ಪುತ್ತೂರಿನವರು ಈ ಶಾಲೆಯಲ್ಲಿ ತಮ್ಮ ಸೇವೆಯನ್ನು ಪೂರ್ತಿಯಾಗಿ ಮಾಡ್ತಾ ಇದ್ದಾರೆ. 2007ರಲ್ಲಿ 2 ಜನ ಕೂಡ 2007ನಲ್ಲಿ ಕೆಲಸಕ್ಕೆ ಸೇರಿದವರು. ಒಬ್ಬರು ನರಿಮುಗರಲ್ಲಿ ಬಂದವರು, ಇನ್ನೊಬ್ಬರು ಇಲ್ಲೇ ಇವರು. ಶಿಲ್ಪರಾಣಿ BSc B.Ed ಮಾಡಿ GPT ಶಿಕ್ಷಕಿಯಾಗಿ ನೇಮಕಗೊಂಡು 2 ತಿಂಗಳಾಯಿತು. ಊರು ಈಶ್ವರಮಂಗಲ, ಇರುವುದು ಪುತ್ತೂರಿನಲ್ಲಿ. ಮಕ್ಕಳು ಬೆತನಿಗೆ ಶಾಲೆಗೆ ಹೋಗ್ತಾ ಇದ್ದಾರೆ, ಮುಂದೆ ನಮ್ಮ ಶಾಲೆಗೆ ಬರ್ತಾರಂತೆ. ಸೌಮ್ಯ ನಮ್ಮೂರಿನವರು, ನರಿಮೊಗರ್ನ ರವಿ ಸೇರಾಜೆ ಅವರ ಪತ್ನಿ. ಇಂಗ್ಲೀಷ್ MA ಇಂಗ್ಲೀಷ್ನಲ್ಲಿ ರ್ಯಾಂಕ್ ಪಡೆದವರು. ಇತ್ತೀಚೆಗೆ ನಮ್ಮ ಶಾಲೆಗೆ ಬಂದು 2 ತಿಂಗಳಾಯಿತು. ಅವರು ಕೂಡ ಸರಸ್ವತಿ ಮಂದಿರದಿಂದ ಬಂದು ತಮ್ಮ ಮಗಳನ್ನು ಬರುವ ವರ್ಷ ಇಲ್ಲಿಗೆ ಸೇರಿಸ್ತಾರೆ. ಸರ್ವರಿಗೂ ಶುಭ ಸಂಜೆ. ನಮ್ಮ ಶಾಲಾ ಮುಖ್ಯ ಗುರುಗಳು ವೇದಿಕೆಯನ್ನು ಅಲಂಕರಿಸಬೇಕೆಂದು ವಿನಂತಿ ಮಾಡಿಕೊಳ್ತಿದ್ದೇನೆ. STMC ಉಪಾಧ್ಯಕ್ಷರು ಅವರನ್ನು ಅಭಿನಂದಿಸಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಎಲ್ಲ ವಿದ್ಯಾರ್ಥಿಗಳು, ಪೋಷಕರು, ಮುಂದೆ ಕಲ್ಚರಲ್ ಆ್ಯಕ್ಟಿವಿಟಿ ಉಂಟು, ಆದರೆ ನಮ್ಮ ಟೀಚರ್ಸ್ ವೇದಿಕೆಯಲ್ಲಿದ್ದಾರೆ. ನಮ್ಮನ್ನು ಈ ಮಟ್ಟಕ್ಕೆ ತರಬೇಕಾದರೆ ಗೌರವವೃಂದ ಒಂದು ಕ್ಲಾಪ್ ಕೊಡಿ ವಿದ್ಯಾರ್ಥಿಗಳ ಪೋಷಕರೇ.
ಅಷ್ಟಾಗಿ ನಾವು ಮರೆಯಲೇಬಾರದಂತಹ 3 ಮಂದಿ ಇದ್ದಾರೆ ನಮ್ಮಲ್ಲಿ. ನಮಗೆ ಅನ್ನ ಕೊಡುವವರು ಅಕ್ಷರದಾಸೋಹ ಅಕ್ಷರದಾಸೋಹದ ಸಿಬ್ಬಂದಿಗಳು ಶ್ರೀಮತಿ ಪಾರ್ವತ್ಯಕ್ಕ, ಶ್ರೀಮತಿ ಸುಶೀಲಕ್ಕ, ಪ್ರೇಮಕ್ಕ, 3 ಮಂದಿ ಕೂಡ ಬರಬೇಕು. ಪಾರ್ವತಕ್ಕ ಜೋರದ ಚಪ್ಪಳೆ ತಟ್ಟಬೇಕು. ನಿಮ್ಮ ಮಕ್ಕಳನ್ನ ಆರೋಗ್ಯದಿಂದ ಅವ್ರು ಊಟ ಕೊಡ್ತಿದ್ದಾರೆ. ಪಾರ್ವತಕ್ಕ ನಳನ ಒಂದು ಕುಟುಂಬದಿಂದ ಬಂದವರು, ಅವ್ರು ಬಿಸಾಡಿದ ರುಚಿ. ನೀವು ಕೆಳಗೆ ಹೋಗಬಾರ್ದು, ಬರಬೇಕು. ಪಾರ್ವತಕ್ಕ ಅಕ್ಕ, ಪಾರ್ವತಕ್ಕ ಬರ್ತಾರೆ. ಅದರ ಹಿಂದೆ ಪ್ರೇಮಕ್ಕ ಇದ್ದಾರೆ. ಅದರ ಹಿಂದೆ ಯಾವಾಗಲೂ ನಗಾಡಿಕೊಂಡಿರುವ ಸುಶೀಲಕ್ಕ ಇರ್ತಾರೆ. 3 ಮಂದಿ ನಮಗೆ, ನಾನು ಲೇಟಾಗಿ ಬಂದರೆ ಮಾಷೆ ಒನಸ್ತಾಂಡ ಅಂತ ತೆಗೆದಿರ್ತಾರೆ. ಮತ್ತು ಪ್ರೀತಿಯಿಂದ ಮಾತಾಡಿಸ್ತಾರೆ. ಮತ್ತು ಮನೆಯ ಯಾವ ಕಾರ್ಯಕ್ರಮಕ್ಕೂ ನಮ್ಮನ್ನು ಕರೀತಾರೆ, ಊಟ ಕೊಡ್ತಾರೆ. ಸ್ಮರಣಿಕೆ ಮತ್ತು ಶಾಲನ್ನು ಹೊದಿಸಿ ಅವರಿಗೆ ಗೌರವಿಸಬೇಕು, ಅಭಿನಂದಿಸ್ತೇನೆ. ಇನ್ನು ಮುಂದೆ ನಾವು ಕೆಲವು ಮಂದಿಯನ್ನು ಗೌರವಿಸ್ತಿದ್ದೇವೆ. ನಮಗೆ ಅಡುಗೆಯಲ್ಲಿ ಸಹಕರಿಸಿದ ಚಂದಪ್ಪಣ್ಣ ದಯವಿಟ್ಟು ವೇದಿಕೆ ಬರಬೇಕು. ರಾಜೇಶ್ ನಮಗೆ ಪಾಯಸದ ಊಟ ಗುಡ್ಡಮಗೇರು ರಾಜೇಶ್ ಅವರು ವೇದಿಕೆ ಬರಬೇಕು. ದಯವಿಟ್ಟು ಚಂದಪ್ಪಣ್ಣ ನಮ್ಮ ವೇದಿಕೆ ಬರಬೇಕು. ಚಂದಪ್ಪಣ್ಣ, ರಾಜೇಶ್ ಗುಡ್ಡಮಗೇರ. ಹಲೋ ಸರ್. ಹರೀಶ್ ಬರಬೇಕು ವೇದಿಕೆಗೆ. ಹರೀಶ್, ಮಹಾಬಲಣ್ಣ ನೀವು ಯಾಕೆ ಹಿಂದೆ ಮುಂದೆ ಬನ್ನಿ. ಬೇಗ ಬನ್ನಿ ಮಹಾಬಲಣ್ಣ, ಬನ್ನಿ. ಹಿರಿಯ ಸಂಘದ ಅಧ್ಯಕ್ಷರು.
ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಸಂದ ಸನ್ಮಾನ. ವಂದನೆಗಳು. ಮುಂದೆ ನಮ್ಮ ಶಶಾಂಕರನ್ನು ರಾಷ್ಟ್ರಮಟ್ಟಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ನಾಗೇಶ್ ಅವರ ಶ್ರಮ ಬಹಳಷ್ಟು ಹಿಂದಿದೆ. ಅವರನ್ನು ಎಲ್ಲ ಕ್ರೀಡಾಪಟುಗಳ ಪರವಾಗಿ ನಾಗೇಶ್ ಅವರನ್ನು ನಾವು ಗುರುತಿಸ್ತಾ ಇದ್ದೇವೆ. ಓಕೆ, ಲೈವ್ ಆಗ್ತಿದೆ. ನನಗೆ ಡೆಲ್ಲಿಯಿಂದ ಈಗ ಫೋನ್ ಬಂದು ಅದು ಎಂಥ ಕಾರ್ಯಕ್ರಮ ಅದು ಆಗ್ತಾಯಿದೆಯಾ ಅಂತ ಅದರಲ್ಲಿ ರೆಕಾರ್ಡ್ ಮಾಡಬೇಕು ಅಂತ. ನೋಡಿ, ನಾವು ಇಲ್ಲಿ ಮಾತಾಡ್ತಿರೋದು ಆ ಸುದ್ದಿ ಅವರು ಇಡೀ ಅಂತ ಮಾಡ್ತಿದ್ದಾರೆ. ಎಷ್ಟು ಅಂದರೆ ಅವರಿಗೆ ಇದು ಏನು ಪ್ರೋಗ್ರಾಮ್ಗಳು ಅಂತ ಎಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲ ಒಂದು ಕಡೆ, ಈಗ ನಾನು ಮಾತನಾಡೋದು ಕೂಡ ಎಲ್ಲ ಒಂದು ಕಡೆ ರೆಕಾರ್ಡ್ ಆಗ್ತಿರೋದು ನಮ್ಮ ಅದೊಂದು ಇತಿಹಾಸವಾಗಿ ಉಳಿತದೆ ಎನ್ನುವ ಕಾರಣಕ್ಕೆ ನಾವು ಇವತ್ತು ಲೈವನ್ನು ಮಾಡ್ತಿದ್ದೇವೆ. ನೀವು ಮನೆಯಲ್ಲಿ ನಾಳೆಯೂ ಕೂಡ ನೋಡ್ಬೋದು. ಹೇಳಿ ನೋಡಿ ಆದಷ್ಟು ಪ್ರೋತ್ಸಾಹಿಸಿಕೊಡಿ. ವಂದನೆಗಳು ನಿಮಗೆಲ್ಲರಿಗೂ. ಮುಂದೆ PUCಯಲ್ಲಿ ಹರಿಣಾಕ್ಷಿ ಮೇಡಮ್ ಓವರ್ ಟು. SLCಯಲ್ಲಿ ವಿಶೇಷ ಶ್ರೇಣಿಯಲ್ಲಿ ಪಾಸಾದ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳು, ನಮ್ಮ ಊರಿನ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು. ಆತ್ಮಿಕಾ, ಗ್ರೀಷ್ಮಾ, ಲಕ್ಷ್ಮಿತಾ, ಉಮಾಶ್ರೀ, ಅಮೃತ, ಭವಿತ್ವಿ. SLCಯಲ್ಲಿ ವಿಶೇಷ ಶ್ರೇಣಿಯಲ್ಲಿ ಪಾಸಾಗಿ ನಮ್ಮ ಶಾಲೆಗೂ ನಮ್ಮ ಊರಿಗೂ ಕೀರ್ತಿ ತಂದ ಹೆಮ್ಮೆಯ ವಿದ್ಯಾರ್ಥಿಗಳು. ಇವರಿಗೆ ಶೋಭಾ ಮೇಡಮ್ ಅವರು ವೇದಿಕೆಗೆ ಬರಬೇಕು. ನಮ್ಮ ಉಪಪ್ರಾಚಾರ್ಯರು ಅವರಿಗೆ ಪ್ರಶಸ್ತಿಯನ್ನು ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಚಾರ್ಯರಾದ ಶ್ರೀ ವಸಂತ ಮೂಲ್ಯ ಅವರು ಈ ಮಕ್ಕಳಿಗೆ ಹೂ ಮತ್ತು ಗೌರವ ನೀಡಿ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. ಎಲ್ಲ STMC ಅವರು ಬರಬೇಕು. ಅಲ್ಲಿ ಲೈವ್ ಆಗ್ತಾಯಿದೆ, ಎಲ್ಲ ಕಾಣ್ತುಂಟು. ವಂದನೆಗಳು ಸರ್. ಮುಂದೆ ಮೇಡಮ್. ಸೆಕೆಂಡ್ PUCಯಲ್ಲಿ ವಿಶೇಷ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ಕೌಶಿಕ್ AG ಹಾಗೂ ಪ್ರತೀಕಾ. ಕೌಶಿಕ್, ನಮ್ಮ ಶಾಲೆಯಲ್ಲಿ ಕಳೆದ ಬಾರಿ ಹೆಚ್ಚು ಅಂಕ ಪಡೆದ ದೀಕ್ಷಾ ಅವಳಿಗೆ ಬೆಳಗ್ಗೆ ನಾವು ಗೌರವಿಸಿದ್ದೇವೆ. ಅತಿ ಹೆಚ್ಚು ಅಂಕ ಪಡೆದಂತಹ ದೀಕ್ಷಾ ನಮ್ಮ ದಿನೇಶ್ ಶೆಟ್ಟಿ ಅವರ ಮಗಳು. ಅವಳಿಗೆ ಬೆಳಗ್ಗೆ ನಾವು ಗುರುತಿಸಿದ್ದೇವೆ. ಹಾಗೆ ಶಶಾಂಕರನ್ನು ಕೂಡ ನಾವು ಆಗ ಗುರುತಿಸಿದ್ದೇವೆ ಎಂದು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಕೌಶಿಕ್ ಬೇಗ ಬಣ್ಣಣ್ಣ. ನಮ್ಮ ಗಿರೀಶಾಚಾರ್ಯ ಅವರ ಸುಪುತ್ರ. ಇನ್ನೊಬ್ರು ಪ್ರತೀಕಾ ಅವರು ಆಯ್ತು, ಓಕೆ, ಕಲಿತಾ ಇದ್ದಾರೆ. ಹಾಂ ಸರಿ. ರತ್ನಕ್ಕ ಮಾಡಿ. ವಂದನೆಗಳು. ಇದೀಗ ಒಂದು ಬನ್ನಿ ಮುಂದೆ. STM ಸದಸ್ಯರು ಅಮ್ಮ ಬರ್ತಾ ಇದ್ದಾರೆ, ಅವರಿಗೆ ಅಮ್ಮನಿಗೊಂದು ಕೊಡಿ ಹೂ ಕೊಡಿ. ಮಗಳನ್ನು ಬೆಳೆಸಿದವರು ಹೂ ಕೊಡಿ. ನೋಡ, STM ಸದಸ್ಯರು ಒಂದು ಚೀಟಿ ತೆಗೀರಿ. ನೀವು ಯಾರು ಅದೃಷ್ಟವಂತ ಇಲ್ಲಿ ಶಾಲೆಗೆ ಸಂಬಂಧಿಸಿದವರು ಗೊತ್ತಾಗಬೇಕು. ಅನುಪಮ್ಮನಿಗೆ ಸಿಗ್ತದೆ ಅಂತ ಗ್ಯಾರಂಟಿ. ಧನ್ಯವಾದಗಳು. ಈಗ STM ಸದಸ್ಯರಲ್ಲಿ ಅದೃಷ್ಟವಂತ STM ಸದಸ್ಯರು ಯಾರು? ಅವರಿಗೆ ಕ್ಯಾಂಪ್ಕೋ ಚಾಕ್ಲೇಟಿಂದ ಗಿಫ್ಟ್ ಹ್ಯಾಂಪರ್ ಅನುಪಮನಿಗೆ ಸಿಕ್ಕು. ಸರಿ, ಈಗ ಅವರೇ ಲಿಂಗಪ್ಪಣ್ಣ ಬನ್ನಿ. ಯಾರು ತೆಗೀರಿ? ನೀವೇ ತೆಗೀರಿಯಪ್ಪ, ತೊಂದರೆ ಇಲ್ಲ. ಮಿಕ್ಸ್ ಒಂಪ್ಲೆ ಬಾ 2 ನಂಬರ್ ತೆಗಿ ಬಾ. ಮಧ್ಯದ 2 ನಂಬರ್ ಬರಡವ. ಎರಡು ನಂಬರ್ ನಾನೇ.
ಅದು ನನಗೆ ಬರುವಾಗಲೇ ಗೊತ್ತು ನಾನು ಅದೃಷ್ಟ ವ್ಯಕ್ತಿ ಅಂತೇಳಿ. ಥ್ಯಾಂಕ್ ಯು. ನಮ್ಮಲ್ಲಿಗೆ ರಾಜಕೀಯ ನಡೆದಿಲ್ಲ ಆಯಿತಾ? ಗೊತ್ತಿಲ್ಲ, ನನಗೆ ಚೀಟು ಕೊಟ್ಟರು, 2 ನಂಬರ್ ನಾನೇ, ಬೇಕಾದ ನೋಡಿ. ಪ್ರೈಸ್ ಸಿಕ್ಕಿದೆ ಮೇಲೆ ನಂಜಿಗಾರದಂತಕ್ಕೆ. ನಾವು ವಸುದೈವ ಕುಟುಂಬಕಂ ಇದನ್ನು ಹಂಚಿ ತಿನ್ನೋಣ. ಈಗ ಬರೋದು ತೊಂದರೆ ಇಲ್ಲ, ಸೀರೆ ನಂಬರ್ 1 ಏನಲ್ಲ, ಅದು ನಾನು 1 ಅಲ್ಲ. ಏನು ಬೇಸರ ಮಾಡಬೇಡಿ, ನನಗೆ ಬಂದರೆ ನಿಮಗೆ ಬಂದ ಹಾಗೆ. ಬಾ ಬಾ ಬಾ, ನಂಬರ್ 1 ತೆಗಿ. ಬೇಡ, ಆಯ್ತು 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 ಆಯ್ತು. 1 ಆದರೆ 11. ನಾನು 11 ಯಾರು? ಚಂದ್ರಾವತಿ. ವಾ, ಅದು ಖುಷಿ ಆಯ್ತು ನೋಡಿ. ಅವ್ರ ಫೋಟೋಕ್ಕೆ ಬರುವುದಿಲ್ಲ, ಮುಂದೆ ಬನ್ನಿ ಈಗ ಒಂದು ಫೋಟೋ ತೆಗಿಲಿಕ್ಕೆ. ಚಾನ್ಸ್ ಉಂಟಾ ಹೇಗೆ? ಹಾಂ ಹಾಂ, ಈಗ ಇನ್ನೊಂದು ಲಕ್ಕಿ ಚಾನ್ಸ್ ಉಂಟು ಪಬ್ಲಿಕ್ಗೆ. ನಿಮ್ಮ ಹೇಳ್ತೇವೆ. ಹಾಂ, 101 ನಂಬರ್ ಚೇರ್ನ ಹಿಂದೆ ಬರೆದುಂಟು. ಸಿಕ್ಕಿದಾ? ಅಲ್ಲಿಲ್ಲ, ಸಿಕ್ಕಿಲ್ಲ. ಅಲ್ಲೊಂದು ಮಗು ಕೂತ್ಕೊಂಡುಂಟಲ್ಲಿ. ಬನ್ನಿ 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 ಬನ್ನಿ. ಎಂತ ಹೆಸರು? ವನಿತಕ್ಕ. ಇಡೀ ಸಭೆಯ ಅದೃಷ್ಟ ಅಂತ ಅಕ್ಕ. ಪೆಳತ್ತಾಡಿ, ಪೇರೆಳ್ತಾಡಿ. ಬಲೆಕ್ಕ ಗಿಫ್ಟ್ ಹ್ಯಾಂಪರ್ ಕ್ಯಾಂಪ್ಕೋದಿಂದ ಹರಿಲಕ್ಷ್ಮಿ ಮೇಡಮ್ ಕೊಡಿ ಅವರಿಗೆ. ನಿಮ್ಮ ಶಿಷ್ಯ ಅಲ್ಲ ಅಲ್ವಾ, ಬಂದವರ? ಓಕೆ, ವಂದನೆಗಳು. ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿತದೆ. ನಾನು STMC ಕಾರ್ಯದರ್ಶಿ, ಗೊತ್ತುಂಟ ನಿಮಗೆ?
ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮಾನವನ ಅತಿ ಬುದ್ಧಿವಂತಿಕೆಯಿಂದ ಪರಿಸರವನ್ನು ತನ್ನ ಸ್ವಾರ್ಥಕ್ಕೆ ತಕ್ಕಂತೆ ಬಳಸಿಕೊಳ್ಳುತ್ತಿದ್ದಾನೆ. ತ್ಯಾಜ್ಯಗಳನ್ನು ಸುಲಭವಾಗಿ ನದಿ ನೀರಿಗೆ ಎಸೆಯುತ್ತಿದ್ದಾನೆ. ಪರಿಣಾಮವಾಗಿ ನೀರು ಕಲುಷಿತಗೊಂಡಿದೆ. ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು, ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುವುದು. ಆದರೆ ಇಂದಿನ ಪರಿಸ್ಥಿತಿ ವ್ಯತಿರಿಕ್ತವಾಗಿದೆ. ಇಂತಹ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಹಲವಾರು ನೀರನ್ನು ಶುದ್ಧೀಕರಿಸುವ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿರುತ್ತಾರೆ. ಇದರ ಒಂದು ತುಣುಕು ತಮ್ಮ ಮುಂದೆ ಗಂಗಾವತಾರ. ಎಲ್ಲ ಸಭೆಯಲ್ಲಿದ್ದವರು ದಯವಿಟ್ಟು ಈ ಒಂದು ಗಂಗಾವತಾರ ಒಂದು ರೂಪಕವನ್ನು ತಾವು ನೋಡಲೇಬೇಕು. ಇನ್ನು ಹೊಸ ಕಲ್ಪನೆ ನಮ್ಮ ಹೊಸ ಶಿಕ್ಷಕಿ ಸೌಮ್ಯ ಮೇಡಮ್ ಮತ್ತು ಶಿಲ್ಪಾ ಮೇಡಮ್ ಅವರು ರೂಪಿಸಿದಂಥ ಗಂಗಾವತಾರ ಅತ್ಯಂತ ಉತ್ತಮವಾದಂಥ ಒಂದು ರೂಪಕವನ್ನು ಪ್ರದರ್ಶನ ಮಾಡ್ತಿದ್ದೇವೆ. निर्बल का बल तेरा ये जल अमृत जैसा सबके लिए इसमें नहा के तन निर्मल हो मन पावन हो जो इसको पिए डूबे कभी ना उस पानी की नैया जिसकी तू बन जाए खिलैया गंगा मैया गंगा हूँ। मैं ब्रह्मा जी के कमंडल से उत्पन्न हुई हूँ। अनंत काल बीतने पर भागीरथ ने तप करके अपने पूर्वजों की मुक्ति के लिए ब्रह्मा जी से मुझे मांग लिया। ओम नमः शिवाय, ओम नमः शिवाय, ओम नमः शिवाय। बस भागीरथ, तुम्हारी कठोर तपस्या तथा आराधना ने हमारी समाधि भंग कर दी। हमें कैलाश छोड़कर यहां आना पड़ा। प्रभु, कहो भगीरथ, क्या इच्छा है तुम्हारी? आप तो अंतर्यामी हैं महेश्वर। आप तो जानते हैं मेरे भस्मीभूत पूर्वजों का उद्धार केवल सुरसरी गंगा के पावन जल से ही हो सकता है। किंतु ब्रह्मदेव के अनुसार इस पृथ्वी लोक पर गंगा की तीव्र गति को आपके अतिरिक्त कोई नहीं रोक सकता। महादेव, ये कार्य आप ही पूर्ण कर सकते हैं, आप ही पूर्ण कर सकते हैं। हम तुम्हारी कामना अवश्य पूर्ण करेंगे भागीरथ। अपने वरदाता का आह्वान करो कि वे शीघ्र गंगा को पृथ्वी पर भेजें। जो आज्ञा महेश्वर। मां गंगे, पृथ्वी पर अवतरित हो। स्वयं भगवान शिव शंकर आपके स्वागत में खड़े हैं। पधारो मां, पधारो मां। ओ गंगे, मां गंगे, मां गंगे, अब सत्य लोक से उतरो।
सत्यलोक से धरती पर अब उतरो उतरो माँ गंगे माँ गंगे माँ गंगे माँ गंगे। शीघ्र पृथ्वी पर पधारो पधारो माँ पधारो। जयति जयति माँ भगवती गंगे 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 जय जयति जयति माँ भगवती गंगे निर्मला निर्मला शीतला शीतला निर्मला निर्मला शीतला शीतला अमृत सलिला तरल तरंगे जयति जयति माँ भगवती गंगे जयति जयति माँ भगवती गंगे जय माता। गंगा माँ इस धरती पर करुणा और सहनशीलता का रूप लेकर आई है। लेकिन अब वही धवल स्वच्छ निर्मल गंगा मैली हो रही, कोई और नहीं बल्कि हम गंगा को मैला कर रहे हैं। हम जिनके लिए गंगा स्वर्ग का आराम छोड़ के धरती पर आई। माँ गंगा ने कभी सोचा भी नहीं होगा कि सबके पाप धोते धोते वो खुद इतनी मैली हो जाएगी। It's
विषय तृष्णा कृष्णमाराधयामि विगत विषय तृष्णा कृष्णमाराधयामि सकल कलुषभङ्गे स्वर्ग सोपान संगे सकल कलुषभङ्गे स्वर्ग सोपान संगे तरल तर तरंगे देवी गंगे प्रसीद 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 नमामि गंगे नमामि गंगे नमामि गंगे ಉತ್ತಮವಾಗಿ ಪ್ರದರ್ಶನ ನೀಡಿದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನೀವು ಮುಂದಕ್ಕೆ ಜನಪದ ನೃತ್ಯ ಚೆನ್ನಪ್ಪ ಚೆನ್ನಗೌಡ 4ನೇ ತರಗತಿಯ ಪುಟಾಣಿಗಳು ಹೆಜ್ಜೆ ಹಾಕಲಿದ್ದಾರೆ. ಬಳಿಕ ಕನ್ನಡವೇ ನಮ್ಮಮ್ಮ ನೃತ್ಯ ತಂಡದವರು ರೆಡಿಯಾಗಿರಬೇಕು. ಈಗ ಚೆನ್ನಪ್ಪ ಚೆನ್ನಗೌಡ.
ಮ್ಯಾಗಿನ ಸೂರೆ ಬುರುಡೆಲ್ಲೋಲು ಕಿನ್ನುಡಿ ನುಡ್ಸೋನ್ ಯಾರಯ್ಯ ಚಲುವಯ್ಯ ಚಲುವೋ ತಾನೆ ತಂದನ ಚಿನ್ಮಾಯ ರೂಪೇ ಕೋಲನ ಕೋಲೆ ಲೋಲು ಕಿನ್ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಕೇರಿಗೆ ಯಾಕೆ ಬರುವಲ್ಯೋ ಚಲುವಯ್ಯ ಚಲುವೋ ತಾನೆ ತಂದನ ಚಿನ್ಮಾಯ ರೂಪೇ ಕೋಲನ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ. ಜನಪದ ಲೋಕಕ್ಕೆ ನಮ್ಮೆಲ್ಲರನ್ನು ಕರೆದೊಯ್ದ ಪ್ರೀತಿಯ ಪುಟಾಣಿಗಳಿಗೆ ವಂದನೆಗಳು. ಮುಂದಕ್ಕೆ 5ನೇ ತರಗತಿಯ ಪುಟಾಣಿಗಳಿಂದ ನಾಟಕ ಪ್ರಾಣಿ ದಯೆ.
ಮಾಡಿ ನನಗೆ ಕಾಡಲ್ಲಿ ತಿನ್ನಲು ಕಪ್ಪಿಲ್ಲ, ಹುಡುಕಿಕೊಂಡು ಬಂದೆ. ನಿನ್ನ ಕತೆ ಹೇಳ್ತ್ಯಾ? ಕತೆ ಹೇಳ್ಬೇಕಾ? ನನ್ನ ಬೆನ್ನ ಮೇಲೆ ಕೂತ್ಕೋ. ಕತೆ ಹೇಳು. ಹಸಿರೇ ನಮ್ಮ ಉಸಿರು, ಹಸಿರೇ ನಮ್ಮ ಉಸಿರು, ಯಾರು ಹೊಣೆ ಪರಿಸರ ರಕ್ಷಿಸಲು, ಯಾರು ಹೊಣೆ ಪರಿಸರ ರಕ್ಷಿಸಲು. ಖಟುಕರು ಬಂದರು, ಕಟುಕರು ಮರವನ್ನು ನಾಶವಗೊಳಿಸಲು. ಸುಂದರಾದ ಮರ, ಹೌದು. ನಾವಿದನ್ನು ಮಾರಿ ತುಂಬಾ ಹಣ ಸಂಪಾದಿಸಬಹುದು. ಹೌದೌದು, ಬಾ ಕಡಿಯೋಣ. ಬಾ. ಪ್ರಾಣಿಗಳು ಬಂದವು, ಮರದ ಹಿಂದೆ ಅಡಗೋಣ. ಏನು ಸಮಾಚಾರ? ರಾಜ ನನ್ನ ಮನೆಯಲ್ಲಿ ಕೋಳಿ ಸಾರು. ಓಯ್ ಮತ್ತೇನು? ನನ್ನ ಮನೆಯಲ್ಲಿ ಮೀನೆ. ನಿಮ್ಮ ಮನೆಯಲ್ಲಿ ಕೋಳಿ, ನನ್ನ ಮನೆಯಲ್ಲಿ ಮಟನ್. ಹೌದೇ? ಈಗ ನಾವು ವಿಶ್ರಾಂತಿ ಪಡೆಯೋಣ. ಅಲ್ಲಿ ನೋಡು ಚಿರತೆ, ಅದರ ಬಾಲಕ್ಕೆ ಬೆಂಕಿ ಹಾಕೋಣ. ಅದನ್ನು ಬಿಡು. ಅಲ್ಲಿ ನೋಡು ಸಿಂಹ ಎಷ್ಟು ಜನ ಪುಡಿಯುತ್ತಿದೆ. ಅದನ್ನು ನಿನ್ಗೆ ನೋಡ್ಲಿಕ್ಕೆ ಆಗುದಿಲ್ಲ. ಅದರ ಬಾಲಕ್ಕೆ ಬೆಂಕಿ ಕೊಡ್ಬೇಕಾ ಮೊದಲು? ಆಯ್ತು, ನಿಲ್ಲು. ನಾನು ಬೆಂಕಿಯನ್ನು ಬೇಗ ಹೊತ್ತಿಸ. ಪ್ರಾಣಿಗಳು ಓಡಿ ಹೋದವು. ಮರಗಳನ್ನು ಕಡಿಯೋಣ. ಎಂತ ಮರ ನೀನು? ಎಂತದು ವೈರಸ್ ಕಟ್ಟಿದ್ಯಾ? ಅಲ್ಲ, ನಾನು ಮುನ್ನೆ ಮೀಸದಿಂದ ತೆಗ್ದದು. ಹೊಸತ್ತು ಫ್ಯಾಷನ್. ಅದು ಮೀಸು ಅಲ್ಲ, ಮೀಸದಾಗ ಆಗ್ತದೆ. ಅದು ನಿಂಗೆಲ್ಲ ಗೊತ್ತಿಲ್ಲ ಮಾರ್ರೆ. ಅಣ್ಣ ಎಂತದು ಮಾರ್ರೆ? ಮಧ್ಯಾಹ್ನ? ಹೌದು, ಊಟ ಮಾಡಲಿಲ್ಲ. ಹೌದಲ್ವಾ? ಬಾ, ಊಟ ಮಾಡಿ ಬರೋಣ. ಆಗ್ಬೋದು. ಈಗ ನಾನು ನಿಂಗೆ ನಮ್ಮ ಪ್ರಾಣಿಗಳ ಕ್ಷೇಮ ಸಮಾಚಾರವನ್ನು ತಿಳಿಸುತ್ತೇನೆ. ತಿಳಿಸು. ಚಿರತೆ, ನಿನ್ನ ಸಮಸ್ಯೆ. ರಾಜ, ನನಗೆ ಮಲಗಲು ಮರದ ನೆರಳಿಲ್ಲ. ಓ ಹೌದೇ? ಗೋರಿಲ್ಲ, ನಿನ್ನ ಸಮಸ್ಯೆ ಏನು? ರಾಜರೇ, ನನ್ನ ಸಮಸ್ಯೆ ಕೂಡ ಗೊತ್ತಿಲ್ಲವೇ? ನಾನು ಕಾಡಿನ ಅತಿ ದೊಡ್ಡದಾದ ಗೋರಿಲ್ಲ, ಆದರೆ ಈಗ ನನಗೆ ಮಲಗಲು ಮರವಿಲ್ಲ ರಾಜ. ಗಿಲಿ, ನಿನ್ನ ಸಮಸ್ಯೆ ಏನು? ನನಗೆ ತಿನ್ನಲು ಹಣ್ಣಿಲ್ಲ ರಾಜ. ಓ ಅಯ್ಯೋ, ಏನು ಮಾಡುವುದು? ಆಯ್ತು ನರಿ, ನಿನ್ನ ಸಮಸ್ಯೆ ಹೇಳು. ರಾಜ ಕೊಬ್ಬರಿ ಬೀಜ ಇಲ್ಲ, ನನಗೆ ತಿನ್ನಲು ಹುಲ್ಲಿಲ್ಲ.
ಈಗ? ನನಗೆ ಕಿವಿ ಸರಿ ಕೇಳಿಸುವುದಿಲ್ಲ, ಅದಕ್ಕೆ ಸ್ವಲ್ಪ ಜೋರ ಹೇಳು. ನನಗೆ ಅತ್ಯಂತ ಇಷ್ಟವಾದ ಗೆಡ್ಡೆಗೆಣಸನ್ನು ಮನುಷ್ಯರು ನಾಶ ಮಾಡಿದ್ದಾರೆ. ಓ, ಮನುಷ್ಯರು ನಿನ್ನ ಗೆಡ್ಡೆಗೆಣಸನ್ನೆಲ್ಲ ನಾಶ ಮಾಡಿದ್ರ? ಛೇ 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 ಛೇ. ಆಯ್ತಾಯ್ತು, ಹುಲಿಯಪ್ಪ ನಿನ್ನ ಸಮಸ್ಯೆ ಏನು? ರಾಜ ರಾಜ ನನ್ನ ಸಮಸ್ಯೆ ಕೂಡ ಗೊತ್ತಿಲ್ಲವೇ? ಅಯ್ಯೋ, ಗೊತ್ತಿಲ್ಲ ಮಾರಯ್ಯ. ನನಗೆ ಕುಡಿಯಲು ನೀರಿಲ್ಲ, ಆದರೆ ಅಲ್ಲೆಲ್ಲ ಇದ್ದ ನೀರನ್ನು ಕುಡಿಯುತ್ತೇನೆ. ಓ ಅಯ್ಯೋ, ಎಂತ ಮಾಡುವುದು ಮಾರಯ್ಯ? ಈಗ ಎಲ್ಲ ಮನುಷ್ಯರು ಕೂಡ ಮರಗಳನ್ನೆಲ್ಲ ನಾಶ ಮಾಡುತ್ತಿದ್ದಾರೆ, ಪರಿಸರವನ್ನು ನಾಶ ಮಾಡಿ ಅವರ ಕಟ್ಟಡಗಳನ್ನು ಅವರಿಗೆ ಇಷ್ಟ ಬಂದಾಗೆ ಅಲ್ಲಿ ಕಟ್ಟಡಗಳನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ಏನು ಮಾಡುವುದೆಂದೇ ನನಗೆ ತಿಳಿಯುತ್ತಿಲ್ಲ. ಈ ಮನುಷ್ಯರು ಏಕೆ ಹೀಗೆ ಮಾಡುತ್ತಾರೆ? ಏಕೆ ಹೀಗೆ ಮಾಡುತ್ತಾರೆ? ಅದು ಕೂಡ ಪ್ರಾಣಿಗಳು ನೀರಿಲ್ಲದೆ ಬದುಕಲು ಹೇಗೆ ಸಾಧ್ಯ? ಆಯ್ತು ಸಿಂಹ, ನಿನ್ನ ಕ್ಷೇಮ ಸಮಾಚಾರವನ್ನು ತಿಳಿಸು. ನಾನು ಬೆಳಿಗ್ಗೆ ಅಷ್ಟು ಚಂದ ಮಲಗಿಕೊಂಡಿದ್ದೆ, ಯಾರೋ ಬಂದು ನನ್ನ ಬಾಳಕ್ಕೆ ಬೆಂಕಿ ಕೊಟ್ಟರು. ಓ, ನಾನು ಅಲ್ಲಿಂದ ಪತ್ರಾಡಿ. ಓ ಹೋ ಹೋ ಹೋ, ಅಯ್ಯೋ, ನಿನ್ನ ಬಾಲ ಸುಟ್ಟರೆ ಏನು ನನ್ನ ಮರ್ಯಾದೆಯ ಬಾಲ ಸುಟ್ಟಿದಲ್ಲವೇ? ಅದಕ್ಕೆ ನನ್ನ ಬಾಲ ಸುಟ್ಟಿದರೆ ನಿನ್ನ ಬಾಲ ಸುಟ್ಟುವಂತಾಗುತ್ತದೆ. ಅದು ನನ್ನ ಮರ್ಯಾದೆ ಮಾರಯ್ಯ, ನನ್ನ ಮರ್ಯಾದೆ. ಪ್ರಾಣಿಗಳಿಗೆ ಹೇಗೆ ಚಿಂತೆ ಇರುತ್ತಾವೋ ಹಾಗೆ ನಾನು ಅವನ್ನು ನೋಡಿಕೊಳ್ಳಬೇಕಲ್ಲ. ಅದು ನನ್ನ ಮರ್ಯಾದೆ ಪ್ರಶ್ನೆ, ನನ್ನ ಮರ್ಯಾದೆ ಪ್ರಶ್ನೆ. ಆಯ್ತು ಆಯ್ತಾಯ್ತು, ಅವರಿಗೆ ತಕ್ಕ ಶಾಸ್ತಿ ಮಾಡಬೇಕು. ಈಗ ಬನ್ನಿ, ಎಲ್ಲವೂ ಕೂಡ ಒಂದು ಉಪಾಯ ಹೂಡಿದ್ದೇನೆ, ಅದಾಗಂತೆಯೇ ಮಾಡಿಕೊಳ್ಳೋಣ. ಬನ್ನಿ ಹೋಗೋಣ. ಕಟುಕರು 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 ಬಂದರು, ಕಟುಕರು ಮರವನ್ನು ನಾಶವಗೊಳಿಸಲು. ಅಲ್ಲಿ ನೋಡ ನದಿ, ಎಷ್ಟು ಚಂದದ ನದಿ ಮಾರ್ರೆ. ಹೌದಾ? ಅದಕ್ಕೆ ಎಂತ ಹೊಡೆದು ಈಗ? ಇಲ್ಲಿ ತುಂಬಾ ಕಸ ಇದೆ, ಅದನ್ನು ಹಾಕಿದ್ರೆ ಸೂಪರ್ ಆಗ್ತದೆ. ಈಗ ಇನ್ನು ಚಂದ ಕಾಣ್ತಾ ಉಂಟು ನದಿ. ಹೌದು, ಅಲ್ಲಿ ನೋಡು ಗುಹೆ. ಹೌದು ಮಾರ್ರೆ, ಎಂತದು ಇಷ್ಟು ದೊಡ್ಡ ಸಣ್ಣ ಗುಹೆ. ಹೌದು, ಅದರೊಳಗೆ ಪ್ರಾಣಿಗಳೆಲ್ಲ ಬರ್ತದೆ. ಹೌದು, ನೋಡೋಣ. ನೀರು ಸಾಕು, ನೀರಿನ ಬದಿಗೆ. ಓಯ್ ಓಯ್, ಅಣ್ಣ ಸೈಡ್ ಹೋಗ. ಅಲ್ಲಿ ನೋಡ ಸೂಚನೆ ಕೊಡಲ್ಲ. ಹೌದಾ? ಅದಕ್ಕೆ ನಾವೆಂತ ಬೆಂಕಿ ಕೊಡೋಣ. ಹಾಗೇನೆ ಮಾಡೋಣ. ಆಯ್ತು ಬಾ, ಬೆಂಕಿ ಬೆಟ್ಟಿಗೆದ ಅಲ್ಲಿ ಚಾರ ಮಗ. ಹಚ್ಚು ಹಚ್ಚು ಹಚ್ಚು. ಎಲ್ಲ ಸೂಚನೆ ಫಲಕಕ್ಕೆ ಬೆಂಕಿ ಹಚ್ಚಿ. ಇನ್ನೆಂತ ಉಂಟು, ಸ್ವಲ್ಪ ಒಳಗೆ ಹೋಗಿ ನೋಡುವ, ಪ್ರಾಣಿಗಳು ಇರ್ಬೋದು ಅದರೊಳಗೆ. ಹೌದು ಬಾ. ನೀನು ಹೋಗಲ್ಲಿಗೆ, ಅಲ್ಲಿ ನಿಂತುಕೋ ಆಯ್ತಾ? ಚಿರತೆ ಅಣ್ಣ, ನೀನ್ ಇಲ್ಲಿ ನಿಂತುಕೋ. ಎಲ್ಲರೂ ಕೂಡ ಇವರನ್ನು ಸುತ್ತುವರೆಯಿರಿ. ಕಟುಕರೆ ನೋಡಿ, ಇದರ
ಮಾಡುತ್ತೇವೆ. ಮಾಡುತ್ತೇವೆ ತಮ್ಮಯ್ಯ. ಮಾಡ್ತೀರಲ್ಲ? ಮತ್ತೆ ಬಿಡ್ಬೇಕು. ಮತ್ತೆ ಬಿಡ್ತೇವೆ. ಮತ್ತೆ ಎಲ್ಲಿಯಾದ್ರೂ ಮರಗಳನ್ನು ಕಡ್ತಿ ನನಗೆ ಗೊತ್ತಾಗ್ಲಿ, ನಾನು ಬರ್ತೇನೆ ನೋಡಿ ದೊಣ್ಣೆಯನ್ನು ಹೀಗೆ ಹಿಡ್ಕೊಂಡು. ಹಾ ಬೇಡ ಅಲ್ಲ? ಅಂದ್ರೆ ಪ್ರತಿಜ್ಞೆ ಮಾಡಬೇಕು. ಮಾಡೀಗ ಪ್ರಾಣಿಗಳೇ, ನೀವೆಂತ ಅವರಿಗೆ ಇದು ಮಾಡ್ಬೇಡಿ. ಎಂತ ಮಾಡಿ ಹೇಳಿ ಈಗ. ಹೇಳಿ. ಅಯ್ಯೋ ನಾವು ಇನ್ನು ಮುಂದೆ ಮರಗಳನ್ನು ಕಡಿಯುವುದಿಲ್ಲ. ನೀರಿಗೆ ಕಸ ಹಾಕುವುದಿಲ್ಲ. ಪ್ರಾಣಿಗಳನ್ನು ಹಿಂಸಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಆಯ್ತಾಯ್ತು. ಪ್ರಾಣಿಗಳೇ, ಅವರನ್ನು ಬಿಡಿರ ಹೋಗ್ಲಿ. ಪರಿಸರ ನಮ್ಮ ಹೊಣೆ, ಕಾಪಾಡುವುದು ನಮ್ಮ ಜವಾಬ್ದಾರಿ. ಹೌದೇ? ಹಟ್ಟುಕರು ಈಗಲೂ ಈ ತರ ಮರಗಳನ್ನು ಕಡಿಯುತ್ತಾರೆ. ಓ ಮೊನ್ನೆ ಗುಡ್ಡೆಯಲ್ಲಿ ವಿಶಾಲ. ಅದಕ್ಕೆ ಕಾರಣ ಯಾರು? ಹಟ್ಟುಕಾರು. ಈಗ ನಿನ್ನ ಮಿತ್ರರಲ್ಲೇ ಎಲ್ಲಿದ್ದಾರೆ? ಅಲ್ಲಿ ನೋಡು ಚಿರತೆ, ಅಲ್ಲಿ ನೋಡು ಮಂಗ, ಅಲ್ಲಿ ನೋಡು ನವಿಲು. ಇವೆಲ್ಲವೂ ನನ್ನ ಮಿತ್ರರು. ಹೌದೇ? ಯಾರು ಹೊಣೆ ಪರಿಸರ ರಕ್ಷಿಸಲು? ನಾವು ಹೊಣೆ ಪರಿಸರ ರಕ್ಷಿಸಲು. ಧನ್ಯವಾದಗಳು. ನನ್ನ ಹೆಸರು ಉದಿತ್. ನಾನು ವನಪಾಲಕನಾಗಿ ಈಗ ನಾಟಕವನ್ನು ಮಾಡಿದ್ದೆ. ನನ್ನ ಹೆಸರು ಶಿವಸೆಮ್ಮೆ. ನಾನು ಕಟುಕ. ನನ್ನ ಹೆಸರು ನಮ್ರತ್. ನಾನು ಸಿಂಹ. ನನ್ನ ಹೆಸರು ಶಕೀಬುಲ್ ಹಸನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಲ್ಲಿ ನಾಟಕ ಮಾಡಿರುವ ಪಾತ್ರ ಸುಬ್ಬ. ನಾನು ಶಫೀಕುಲ್ ಹುಸೇನ್. ನಾನು ಮೊಲ. ನಾನು ಶಾಶ್ವತ್. ನಾನು ಚಿರತೆ. ನಾನು ನಿಖಿಲ್. ನಾನು ಗೋರಿಲಾ. ನಾನು ಜಯದೀಪ್. ನಾನು ಕಟುಕ. ನಾನು ಅಫ್ಜಲ್ ಕಟುಕ. ನಾನು ಆಶಿಮ್ ಕಟುಕ. ನಾನು ಅಕ್ಮಲ್ ಕಟುಕ. ನಾನು ಸುಜಿತ್ ನರಿ. ನಾನು ಅಫ್ಜಲ್ ಆನೆ. ನಾನು ಅಶ್ವಿತ್ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸಿಂಹ. ಹುಲಿ. ನಾವೆಲ್ಲರೂ ವೀಕ್ಷಿಸಿದ ನಾಟಕ 5ನೇ ತರಗತಿಯ ಮಕ್ಕಳೆಲ್ಲರೂ ಸೇರಿ ರಚಿಸಿರುವಂತಹ ನಾಟಕ. ಅದು ಉತ್ತಮವಾಗಿ ಪ್ರದರ್ಶನ ನೀಡಿದ್ದೀರಿ ಮಕ್ಕಳೇ, ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಕನ್ನಡವೇ ನಮ್ಮಮ್ಮ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ 4ನೇ ತರಗತಿಯ ವಿದ್ಯಾರ್ಥಿಗಳು.
ನಟಿಸೋರ ನವಿಲೂರು ನುಡಿಸೋರ ಮೈಸೂರು ಕೂಡಿದರೆ ಕಾಣೋದು ಎದೆ ತುಂಬ ಹಾಳಾಗೋದು ಮಧುರ ಮಧುರ ಇದು ಅಮರ ಅಮರ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಭೂಮಿಗಳು ಈ ಭಾಷೆ ಕಲಿಯೋದು ಬೆಣ್ಣೆ ತಿಂದಂತೆ ನಮ್ಮ ಭಾಷೆ ಬರೆಯೋಕೆ ಕಲಿಸೋರ ಬೇಡಂತೆ ಹಾಡಿದರೆ ತಿಳಿಯುವುದು ಮೈ ತುಂಬ ಓಡಾಡೋದು ಸರಳ ಸರಳ ಇದು ಬಿರಳ ಬಿರಳ ಇದು ಕನ್ನಡವೇ ನಮ್ಮಮ್ಮ ಅವರಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರುಗಳು ನಮ್ಮ ಕಾಪಾಡೋ ಗುರುಗಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿಗಳು ಉಸಿರಾಡೋ ಕಾಡಿಗಳು ಸಿದ್ಧವೋ ಸಿದ್ಧವೋ ಕನ್ನಡಕ್ಕೆ ಸಾಯಲು ಸಿದ್ಧವೋ ಬದ್ಧವೋ ಕನ್ನಡಕ್ಕೆ ಬಾಳಲು ನಾಲ್ಕನೇ ತರಗತಿಯ ಪುಟಾಣಿಗಳಿಗೆ ವಂದನೆಗಳು. ಮುಂದಕ್ಕೆ ನಾಲ್ಕನೇ ತರಗತಿಯ ಪುಟಾಣಿಗಳಿಂದ ಶಿವ ಶಿವ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ. ಹಾಗೆ ಶಾಲೆಯ ಮಕ್ಕಳ ಪ್ರದರ್ಶನಗಳ ಬಳಿಕ ಕೊನೆಯಲ್ಲಿ ಅತಿಥಿ ಕಲಾವಿದರು ಹಾಗೂ ಶಿಕ್ಷಕರಿಂದ ಯಕ್ಷಗಾನ ಇದೆ. ಪ್ರಸಂಗವನ್ನು ರಂಗದಲ್ಲಿ ನಿರೀಕ್ಷಿಸಿ.
ನಡೆಸುತ್ತಿ ಹಿಂಗ ಏನೇನೂ ಇಲ್ಲ. ಪ್ರೀತಿಯ ಪುಟಾಣಿಗಳಿಗೆ ಧನ್ಯವಾದಗಳು. ಮುಂದಕ್ಕೆ ಗಲ್ಲು ಗಲ್ಲೆನ್ನುತ್ತಾ ಎಂಬ ಹಾಡಿಗೆ ನೃತ್ಯ ಮಾಡಲಿದ್ದಾರೆ ನಮ್ಮ ಶಾಲಾ ಪುಟಾಣಿಗಳು. ಮುಂದಿನ ತಯಾರಿ ಕ್ಷಮಿಸಿ. ಈಗ ಇಂಪಾರ್ಟೆನ್ಸ್ ಆಫ್ ಮ್ಯಾಥ್ಸ್ ಇನ್ ಡೈಲಿ ಲೈಫ್ ಇದರ ಕುರಿತಾದ ಒಂದು ನಾಟಕ ತಮ್ಮ ಮುಂದೆ. I came back to home. Hi dear, how was your day? It was nothing to say. Nothing was good about it. Oh, what happened dear? I think you have must got your maths grades. My teacher always tells me try, try, try. But this maths makes me to cry, cry, cry. I want to learn maths, never likes me. But this maths make me a big zero. Okay dear, today onwards there is no more maths in our house. What? There won't be maths in our house? Yes, Dad. No maths in our life. Okay, do whatever you want to do. Hey, silly clock, why are you running? You said there is no more maths in our house, but I am all about calculation, so I won't work for you. Hey, you go away. I will ask my mother. Mom, I am feeling very hungry. Can I get something eat? Of course dear, have it. Hi, I am Burger. I am so cheesy and too tasty. Yummy, but it's so spicy. I don't know. It is your decision. You said there is no more maths in the house. If there is no proportion, food won't be tasty. Hey, you go away. Dad, please give me money. I am feeling very hungry. Okay, let me check where my wallet. Dad, it is here. Hey, currency, where are you running? Money. It's all about money. I am the pride of the maths. Without money, your wallet is waste. There is no place for maths. Then there is no place for me. I am going. Bye. Oh God, what happens to this house? Let it be. I will eat the fruits. Mom, where is the knife? Knife, where are you? I am here. Knife, where are you running? You said there is no maths in the house. If there is no maths, how are you going to cut the fruits? What is the use of me? I live in this house. Bye. Oh, Mom, Dad, I understood maths in everywhere. Without the maths is nothing in the world. Yes dear, maths is everywhere around us. Without mathematics, there is nothing you can do. Everything around you is mathematics. Everything around you is numbers. Don't be scared about it. Yes, Mom, thank you. You are welcome. Thank you. ಯಾವುದೇ ಇಂಗ್ಲಿಷ್ ಮೀಡಿಯಂ ಶಾಲೆಯ ಮಕ್ಕಳಿಗೂ ಕಮ್ಮಿ ಇಲ್ಲ ನಮ್ಮ ಮಕ್ಕಳು. ಪುಟಾಣಿಗಳಿಗೆ ವಂದನೆಗಳು.
ಗಲ್ಲು ಗಲ್ಲೆನ್ನುತ್ತಾ ನೃತ್ಯ ತಂಡದಲ್ಲಿರುವ ಮಕ್ಕಳು ಒಮ್ಮೆ ಬನ್ನಿ ಇಲ್ಲಿ. ಈಗ ನಮ್ಮ ಪುಟಾಣಿಗಳಿಂದ ಗಲ್ಲು ಗಲ್ಲೆನ್ನುತ್ತಾ ನೃತ್ಯ. ಮುಂದಿನ ತಯಾರಿ ಕರಾಟೆ. घल्लू घल्लेनु दाव ಗೆಜ್ಜೆ घल्लू घल्लेनु दाव ಗೆಜ್ಜೆ घल्लू घल्लेनु दाव ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು घल्लू घल्लेनु दाव ದೋಸ್ತಿ घल्लू घल्लेनु दाव ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ घल्लू घल्लेनु दाव ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ घल्लू घल्लेनु दाव ಗೆಜ್ಜೆ घल्लू ತಾ ಜಣುತಾ ಗೆಜ್ಜೆ घल्लू ತಾ ಜಣುತಾ ಬಲ್ಲಿದ ರಂಗನ್ ಬಲ್ಲಿಯ ಬೇರೆ ಚೆಲ್ಲಿದರೋ ಕುಳಿನೋ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಬೇರೆ ಚೆಲ್ಲಿದರೋ ಕುಳಿನೋ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು ರೊಟ್ಟಿ ಊಟ ಉಣ್ಣಂಗಿಲ್ಲ ಹಬ್ಬದೂಟ ತಳ್ಳಂಗಿಲ್ಲ ಗಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ घल्लू घल्लेनु दाव ದೋಸ್ತಿ घल्लू घल्लेनु दाव ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ घल्लू घल्लेनु दाव ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ
ಧನ್ಯವಾದಗಳು ಪುಟಾಣಿಗಳೇ. ಈಗ ದಫ್ ನಮ್ಮ ಶಾಲಾ ಪುಟಾಣಿಗಳಿಂದ. ಮುಂದಿನ ತಯಾರಿ ಕರಾಟೆ. Al, hal, hal, al, al, hal, hal, al. Hal, al. Al, hal, 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 hal. ಸರ್ವ ಜನರಿಗೂ ಶಾಲಾ ವಾರ್ಷಿಕೋತ್ಸವದ ಶುಭಾಶಯಗಳು. ಇದು ನಮ್ಮ ಶಾಲೆ ಸೌಹಾರ್ದ ಶಾಲೆ, ಸರ್ವ ಜನಾಂಗದ ಶಾಂತಿಯ ಶಾಲೆ. ಇದು ನಮ್ಮ ಶಾಲೆ ಸೌಹಾರ್ದ ಶಾಲೆ, ಸರ್ವ ಜನಾಂಗದ ಶಾಂತಿಯ ಶಾಲೆ. ಭಾವೈಕ್ಯತೆ ಬೆಸೆಯುವ ಈ ನಮ್ಮ ಶಾಲೆ, ಭಾವೈಕ್ಯತೆ ಬೆಸೆಯುವ ಈ ನಮ್ಮ ಶಾಲೆ. ವಾರ್ಷಿಕೋತ್ಸವದಲ್ಲಿ ಈ ನಮ್ಮ ಶಾಲೆ, ವಾರ್ಷಿಕೋತ್ಸವದಲ್ಲಿ ಈ ನಮ್ಮ ಶಾಲೆ. ಇದು ನಮ್ಮ ಶಾಲೆ ಸೌಹಾರ್ದ ಶಾಲೆ, ಸರ್ವ ಜನಾಂಗದ ಶಾಂತಿಯ ಶಾಲೆ. ಅಭಿಮಾನ ಕೇಂದ್ರ ನೋಡು ಕನ್ನಡದ ನಮ್ಮ ಬೀಡು, ಅಭಿಮಾನ ಕೇಂದ್ರ ನೋಡು ಕನ್ನಡದ ನಮ್ಮ ಬೀಡು. ಕನ್ನಡದ ಮಣ್ಣಿನಲ್ಲಿ ನವಕ್ರಾಂತಿ ತಂದ ನಾಡು, ಕನ್ನಡದ ಮಣ್ಣಿನಲ್ಲಿ ನವಕ್ರಾಂತಿ ತಂದ ನಾಡು. ಜಿಂದಾಬಾದ್ ಜಿಂದಾಬಾದ್ ಹೇಳೋ ನಮ್ಮ ಶಾಲೆಗೆ, ಜಿಂದಾಬಾದ್ ಜಿಂದಾಬಾದ್ ವೀರ ಮಂಗಲ ನಾಡಿಗೆ. ಜಿಂದಾಬಾದ್ ಜಿಂದಾಬಾದ್ ಹೇಳೋ ನಮ್ಮ ಶಾಲೆಗೆ, ಜಿಂದಾಬಾದ್ ಜಿಂದಾಬಾದ್ ವೀರ ಮಂಗಲ ನಾಡಿಗೆ. ಬಡವರ ಮಕ್ಕಳೆಲ್ಲ ಕೂಡಿ ನಾಡಿನ ಕೀರ್ತಿಯನ್ನು ಸಾರಿ, ಇಂದು ಮುಸಲ್ಮಾನರು ಕ್ರೈಸ್ತರೆಲ್ಲರೂ ಬಾಲನೆಂದು ಬೆಳಗಿ, ಮಕ್ಕಳ ಬಾಲನೆಂದು ಬೆಳಗಿ, ದಫಿನ ತಾಳ ಎಂದು ಮೊಳಗಿ. ಇಂದು ವೀರಮಂಗಲ ಶಾಲೆಯಲ್ಲಿ ಸಂತೋಷ ಎಂದು ನಮಗೆ. ಜಿಂದಾಬಾದ್ ಜಿಂದಾಬಾದ್
ನಾಡಿದು ಕರ್ನಾಟಕ ಬೀಳಿದು ಜಾತಿ ಮತ ಭೇದವಿಲ್ಲದು ನಾವು ಅಂದು ಇಂದು ಒಂದೇ ಎಂದು ಸಾರಿಕೊಳ್ಳುವ ನಮ್ಮ ದೇಶ ನಮ್ಮ ದೇಶ ನಮ್ಮ ದೇಶ ಭಾರತ ನಮ್ಮ ದೇಶ ನಮ್ಮ ದೇಶ ನಮ್ಮ ದೇಶ ಭಾರತ ಗಾಂಧಿ ನೆಹರು ಮಾನ್ಯರೆಂದು ಆಳಿದಂತ ಭಾರತ ಗಾನ ಗಗನ ಕವಿಯ ಕವನ ಶಿಲ್ಪಿಸಲಿ ಭಾರತ ಗಾಂಧಿ ನೆಹರು ಮಾನ್ಯರೆಂದು ಆಳಿದಂತ ಭಾರತ ಗಾನ ಗಗನ ಕವಿಯ ಕವನ ಶಿಲ್ಪಿಸಲಿ ಭಾರತ ಕನ್ನಡದ ನಾಡಿದು ಕರ್ನಾಟಕ ಬೀಡಿದು ಜಾತಿ ಮತ ಭೇದವಿಲ್ಲದು ನಾವು ಅಂದು ಇಂದು ಒಂದೇ ಎಂದು ಸಾರಿಕೊಳ್ಳುವ ನಮ್ಮ ದೇಶ ನಮ್ಮ ದೇಶ ನಮ್ಮ ದೇಶ ಭಾರತ 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 ಭಾರತ ದೇಶದ ಪ್ರಜೆಗಳು ನಾವು ಅಡುವೆವು ನವ ಸಂದೇಶ ನದಿಯೋ ಹೊಲೆಯೋ ಸಾಗರ ತೀರವು ಮರಗಳು ತುಂಬಿದ ನಮ್ಮ ದೇಶ ನದಿಯೋ ಹೊಲೆಯೋ ಸಾಗರ ತೀರವು ಮರಗಳು ತುಂಬಿದ ನಮ್ಮ ದೇಶ ವಿಧ ವಿಧ ಭಾಷೆ ಅಲ್ಲವಿಧ ವೇಷ ಜಾತಿಗಳೆಲ್ಲವೂ ರಾಷ್ಟ್ರ ವಿಶೇಷ ಎಂಥ ಸುಂದರ ನಾಡು ನಮ್ಮ ಈ ಭಾರತ ನಾಡು ಎಂಥ ಸುಂದರ ನಾಡು ಭಾರತ ದೇಶದ ಪ್ರಜೆಗಳು ನಾವು ಅಡುವೆವು ನವ ಸಂದೇಶ ನದಿಯೋ ಹೊಲೆಯೋ ಸಾಗರ ತೀರವು ಮರಗಳು ತುಂಬಿದ ನಮ್ಮ ದೇಶ ನದಿಯೋ ಹೊಲೆಯೋ ಸಾಗರ ತೀರವು ಮರಗಳು ತುಂಬಿದ ನಮ್ಮ ದೇಶ ನದಿಯೋ ಹೊಲೆಯೋ ಸಾಗರ ತೀರವು ಮರಗಳು ತುಂಬಿದ ನಮ್ಮ ದೇಶ ಜಿಂದಾಬಾದ್ ಜಿಂದಾಬಾದ್ ಭಾರತ ಮಣ್ಣಿಗೆ ಜಿಂದಾಬಾದ್ 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 ಭಾರತ ಮಣ್ಣಿಗೆ ಜಿಂದಾಬಾದ್ ಜಾತಿ ಭೇದ ಸಂಘರ್ಷವೆಲ್ಲ ತೊಡೆದು ಹಾಕುವ ಒಂದೇ ತಾಯಿಯ ಮಕ್ಕಳಂತೆ ಕೂಡಿ ಬಾಳುವ ಭುಜಕ್ಕೆ ಭುಜವ ಸೇರಿಸಿ ನಾವು ಮುಂದೆ ಸಾಗುವ ವಿಶ್ವಕ್ಕೆ ಶಾಂತಿಯ ಹರಡುವ ಭವ್ಯ ಭಾರತ ಕಟ್ಟುವ ಜಿಂದಾಬಾದ್ ಜಿಂದಾಬಾದ್ ಭಾರತ ಮಣ್ಣಿಗೆ ಜಿಂದಾಬಾದ್ 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 ಭಾರತ ಮಣ್ಣಿಗೆ ಜಿಂದಾಬಾದ್ ಭಾರತದ ಚರಿತ್ರೆಯಲ್ಲಿ ಹೆಮ್ಮೆಯ ಆಜಾದಿ ಉತ್ತರದಲ್ಲೋ ದಕ್ಷಿಣದಲ್ಲೋ ಮೊಲಗಿತು ಆಜಾದಿ ಭಾರತದ ಮಡಿಲಲ್ಲಿ ಸಂಸ್ಕೃತಿಯ ತವರಲ್ಲಿ ಕೊನೆಯಾಯಿತು ದಾಸ್ಯತನ ಹಸನ ಆಯಿತು ಆಜಾದಿ ಈ ಹೃದಯದ ಮಿಡಿತದಲ್ಲಿ ಧೀರ ಯೋಧರ ಕಥೆ ಇರಲಿ ಹೇಳೋಣ ಒಂದಾಗಿ ಜೈ ಭಾರತ್ ಜೈ ಭಾರತ್ ಜೈ ಭಾರತ್ ಜೈ ಭಾರತ್. ಉತ್ತಮ ಪ್ರದರ್ಶನ ನೀಡಿದ ನಮ್ಮ ಶಾಲಾ ವಿದ್ಯಾರ್ಥಿಗಳು ಮತ್ತು ಹಳೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಮ್ಮ ಶಾಲೆ PM ಶ್ರೀಗೆ ಉನ್ನತಿಗೊಂಡ ನಂತರ ಕರಾಟೆ ತರಗತಿ ಶ್ರೀ ನಾರಾಯಣ ಆಚಾರ್ಯವರ ನಿರ್ದೇಶನದಲ್ಲಿ ನಡೆಯುತ್ತಾ ಇದೆ. ಇದರ ಪ್ರದರ್ಶನ ಈಗ ತಮ್ಮ ಮುಂದೆ. ಮುಂದಿನ ತಯಾರಿ ಓದುರು ಓದುರು ಮಲ್ಲಿಗೆ 5ನೇ ತರಗತಿಯ ದಂಡ.
ಕಾರ್ಯಕ್ರಮದ ಕೊನೆಯಲ್ಲಿ ಅತಿಥಿ ಕಲಾವಿದರು ಹಾಗೂ ಶಿಕ್ಷಕರ ಯಕ್ಷಗಾನ ಇದೆ, ನಿರೀಕ್ಷಿಸಿ. ಬೌದ್ಧ ಸನ್ಯಾಸಿಗಳು ತಮ್ಮ ಧರ್ಮ ಪ್ರಚಾರಕ್ಕಾಗಿ ಕಾಡುದಾರಿಯಿಂದ ಊರಿನಿಂದ ಊರಿಗೆ ಪ್ರಯಾಣ ಮಾಡುವಾಗ ಕ್ರೂರ ಮೃಗಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಕರಾಟ ಎಂಬ ವಿದ್ಯೆಯನ್ನು ಅಭ್ಯಾಸ ಮಾಡಿದರು. ಮುಂದೆ ಜಾಪಾನಿಯರು, ಚೀನಿಯರು ಈ ವಿದ್ಯೆಯನ್ನು ಆವಿಷ್ಕಾರಗೊಳಿಸಿ ಇದೀಗ ಕರಾಟ ಎಂಬ ಹೆಸರಿನಲ್ಲಿ ಪ್ರಪಂಚದಾದ್ಯಂತ ಪ್ರಬಲವಾದ ಯುದ್ಧ ವಿದ್ಯೆಯಾಗಿ ಕಂಗೊಳಿಸುತ್ತಿದೆ. ಈಗ ನಮ್ಮ ಮುಂದೆ ಕರಾಟೆ ಪಟುಗಳಿಂದ ಪುಟ್ಟ ಕರಾಟೆ ಪ್ರದರ್ಶನ. ರೆಡಿ ರೇ शिकोदाची आजा जिंद शामी आने के तले डबल पंच विथ शॉट नीले आसमाने के तले सम शिच बी सम लेफ्ट फॉरवर्ड जिंद शामी आने के मूव पंच मूव बैक पंच नीले आसमाने के तले मैंने फूकों से उड़ाती गिन गिन तारे नहीं उंगली जलाई है 4 5 Sam Shit Me Sam Shit Come on Self defense Ready Technique number 1 Ready Which Second technique Ready Which ಶಕ್ತಿಯನ್ನು ಕೆಲವೊಂದು ಹಂಚು ಇಟ್ಟಿಗೆಗಳನ್ನು ಹೊಡೆದು ತಮ್ಮ ಶಕ್ತಿಯ ಪ್ರದರ್ಶನ ಮಾಡುತ್ತಿದ್ದಾರೆ. ಈಗ ನಮ್ಮ ಪುಟಾಣಿಗಳಿಂದ ಕೆಲವೊಂದು ಸಾಹಸದ ಪ್ರದರ್ಶನಗಳು. जिंदे शामी आने के तले आजा
ವಾವ್, ತುಂಬ ಉತ್ತಮ ಪ್ರದರ್ಶನ. ಯಾಕಂದರೆ ಡಿಸೆಂಬರ್ 1ನೇ ತಾರೀಕಿನಿಂದ ವಾರದಲ್ಲಿ 2 ಬಾರಿಯಷ್ಟೇ ಕರಾಟೆ ತರಗತಿ ನಡೀತಾ ಇದ್ದು ಅತೀ ಕಡಿಮೆ ಅವಧಿಯಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿದ್ದೀರಿ. ಧನ್ಯವಾದಗಳು ತರಬೇತುಗೊಳಿಸಿದ ಶಿಕ್ಷಕರಿಗೆ ಹಾಗೂ ಪುಟಾಣಿಗಳಿಗೆ. ಮೈಮ್ ಶೋ ಕಾರ್ಯಕ್ರಮದ ಮುಂದಕ್ಕೆ ಉದುರು ಉದುರು ಮಲ್ಲಿಗೆ ಎಂಬ ನೃತ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ 5ನೇ ತರಗತಿಯ ಪುಟಾಣಿಗಳು. ಅದಾದ ಬಳಿಕ ಮೈಮ್ ಶೋ ತಂಡದವರು ರೆಡಿಯಾಗಿರಬೇಕು. ಈಗ ನೃತ್ಯ ಉದುರು ಉದುರು ಮಲ್ಲಿಗೆ. ಸೇರು ಮಲ್ಲಿಗೆ ನೀನು ಪಾದ ಸೇರು ಮಲ್ಲಿಗೆ ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ ಚದುರಿದರೆ ಶಿವನ ಪಾದ ಸೇರು ಮಲ್ಲಿಗೆ ನೀನು ಪಾದ ಸೇರು ಮಲ್ಲಿಗೆ ತೋಟದೊಳಗಿನ ಮಲ್ಲಿಗೆ ನೀನು ದಾಟದಿರು ಮಲ್ಲಿಗೆ ತೋಟದೊಳಗಿನ ಮಲ್ಲಿಗೆ ನೀನು ದಾಟದಿರು ಮಲ್ಲಿಗೆ ದಾಟಿದರೆ ಶಿವನ ಪಾದ ಸೇರು ಮಲ್ಲಿಗೆ ನೀನು ಪಾದ ಸೇರು ಮಲ್ಲಿಗೆ ದಾಟಿದರೆ ಶಿವನ ಪಾದ ಸೇರು ಮಲ್ಲಿಗೆ ನೀನು ಪಾದ ಸೇರು ಮಲ್ಲಿಗೆ ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ ಚದುರಿದರೆ ಶಿವನ ಪಾದ ಸೇರು ಮಲ್ಲಿಗೆ ನೀನು ಪಾದ ಸೇರು ಮಲ್ಲಿಗೆ ಹಳ್ಳದೊಳಗಿನ ಮಲ್ಲಿಗೆ ನೀನು ಅರಳದಿರು ಮಲ್ಲಿಗೆ ಹಳ್ಳದೊಳಗಿನ ಮಲ್ಲಿಗೆ ನೀನು ಅರಳದಿರು ಮಲ್ಲಿಗೆ ಅರಳಿದರೆ ಶಿವನ ಪಾದ ಸೇರು ಮಲ್ಲಿಗೆ ನೀನು ಪಾದ ಸೇರು ಮಲ್ಲಿಗೆ ಅರಳಿದರೆ ಶಿವನ ಪಾದ ಸೇರು ಮಲ್ಲಿಗೆ ನೀನು ಪಾದ ಸೇರು ಮಲ್ಲಿಗೆ ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ ಚದುರಿದರೆ ಶಿವನ ಪಾದ ಸೇರು ಮಲ್ಲಿಗೆ ನೀನು ಪಾದ ಸೇರು ಮಲ್ಲಿಗೆ ದಿಬ್ಬದೊಳಗಿನ ಮಲ್ಲಿಗೆ ನೀನು ಹಬ್ಬದಿರು ಮಲ್ಲಿಗೆ ದಿಬ್ಬದೊಳಗಿನ ಮಲ್ಲಿಗೆ ನೀನು ಹಬ್ಬದಿರು ಮಲ್ಲಿಗೆ ಹಬ್ಬಿದರೆ ಶಿವನ ಪಾದ ಸೇರು ಮಲ್ಲಿಗೆ ನೀನು ಪಾದ ಸೇರು ಮಲ್ಲಿಗೆ ಹಬ್ಬಿದರೆ ಶಿವನ ಪಾದ ಸೇರು ಮಲ್ಲಿಗೆ ನೀನು ಪಾದ ಸೇರು ಮಲ್ಲಿಗೆ ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ ಚದುರಿದರೆ ಶಿವನ ಪಾದ ಸೇರು ಮಲ್ಲಿಗೆ ನೀನು ಪಾದ ಸೇರು ಮಲ್ಲಿಗೆ ಬೆಟ್ಟದ ಮೇಲಿನ ಮಲ್ಲಿಗೆ ನೀನು ಬೆಳೆಯದಿರು ಮಲ್ಲಿಗೆ ಬೆಟ್ಟದ ಮೇಲಿನ ಮಲ್ಲಿಗೆ ನೀನು ಬೆಳೆಯದಿರು ಮಲ್ಲಿಗೆ ಬೆಳೆದರೆ ಶಿವನ ಪಾದ ಸೇರು ಮಲ್ಲಿಗೆ ನೀನು ಪಾದ ಸೇರು ಮಲ್ಲಿಗೆ ಬೆಳೆದರೆ ಶಿವನ ಪಾದ ಸೇರು ಮಲ್ಲಿಗೆ ನೀನು ಪಾದ ಸೇರು ಮಲ್ಲಿಗೆ ಉದುರು ಉದುರು ಮಲ್ಲಿಗೆ ಚದುರು ನಮ್ಮ ಕೇರಿಗೆ ಚದುರಿದರೆ ಶಿವನ ಪಾದ ಸೇರು ಮಲ್ಲಿಗೆ ನೀನು ಪಾದ ಸೇರು ಮಲ್ಲಿಗೆ ಬಾಗಿಲೊಳಗಿನ ಮಲ್ಲಿಗೆ ನೀನು ಬಳಕದಿರು ಮಲ್ಲಿಗೆ ಬಾಗಿಲೊಳಗಿನ ಮಲ್ಲಿಗೆ ನೀನು ಬಳಕದಿರು ಮಲ್ಲಿಗೆ ಬಳಕಿದರೆ ಶಿವನ ಪಾದ ಸೇರು ಮಲ್ಲಿಗೆ ನೀನು ಪಾದ ಸೇರು ಮಲ್ಲಿಗೆ ಬಳಕಿದರೆ ಶಿವನ ಪಾದ ಸೇರು ಮಲ್ಲಿಗೆ ನೀನು ಪಾದ ಸೇರು ಮಲ್ಲಿಗೆ ಉದುರು ಉದುರು ಮಲ್ಲಿಗೆ
ಪಾದ ಸೇರು ಮಲ್ಲಿಗೆ ಶಿವನ ಪಾದ ಸೇರು ಮಲ್ಲಿಗೆ ಪಾದ ಸೇರು ಮಲ್ಲಿಗೆ ಶಿವನ ಪಾದ ಸೇರು ಮಲ್ಲಿಗೆ ಪಾದ ಸೇರು ಮಲ್ಲಿಗೆ ಶಿವನ ಪಾದ ಸೇರು ಮಲ್ಲಿಗೆ. ಧನ್ಯವಾದಗಳು ಪುಟಾಣಿಗಳೇ. ಮೊಬೈಲ್ ಅಡಿಕ್ಷನ್ ಎಂಬ ಶೀರ್ಷಿಕೆಯಡಿಯಲ್ಲಿ 6ನೇ ತರಗತಿಯ ಪುಟಾಣಿಗಳಿಂದ ಮೈಮ್ ಶೋ. ಮುಂದಿನ ತಯಾರಿ 7ನೇ ತರಗತಿ ಬಾಯ್ಸ್ ರಿಮಿಕ್ಸ್.
ಉತ್ತಮ ಅಭಿನಯದ ಮೂಲಕ ನಮ್ಮೆಲ್ಲರನ್ನು ರಂಜಿಸಿದ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಂದನೆಗಳು. ಮುಂದಕ್ಕೆ 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ರೆಮಿಕ್ಸ್. ಮುಂದಿನ ತಯಾರಿ ದೇಸ್ ರಂಗಿಲಾ 5ನೇ ತರಗತಿ ತಂಡ. जरा सा महसूस हुआ एक लाइफ की गाड़ी ने कस के मारा ब्रेक. हो रहा है क्यों कंफ्यूज मेरे दिल, मशवरा मेरा तू आजमा के देख. यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा. चल मसल फुलाना, थोड़ी बॉडी बनाना, तेरे चिकने गालों पे संभल की फसल उगाना. अरे रे रे ओबे चल बेटा शुरू हो जा गुरु, बगल उठा के थोड़ा डियो लगाना, किसी बगल वाली को मर्दानी खुशबू सुंघाना. चल ऊपर से तो बटन ढीले करके बताना, बालों वाला सीना दिखाना, बालों वाला सीना दिखाना. परसों तक तू साइकिल पे घुमा है, हाईवे पे मोटर साइकिल भगा के देख. स्पीड में तुझको अगर सर्दी लगे तो सीट पे पीछे लड़की बिठा के देख. यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा. ಉತ್ತಮವಾಗಿ ಪ್ರದರ್ಶನ ನೀಡಿದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ದೇಸ್ ರಂಗಿಲಾ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ 5ನೇ ತರಗತಿಯ ಹುಡುಗಿಯರು. ಮುಂದಿನ ತಯಾರಿ ಕೃಷ್ಣ ಕುಚೇಲ ರೂಪಕ.
ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ. ಗೆಳೆತನ ಅಂದರೆ ಕೃಷ್ಣ ಕುಚೇಲರಂತಿರಬೇಕು ಎಂಬ ಮಾತಿದೆ. ಅಂಥ ಗೆಳೆತನ ಅವರದು. ಈಗ ರೂಪಕದ ಮೂಲಕ ಈ ಕಥನವನ್ನು ಪ್ರದರ್ಶಿಸಲಿಕ್ಕಿದ್ದಾರೆ 7ನೇ ತರಗತಿಯ ವಿದ್ಯಾರ್ಥಿಗಳು. ಮುಂದಿನ ತಯಾರಿ ಒಪ್ಪಣ. ಮುಂದಿನ ತಯಾರಿ ಒಪ್ಪನ. കൃഷ്ണ നിൻ ദ്വാരകയെവിടെ ദൂരം ഏറെ നടന്നു കുചേലൻ ഏറെ നടന്നു കുചേലൻ കൃഷ്ണ നിൻ ദ്വാരകയെവിടെ കാഴ്ച വെക്കാനി അവിൽ പൊതിയും കാലം കാത്തു സൂക്ഷിക്കുമീ ഓർമ്മകളും കാഴ്ച വെക്കാനി അവിൽ പൊതിയും കാലം കാത്തു സൂക്ഷിക്കുമീ ഓർമ്മകളും കീറക്കുടയും വടിയുമായി നിൻപൂരം തേടി വരുന്നു കുചേലൻ കീറക്കുടയും വടിയുമായി നിൻപൂരം തേടി വരുന്നു കുചേലൻ ദൂരം ഏറെ നടന്നു കുചേലൻ ഏറെ നടന്നു കുചേലൻ കൃഷ്ണ നിൻ ദ്വാരകയെവിടെ
സോപാനഗാന തിരക്കഴുകും സ്വർണ്ണ താമര പോല സിംഹാസനത്തിൽ സോപാനഗാന തിരക്കഴുകും സ്വർണ്ണ താമര പോല സിംഹാസനത്തിൽ ചാരയിടത്ത് ശ്രീദേവിയുമായി വാഴും ശ്യാമളവന്മനെ തേടി ചാരയിടത്ത് ശ്രീദേവിയുമായി വാഴും ശ്യാമളവന്മനെ തേടി ദൂരം ഏറെ നടന്നു കുചേലൻ ഏറെ നടന്നു കുചേലൻ കൃഷ്ണ നിൻ ദ്വാരകയെവിടെ കാരുണ്യമൂർത്തി തൻ കമ്രരൂപം ഒന്നു കാണുവാൻ കണ്ടൊന്ന് കൺകുളിർക്കാൻ കാരുണ്യമൂർത്തി തൻ കമ്രരൂപം ഒന്നു കാണുവാൻ കണ്ടൊന്ന് കൺകുളിർക്കാൻ ജീവിതം കൊയ്തേറ്റിയ ദുഃഖത്തിൻ പാഴവൽ കാണിക്ക വയ്ക്കാം ജീവിതം കൊയ്തേറ്റിയ ദുഃഖത്തിൻ പാഴവൽ കാണിക്ക വയ്ക്കാം കൃഷ്ണ പാദങ്ങൾ തേടും കുചേലൻ പാദങ്ങൾ തേടും കുചേലൻ കൃഷ്ണ നിൻ ദ്വാരകയെവിടെ ദൂരം ഏറെ നടന്നു കുചേലൻ ഏറെ നടന്നു കുചേലൻ. ಉತ್ತಮ ಅಭಿನಯದ ಮೂಲಕ ನಮ್ಮನ್ನು ರಂಜಿಸಿದ ಪುಟಾಣಿಗಳಿಗೆ ವಂದನೆಗಳು. ಈಗ ಒಪ್ಪನ ಮುಂದಿನ ತಯಾರಿ ಜಿಲ್ಕಾ 7ನೇ ತರಗತಿಯ ತಂಡ. അയ്യോ എന്താണ്ട് മറന്നല്ല. ും
ಧನ್ಯವಾದಗಳು ಮಕ್ಕಳೇ. ಈಗ 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ಜಿಲ್ಕಾ ನೃತ್ಯ. ಮುಂದಿನ ತಯಾರಿ ಜೈ ಹೋ ಸ್ಕೌಟ್ ಗೈಡ್ ಮಕ್ಕಳು.
ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ. ಇತ್ತೀಚೆಗಷ್ಟೇ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಸೈನಿಕರಾದ NP ಪ್ರಾಂಜಲ್, ಕ್ಯಾಪ್ಟನ್ ಸುಭಾಮ್ ಗುಪ್ತಾ, ಹವೇಲ್ ಅಬ್ದು ಮಜ್ದಿ ಇವರ ನೆನಪಿಗಾಗಿ ಜೈ ಹೋ. ರೆಡಿಯಾ? अपने सर पर हम देखो वीर जवान
जान हथेली पर रख कर हम अपना सीना तान चले ओ जान हथेली पर रख कर हम अपना सीना तान चले हंसते हंसते भारत माँ हम तुझ पे हो कुर्बान चले माँ तुझे सलाम माँ तुझे वंदे मातरम वंदे वंदे मातरम वंदे वंदे रुकना कभी सीखा नहीं झुकना हमें आता नहीं जब तक है जहाँ जब तक है तब बढ़ते रहेंगे अपने कदम हिम्मत है तो रोक ले धमकी से हम डरते नहीं अपना लहू कहता है हम वीर हैं मरते नहीं फूंक डालो दुश्मनों को काट डालो इन सरों को आज अपने खून से हारेंगे तेरे ಎಲ್ಲರೂ ಕೂಡ ಈ ವೀರ ಯೋಧರಿಗೆ ಎದ್ದು ನಿಂತು ನಮನವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. देख शिवा पर मोही है शुभ कर्मन दे कबहू न करो देख शिवा पर मोही है शुभ कर्मन दे कबहू न करो डरो अड़ी तो जब जाए लड़ो निश्चय करी अपनी जीत करो जीत करो जीत करो जीत करो वाहेगुरु जी का खालसा वाहेगुरु जी की फतेह ಮೈ ಜುಮ್ ಎನಿಸುವಂತಹ ಪ್ರದರ್ಶನ. ಧನ್ಯವಾದಗಳು ಮಕ್ಕಳೇ. ಶರೀರದ ಮನಸ್ಸಿನ ಮತ್ತು ಆತ್ಮದ ಸರ್ವ ಶಕ್ತಿಗಳನ್ನು ಭಗವಂತನೊಡನೆ ಸಂಯೋಜಿಸುವುದು ಮತ್ತು ಚಂಚಲ ಮನಸ್ಸಿಗೆ ಶಾಂತಿ ತರುವ ಕ್ರಿಯಾತ್ಮಕ ಮಾರ್ಗಗಳಲ್ಲಿ ನಮ್ಮ ಕ್ರಿಯಾಶಕ್ತಿಗಳನ್ನು ನಡೆಸುವುದೇ ಯೋಗ. ನಮ್ಮ ಶಾಲೆಯ ಯೋಗ ಪಟುಗಳಿಂದ ಈಗ ಯೋಗ ಪ್ರದರ್ಶನ. ಮಧ್ಯ ಮಧ್ಯ ನಟರಾಜ
ಚಕ್ರ. ಚೇಂಜ್. ಭೂಮಪಿಂಚ. ಚೇಂಜ್. ಸ್ಟ್ಯಾಂಡಿಂಗ್ ಮುಕ್ತ. ಸ್ಟ್ಯಾಂಡಿಂಗ್ ಮುಕ್ತ. ಚೇಂಜ್. ಐಚ್ಛಿಕ. ಚೇಂಜ್. ಚಕ್ರ ಮುಕ್ತ ಪಿಂಚ. ಚೇಂಜ್. ಚೈರ್ ಚಕ್ರ. ಚೇಂಜ್. ಬೆಂಚ್ ಪಿಂಚ. ರಿಲ್ಯಾಕ್ಸ್. ಹರ ಹರ ಶಂಭು ಶಂಭು ಶಿವ ಮಹದೇವ ಶಂಭು ಶಂಭು ಶಿವ ಮಹದೇವ ಹರ ಶಂಭು ಶಂಭು ಶಿವ ಮಹದೇವ ಶಂಭು ಶಂಭು ಶಿವ ಮಹದೇವ. ಉತ್ತಮ ಪ್ರದರ್ಶನ ನೀಡಿದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದಕ್ಕೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ನೃತ್ಯ. ಕ್ಷಮಿಸಿ, ಅದರ ಮೊದಲು 7ನೇ ತರಗತಿ ವಿದ್ಯಾರ್ಥಿಗಳ ರಿಮಿಕ್ಸ್.
ನಗರ ಬೆಳಗದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ ನಿನ್ನ ಕಣ್ಣ ಕನಸು ಬ್ಲಾಕ್ ಅಂಡ್ ವೈಟ್ ಎಂದು ಬಣ್ಣವಾಗಿದೆ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ Pablo Emilio Escobar Gaviria. Plata, 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 Que lo que viene pa' que le dé duro. Mamita, yo sé que tú no te me vas a quitar duro. Lo que me gusta es que tú te dejas llevar duro. Todos los weekends ella sale a vacilar duro. Mi gata no para de janguear porque ella le gusta la gasolina. കയ്യോ കേണ്ടം കണ്ടോട പടിയല്ല പോര ഉടനടിയെത്തോര കലാമക്കാര ഞങ്ങൾ വികാരമില്ല വൈകൾ കടാരകേറ്റോ നോക്കാകിടം വനം ഈ ഒരു ഗതിയാങ്ങു മൂടിൽ കണ്ണിൽ പെടാതിരുന്ന കൊള്ളാം ഇടഞ്ഞൊടുക്കെ ഇരുന്നേക്കാരുടെ വിധിയാ पहले इश्क लड़ा उसके बाद लाऊंगा पहले इश्क लड़ा उसके बाद लाऊंगा तेरे वास्ते फलक से मैं चांद लाऊंगा 16-17 सितारे सब बांध लाऊंगा Just looking like a wow. So beautiful, so elegant, just looking like a wow. So beautiful, so elegant, just looking like a wow. Black color, wow. Orange, wow, wow, wow. Magenta color, oh my god, wow. And my beautiful color, purple, purple. So beautiful, so elegant, just looking like a wow. So beautiful, so elegant, just looking like a wow. So beautiful, so elegant, just looking like a wow. So beautiful, so elegant, just looking like a wow. ಧನ್ಯವಾದಗಳು ಮಕ್ಕಳೇ. ಹಳೆ ವಿದ್ಯಾರ್ಥಿಗಳಾದ ಕೃತಿಕಾ ಮತ್ತು ತಂಡಕ್ಕೆ ಈಗ ವೇದಿಕೆ. समझे अब आओ मेरे पास रह जाओ मेरे साथ बेमनिया मौसम छे गई रात मन भूलो दीवार बेमनिया मौसम छे अब आओ मेरे पास
सोगाळा तारा छबिला तारा रंगीला तारा रंगवेद जुए तारी बात सोगाळा तारा ओरे छबिला तारा ओरे रंगीला तारा रंगवेद जुए तारी बात रे सोगाळा तारा ओरे छबिला तारा ओरे रंगीला तारा रंगवेद जुए तारी बात रे छुप छुप के तुम्हें देखा मैं करूं सारी सारी रात सारी सारी रात छुप छुप के मुझे देखा तू कर सारी सारी रात सारी सारी रात मिल जाए मुझको अगर साथ तेरा तो भूलूं मैं सारा जहां सोगाड़ा तारा छबिला तारा रंगीला तारा रंगवेद जुए तारी बात सोगाड़ा तारा ओरे छबिला तारा ओरे रंगीला तारा रंगवेद जुए तारी बात रे सोगाड़ा तारा ओरे छबिला तारा ओरे रंगीला तारा रंगवेद जुए तारी बात रे ಚೈತ್ರ, ಕೃತಿಕಾ, ಲಾವಣ್ಯ ಇವರಿಗೆ ಧನ್ಯವಾದಗಳು. ಮುಂದಕ್ಕೆ ಹಳೆ ವಿದ್ಯಾರ್ಥಿಗಳಾದ ಭವಿಷ್ಯ ಮತ್ತು ತಂಡದವರಿಂದ குன்றத்திலே குமரனுக்கு கொண்டாட்டம் அங்கே புரிந்ததம்மா பெண்களெல்லாம் கொண்டாட்டம் கொண்டாட்டம் குன்றத்திலே குமரனுக்கு கொண்டாட்டம் அங்கே புரிந்ததம்மா பெண்களெல்லாம் கொண்டாட்டம் கொண்டாட்டம் குன்றத்திலே குமரனுக்கு கொண்டாட்டம் கொண்டாட்டம் தேவையான திருமணம் திருப்பாக்குந்தம் தேவையான திருமணம் திருப்பாக்குந்தம் பெருமுழுதும் பக்தர்களில் ஆனந்தம் வந்தோம் பெருமுழுதும் பக்தர்களில் ஆனந்தம் வந்தோம் தங்க வயல் தவழும் தவழும் மாலை தங்க வயல் தவழும் தவழும் மாலை வாங்கிக் கொண்டாள் முருகத்து மாலை வாங்கிக் கொண்டாள் முருகத்து மாலை முருகத்து மாலை குன்றத்திலே குமரனுக்கு கொண்டாட்டம் அங்கே புரிந்ததம்மா பெண்களெல்லாம் கொண்டாட்டம் கொண்டாட்டம் குன்றத்திலே குமரனுக்கு கொண்டாட்டம் 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 கொண்டாட்டம்
चम नाच आजे धमाधम ढोल बाजे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां जाले सारा जहां बेथलपुर मां सुन ले ओ छोरियां झूमे नगरियां जब जब ये घूमे कमर यार तारी कमर यार तारी कमर यार बेथलपुर मां सुन ले ओ छोरियां झूमे नगरियां जब जब ये घूमे कमर यार तारी कमर हॉट तेरे मैनर नी छपते तेरे बैनर नी हॉट तेरे मैनर नी छपते तेरे बैनर नी फैशन तू कर दी जिवे काइली जैनर नी मुंडा थकदा नहीं कर करके मुंडा थकदा नहीं कर करके तेरी तारीफा जिक्र दा दिला दूं तैनू बुर्ज खलीफा 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 અને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे होई गई रात અને ભૂલો બધી વાત પ્રેમની આ मौसम छे अब आओ मेरे पास रह जाओ मेरे साथ प्रेमनी आ मौसम छे मिल जाए मुझको अगर साथ तेरा तो भूलूं मैं सारा चौगाड़ा तारा चबीला तारा रंगीला तारा रंग बेर जुए तारी बात चौगाड़ा तारा ओए चबीला तारा ओए रंगीला तारा रंग बेर जुए तारी बात रे चौगाड़ा तारा ओए चबीला तारा ओए रंगीला तारा रंग बेर जुए तारी बात रे ఇంత కన్నా మంచి పోలికేది నాకు తట్టలేదు గాని అమ్మో ఈ లవ్ అనేది బబ్లు గమ్ము అంటుకున్నదంటే పోదు నమ్ము ముందు నుంచి అందరన్న మాటే గాని మళ్ళీ అంటున్నానే అమ్ము ఇది చెప్పకుండా వచ్చే తుమ్ము ప్రేమ నా పలేవు నన్ను నమ్ము ఎటగానే ఎదురు చూకి తగినట్టుగా నువ్వు బదులు చెబితివే అరే దేవుడా దాని తలో పటే పిల్లడాంట దగ్గరై నన్ను చేరదీస్తివే బుట్ట బొమ్మ నన్ను చుట్టుకుంటివే జిందగీకే అడ్డ బొమ్మై జంట కట్టుకుంటివే బుట్ట బొమ్మ నన్ను చుట్టుకుంటివే జిందగీకే అడ్డ బొమ్మై జంట కట్టుకుంటివే ತಮ್ಮ ತಂಡಕ್ಕೆ ಧನ್ಯವಾದಗಳು. ಮುಂದಕ್ಕೆ ದೀಕ್ಷಾ ಮತ್ತು ತಂಡಕ್ಕೆ ವೇದಿಕೆ.
ತಮ್ಮ ತಂಡಕ್ಕೆ ಧನ್ಯವಾದಗಳು. ಕೊನೆಯದಾಗಿ ಯಕ್ಷಗಾನ ಅತಿಥಿ ಕಲಾವಿದರು ಮತ್ತು ಶಿಕ್ಷಕರ ತಂಡದಿಂದ هلا هلا هلا
ಹಲ್ 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 ಪ್ರಸಂಗ ಭಾರ್ಗವಿಜಯ. ಹಲ್ 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 ಭಾಗವತರಾಗಿ ಹೇಮಸ್ವಾತಿ. ಚೆಂಡೆಯಲ್ಲಿ ಸಾಥ್ ನೀಡಲಿದ್ದಾರೆ ಕುಮಾರ ಸುಬ್ರಹ್ಮಣ್ಯ ಒಳಕುಂಜ. ಮದ್ದಳೆಯಲ್ಲಿ ಗಗನ ಪಂಜ. ಕಾರ್ತವೀರ್ಯಾರ್ಜುನನಾಗಿ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಯುತ ತಾರನಾಥ್ ಸವಣೂರು. ಭಾರ್ಗವರಾಗಿ ರಮೇಶ್ ಉಳೆಯ, ಶಿಕ್ಷಕರು ಸಂಜಯ ನಗರ ಶಾಲೆ. ಜಮದಗ್ನಿಯಾಗಿ ಆನಂದರು. ರೇಣುಕೆಯಾಗಿ ನಮ್ಮ ಶಾಲೆಯ ಶಿಕ್ಷಕಿಯಾಗಿರುವ ಶ್ರೀಮತಿ ಸೌಮ್ಯ ಮೇಡಮ್ ಇವರು. ಮುದಿಯಪ್ಪನಾಗಿ ಹರೀಶ ಇವರು. ದೂತರಾಗಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಮಹಾಬಲ ಶೆಟ್ಟಿ ಇವರು. ಪ್ರಸಂಗ ಭಾರ್ಗವಿಜಯ. ಅಲ್ಲಿ ಆಡಿಯನ್ಸ್ ಸ್ವಲ್ಪ ಮೌನವಾಗಿದ್ದರೆ ಉತ್ತಮ ಅಂತ ಅನಿಸ್ತದೆ. ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತವಣ್ಣಿಪೆ ನೀ ಕಥಾಮೃತವ. ಬಳಿರೆ ಪರಾಕ್ರಮ ಗಂಭೀರವ ಇರುವಂತಹ ಸ್ಥಳ ಕಾರ್ತವೀರ್ಯ ಎಂದುಕೊಂಡಿದ್ದೀರಿ. ಬಂದಂತಹ ಕಾರ್ಯ ಮುನ್ನಿಪ್ಪ ಕೃತವೀರ್ಯ ನಾಣುಗ
ಕರುಣಿಸಬೇಕು. ಈ ಮಾಹಿಷ್ಮತಿಪುರದಲ್ಲಿ ಕಾರ್ತವೀರ್ಯಾರ್ಜುನಾಗಿ ಮೆರೆಯುತ್ತಿದ್ದೇನೆ. ಹುಟ್ಟುವಾಗ ನನಗೆ 2 ಕೈಗಳೇ ಇಲ್ಲವಂತೆ. ಆದರೆ ದತ್ತಾತ್ರೇಯರ ವಿಶೇಷ ಬೋಧನೆಯಿಂದ ಸಹಸ್ರಬಾಹು ಎನಿಸಿಕೊಂಡೆ. ಈ ಮಾಹಿಷ್ಮತಿಪುರದಲ್ಲಿ ಕೃತವೀರ್ಯ ಸುತನಾಗಿ ರಾಕಾವತಿ ದಂಪತಿಗಳ ಪುತ್ರನಾಗಿ ಭೂಮಿಯಲ್ಲಿ ಜನಿಸಿದ್ದೇನೆ. ಸರಿ. ನನ್ನ ಈ ಆಡಳಿತದಲ್ಲಿ ಯಾರಿಗೂ ಕೂಡ ನೋವು ಎಂಬುದೇ ಇಲ್ಲ. ಸಸ್ಯ ಶ್ಯಾಮಲೆಯಾಗಿ ಈ ಧರೆಯು ಮೆರೆಯುತ್ತಿದೆ. ಸಗ್ಗದ ಸಿರಿಬಂತು ನಮ್ಮೂರಿಗೆ ಎಂಬ ಹಾಗೆ ಹೇಳುತ್ತಿದ್ದಾರೆ. ಕಾರಣ ನಮ್ಮ ಆಡಳಿತದ ವೈಖರಿ. ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಮಾಹಿಷ್ಮತಿಪುರ ಚಕ್ರವರ್ತಿಯಾಗಿದ್ದೇನೆ. ಸಾಮಂತ ರಾಜರು ನಮಗೆ ಉಗೆ ಉಗೆ ಎನ್ನುತ್ತಿದ್ದಾರೆ. ಕಾಣಬಾರದೆ ನಮ್ಮ ತುಂಬಿದ ಸಭೆಯನ್ನು. ನಮ್ಮ ಈ ಆಡಳಿತದಲ್ಲಿ ಯಾವ ವೃಕ್ಷವೂ ಕೂಡ ಫಲ ಕೊಡದೇ ಇಲ್ಲ. ಬಂಜೆಯಾದ ಹೆಂಗಸರಿಲ್ಲ, ಮರಿಯಿಡದ ಪ್ರಾಣಿಗಳಿಲ್ಲ. ಕೃತವೀರನ ಆಡಳಿತ ವೈಖರಿ ಹಾಗೆ. ಕಾಲ ಕಾಲಕ್ಕೆ ಮಳೆ, ಮಳೆಯಿಂದ ಈ ಇಳೆಯಲ್ಲಿ ಸಮೃದ್ಧಿಯ ಕಳೆ ಮೇಳೈಸುತ್ತಿದೆ. ಹಾಗಿರುವಾಗ ಸುಖದಲ್ಲಿ ನಾನಿದ್ದೇನೆ. ಯಾರೋ ಬರ್ತಾ ಇರುತ್ತೆ. ಯಾರು? ಏನು ಲಾಳಿಸಿ ನಮ್ಮ ಕೂಜಿಯ ಯಾರು? ಗಿರಿಜಕ್ಕನ ಮಕ್ಕಳು. ಗಿರಿಜಕ್ಕನ ಮಕ್ಕಳು? ಹೌದು. ಓಹೋ ಹೋ ಹೋ ಹೋ, ಗಿರಿಜನರು. ಬನ್ನಿಯಪ್ಪ, ಹೀಗಳ ಬನ್ನಿ. ನಿಮ್ಮ ಅಭಿಮಾನಿಗಳು ಬಾರಿ ಇದ್ದಾರೆ. ಹೌದು. ಅವರ ನಿಮ್ಮ ಪಡೆಯ? ಹೌದೌದು. ನಾವು ಮಾಡಿದಂತ ಏನ್ ಮಾಡ್ತೀರಪ್ಪ ನೀವು? ಗೆಣಸು. ಗೆಣಸು. ಓ, ಕೃಷಿ ಮಾಡುವವರು, ಕೃಷಿಯೊಕ್ಕರು. ಇದೆಲ್ಲ ನಮ್ಮೊಟ್ಟಿಗೆ ಬೆಳೆದು ಪಡೆ. ನಿಮ್ಮ ಪಡೆ? ಹೌದು. ನೀವೇ ಒಂದು ಪಡೆ? ನಾನೇ ಒಂದು ಪಡೆ. ನನ್ನೊಟ್ಟಿಗೆ ಸಹ ಪಡೆಗಳು ಇದ್ದಾರೆ. ಇವರೆಲ್ಲ ಶಾಲೆಗೆಲ್ಲ ಹೋಗ್ತಾರಾ? ಹೋಗ್ತಾರೆ. ಗುರುಕುಲಕ್ಕೆ ಹೋಗ್ತಾರಾ? ಆದಿತ್ಯವರೆಲ್ಲ ಹೋಗ್ತಾರೆ ನೋಡ್ಲಿಕ್ಕೆ, ರಜಾ ದಿವಸ ಮತ್ತೆಲ್ಲ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ. ಬಾಲ ಕಾರ್ಮಿಕರನ್ನಾಗಿ ಮಾಡಿದ್ಯಾ? ಇಲ್ಲಪ್ಪ, ಅವರು ನೋಡುವಾಗ ಗುರುಕುಲಕ್ಕೆ ಹೋದವರಾಗಿ ಕಾಣುವುದಿಲ್ಲ. ಹೌದೌದು. ಅವರ ವೇಷಭೂಷಣ ಎಲ್ಲ ಸಮವಸ್ತ್ರ ಇಲ್ಲ ಇವರಿಗೆಲ್ಲ? ಉಂಟು. ಈಗ ತೆಗೆದಷ್ಟೇ. ಓಹೋ. ನಾವು ಮಾಡಿದ ಮತ್ತೆ ಸಂಸಾರ ಹೇಗುಂಟು? ಸಂಸಾರ ತೊಂದರೆ ಇಲ್ಲ. ಏನು? ಸಂಸಾರದಲ್ಲಿ ಒಳ್ಳೆ ರೀತಿಯಿಂದ ಇದ್ದೇವೆ. ಹೆಂಡತಿ ಮಕ್ಕಳು ತುಂಬಾ ಖುಷಿಯಲ್ಲಿದ್ದಾರೆ. ಹೌದಾ? ಇವರ್ಯಾರು? ಅವರು ಪೊಟ್ಟ ಅಲ್ಲ ನಮ್ಮವರೇ. ಇವರ ಹೆಸರು? ನನ್ನ ಹೆಸರೇ ನನ್ನ ಹೆಸರು ಆಗಲಿ. ನನ್ನ ಹೆಸರು ಹೆಸರು ಹೆಸರೇ ಹೆಸರು. ಮುದ್ಯಪ್ಪಣ್ಣ. ಇವನು ಚೋಮಣ್ಣ. ಅವ ರಾಂಪ. ಕುರ್ಬ. ಚನಿಯ ತಿಮ್ಮಣ್ಣ. ಇವ ಶಿವಣ್ಣ. ಅವ ನಮ್ದು ಮುಖ ಪರಿಚಯ ಸ್ವಲ್ಪ ಕಮ್ಮಿ, ಅವರೊಟ್ಟಿಗೆ ಬಂದದ್ದು. ಹಾಗೆ ನಾವು ಮಾಡಿದಂತ ನಾವು ಮಾಡಿದಂತ ಕೃಷಿ ಫಲಗಳನ್ನೆಲ್ಲ. ನೀವು ಕೃಷಿ ಮಾಡ್ತೀರಿ? ಹೌದು. ಸಾಲ ಮೇಳ ಮಾಡಿ? ಹೌದು. ಏನ್ ಮಾಡಿದಿರಿ? ಸಾಲ ಮೇಳ ಮಾಡಿ ಗೆಣಸು ನಟ್ಟು. ಫಸ್ಟಿಗೆ ಗೆಣಸು ನಟ್ಟವು. ಒಂದೊಂದು ಗೆಣಸು ರಾಯರೇ. ಎಲ್ಲಿ ಆಗುದು ಗೆಣಸು? ಮಣ್ಣಿನ ಅಡಿಯಲ್ಲಿ. ಮಣ್ಣಿನ ಅಡಿಯಲ್ಲಿ ಒಂದೊಂದು ಗೆಣಸುಂಟು. ನಿಮ್ಮ ನೋಡಿ ಇಷ್ಟಿಷ್ಟು ಉದ್ದ,
ಗೆಣಸು ಗೆಣಸು ಇರುವುದೇ ಹಾಗೆ. ಅದಕ್ಕೆ ಗೆಣಸು ಅಂತ ಹೇಳುದು, ಮೆಣಸಲ್ಲ ಅದು. ಮೆಣಸಲ್ಲ, ಗೆಣಸು. ಅದಾಯ್ತು. ಏನಾಯ್ತು? ಅದೆಲ್ಲ ನಮ್ಮ ಕಾಡು ಪ್ರಾಣಿಗಳು ತಿಂದು ಹಾಳಾಯ್ತು ರಾಯರೇ. ಕಾಡು ಪ್ರಾಣಿಗಳಿಂದ ಹಾಳಾಯ್ತೆ? ಯಾವ ಪ್ರಾಣಿಗಳದು? ಹಂದಿ. ಹಂದಿ ಬಂದದ್ದು ಇದಲ್ಲ. ಹಂದಿ ಅದಲ್ಲ, ಹಂದಿ. ಹಂದಿ. ಹೌದು. ಹಂದಿ ಏನು ಮಾಡಿತ್ತು? ಹಂದಿ ಬಂತು, ಎಲ್ಲ ಇದ್ದ ಕೃಷಿ ಫಲಗಳನ್ನೆಲ್ಲ ಹಗೆದು ಲಗಾಡಿ. ಮತ್ತೆ ಮಣ್ಣಿನ ಅಡಿ ಬೇಡ. ಮತ್ತೆ ಮೇಲೆ ಮಾಡಿದೆವು. ಎಂತದು ಮೇಲೆ? ಎಂತ ಅಂತ ನನಗೆ ಗೊತ್ತಿಲ್ಲ. ತರಕಾರಿ ನಿಮಗೆ ಹಣ್ಣು ಹಂಪಲು, ನೇರಳೆ, ಪೇರಳೆ, ಕಿತ್ತಳೆ ಎಲ್ಲ ಮಾಡಿ. ನೆನಪಾಗ್ತದೆ ನನಗೆ. ಹೇಳಿಕೊಟ್ಟದ್ದು ಮರೆತೋಗುದಿಲ್ಲ. ಇಲ್ಲ. ಆಮೇಲೆ ಅದು ಮಂಗ ಉಂಟಲ್ಲ, ಇದು ಅಲ್ಲ ಮಂಗರಾಯರೇ. ಮಂಗ ಬಂದು ಎಲ್ಲ ಕೃಷಿಯನ್ನು ಹಾಳು ಮಾಡಿ. ಏನ್ ಮಾಡಿದ್ರಿ ಮತ್ತೆ? ಯಾವುದೇ ನೋಡುವುದು ಆದ್ರೂ ರಾಯರ ಹತ್ರ ಹೋಗಿ ವಿಷಯ ಅಜ್ಜಿ ಇತ್ತು ಅಂತ ಹೇಳಿದ್ದೆಲ್ಲ. ಅಜ್ಜಿತ್ತು ನೆನಪಾಗುದು ನನಗೆ? ನೆನಪಾಗ್ತದೆ ಸ್ವಲ್ಪ. ಅಜ್ಜಿ ಮನೆಯಲ್ಲಿ 95 ವರ್ಷ ಆಗಿದೆ ಅಜ್ಜಿಗೆ. ಎಷ್ಟು? 95 ವರ್ಷ. ಈ 95 ವರ್ಷ ಆದ ಅಜ್ಜಿಯನ್ನು ಕಾರಡಿ ಉಂಟಲ್ಲ, ಕರಡಿ ಬಂದು ಅಜ್ಜಿಯನ್ನು ರಾತ್ರಿ ಹೊತ್ಕೊಂಡು ಹೋಯ್ತು. ಅಜ್ಜಿಯನ್ನು ಹೊತ್ತುಕೊಂಡು ಹೋಯ್ತು. ಮತ್ತೆ ನೀನು ಬೇಸರ? ನಿನಗೆ ಬೇಸರ ಸ್ವಲ್ಪವ ಸರ್, ಸ್ವಲ್ಪ ಅಜ್ಜಿಯನ್ನು ಕೊಂಡೋದ್ರೆ ಪರವಾಗಿಲ್ಲ. ಅಜ್ಜಿಯ 2 ಪೌಂಡ್ ಚೈನ್ ಓದದ್ದು ನನಗೆ ಬಹಳ ಬೇಸರ. ಚಿನ್ನ. ನಿನಗೆ ಭಾಷೆ ಸ್ವಲ್ಪ ಮಿಶ್ರ ಆಗ್ತಾ ಉಂಟಾ ಅಂತ? ಚಿನ್ನ ಚಿನ್ನ ಹೋಯ್ತು. ಅಂತೂ ಇಂತೂ ನೀವು ಮಾಡಿದಂತಹ ಕೃಷಿಗಳನ್ನು ಪ್ರಾಣಿಗಳು ಹಾಳು ಮಾಡ್ತಾ ಇವೆ. ಭಯ ಬಿಡಿ. ಶೀಘ್ರದೋಳು ಶೀಘ್ರದಲ್ಲಿ ಮೃಗಗಳ ಹರಿದು ಬಾರಿಸುವೆನು ದೋಷವ ತಾಳುತ್ತ. ಬಹಳಷ್ಟು ಅನುಭವಿ ನೀನೇ ಹೇಳಿಕೊಳ್ಳುವ ಹಾಗೆ ಈ ರಂಗದಲ್ಲಿ ಬಹಳಷ್ಟು ಮಿಂಚಿದವ. ನಿನ್ನ ಅಭಿಮಾನಿಗಳು ನೋಡುವ ನನಗೆ ಅರ್ಥ ಆಯ್ತು. ಇದೇ ರಂಗದಲ್ಲಿ ಕುಣಿದವ. ನಿನ್ನಲ್ಲಿ ಗುರುಗಳಿಗೆ ಭಾರಿ ಒಳ್ಳೆಯದಂತಲ್ವಾ? ಹೋಗಬೇಡ ಮಹಾಬಲ. ಹೋಗುದಿಲ್ಲ ರಾಯರೇ, ಹೋಗಬೇಡ ಮಹಾಬಲ ಅಂತೇಳಿ 10 ವರ್ಷ ಕೂರಿಸಿದಾರಂತೆ. ಹೌದು, ಇಲ್ಲಿ ಎಲ್ಲರ ತರಗತಿಗೆ ನೀನಲ್ಲಿ ಲೀಡರ್, ನಾಯಕ. ಹೌದು ಅಲ್ವಾ? ಈಗ ಅದೆಲ್ಲ ಬಿಟ್ಟು ಕೃಷಿ ಮಾಡಿದ್ದೇನೆ ರಾಯರೇ. ಆಗಲಿ, ಭಯ ಬಿಡಿ. ನಿನ್ನಂತಹ ಹಿರಿಯವನು ಭಯ ಪಡಬೇಕಾದ್ರೆ ಕಾಡಿನ ಮಧ್ಯೆ ಪ್ರಾಣಿಗಳ ಮಧ್ಯೆ ಬದುಕುತ್ತಾ ಇರುವವನಿಗೆ ಕಾಡು ಪ್ರಾಣಿಗಳ ಭಯ. ಹೌದು. ಹಾಗಾದ್ರೆ ರಾಜನಾದ ಕರ್ತವ್ಯ ಜಾಗೃತವಾಗಿದೆ. ಹೇಗೆ ಬೇಟೆಯಾಡುವುದು ಕೂಡ 60 ವಿದ್ಯೆಗಳಲ್ಲಿ ಒಂದಂತೆ. ಬೇಟೆಯಾಡಲಿಕ್ಕೆ ಸುಮಾರು ಸಮಯವೂ ಆಯಿತು. ಬೇಟೆಯಾಡುತ್ತಾ ಪ್ರಾಣಿಗಳನ್ನು ದೂರ ಓಡಿಸ್ತಾ ನಿಮ್ಮ ಕೃಷಿಗೆ ಸಂಬಂಧಿಸಿದಂತೆ ನೀವು ಕೃಷಿ ಮಾಡಿದ್ರೆ ಮಾತ್ರ ನಮಗೆ ಉಣ್ಲಿಕ್ಕೆ ಸಿಗುವುದು. ಕೃಷಿ ಕೆಲಸ ನೀವು ಶ್ರದ್ಧೆಯಿಂದ ಮಾಡ್ತೀರಿ. ಆ ತರಕಾರಿಗಳು ನಮಗೆ ಕಾಲಕ್ಕೆ ಸಂಕ್ರಾಂತಿಗೋ ಅಮಾವಾಸ್ಯೆಗೋ ಹುಣ್ಣಿಮೆಗೋ ತಂದು ಕೊಡುವವರು ನೀವು ಕೂಡ ಇದ್ದೇವೆ. ನಮಗೆ ಅಕ್ಷರ ಬುಟ್ಟಿಯೂ ಇಲ್ಲ, ಅಕ್ಷಯ ಬುಟ್ಟಿಯೂ ಇಲ್ಲ. ಕಾಲಕ್ಕೆ ಇವನಿಗೆ ಬಹುಮಾನ ಸಿಕ್ಕಿದಂತಲ್ಲ, ಇವನಿಗೆ ಅವ ತರಕಾರಿ ತಂದು ಕೊಡುವ. ಈಗ ಹಂದಿ ಬಂದ ತರಕಾರಿ ಕೊಡ್ಲಿಕ್ಕೆ ಆಗ್ತದೆ ನಿನ್ನಪ್ಪನಿಗೆ? ಇಲ್ಲ ನೋಡು, ಗೊತ್ತುಂಟು ಅವನಿಗೆ. ಹಾಗಾದ್ರೆ ಭಯ ಬಿಡಿ, ನೀವು ತರಕಾರಿಯನ್ನು ತರಬೇಕು, ಬಿಸಿ ಊಟ ಮಾಡಬೇಕು. ಹೌದು, ಅದೇ ತರಕಾರಿಗೆ ತೊಂದರೆ ಆಗಿದೆ. ಏನೆಲ್ಲ ಸಿದ್ಧತೆ ಉಂಟು? ಏನುಂಟು ನಿನ್ನ ಕೈಯಲ್ಲಿ? ಬಂದ ಉಂಟು. ಎಂತ ಉಂಟು? ಬಂದೂಕು. ಪರ್ದುಕಲ್ಲ, ಬಂದೂಕು. ನಿನ್ನಲ್ಲಿ ಹೆಚ್ಚಿಗೆ ಆಗಿದೆ ಅಂತ ಹಾಕಿದ್ದು. ಎಂತ ಬಳೆ? ಎಂತ ಬಳೆ ಅಂತ? ಎಂತ ಬಳೆ? ಬಲೆ ಬೀಸುವ ಬಲೆ. ಬಿಸಲಿಲ್ವಾ? ಬಿಸಲಂದ್ರೆ ಹೀಗೆ ಬೀಸುದು. ಬೀಸ ಬಲೆ. ಮತ್ತೆ ನೆಸಳೆ ಅಂದ್ರೆ ನೆಲದಲ್ಲಿ ಹಾಕೋ ಬಸಲೆ. ಬಲೆ. ಆಮೇಲೆ ಕೋಡ್ಬಲೆ. ಕೋಡಿಯಲ್ಲಿ ಹಾಕೋದು. ಕೋರಿಗೆ ಹಾಕುದು. ಎಲ್ಲಿಗೆ? ಕೋಣಿಗೆ. ಒಂದು ಕೋಡಿಯಲ್ಲಿ ಹಾಕುದು. ಕೋಡಿಯಲ್ಲಿ ತಗೊಂಡು ಹಾಕುದು. ಆಮೇಲೆ
ಆಮೇಲೆ ಎಂತ ನನಗೆ- ಕಸಾಲೆ. ಕಸಾಲೆ ಕಸಾಲೆ ಅಲ್ಲ ಅದು, ಅದೇ ನೆಸಲೆ. ನೆಸಲೆ. ಹೌದು. ಮತ್ತೆ ನಿಮ್ಮಲ್ಲಿ ಏನು ಶ್ವಾನ ದಂಡು ಉಂಟಂತೆಲ್ಲ? 3 ಬಗೆಯ ಶ್ವಾನ ಉಂಟು. ಯಾವ ನಾಯಿ? ಒಂದು ಬೊಗಲುವ ನಾಯಿ. ಬೊಗಲುವ ನಾಯಿ ಒಂದು. ಅದು ಬೊಗಳುದಿಲ್ಲ ಈಗ, ಕಚ್ಚದೆ. ಕಚ್ಚುತ್ತದೆ. ಕಚ್ಚುವ ನಾಯಿ 2. ಬೊಗಳು ನಾಯಿ ಕಚ್ಚುವುದಿಲ್ಲ, ಕಚ್ಚುವ ನಾಯಿ ಬೊಗಳುವುದಿಲ್ಲ. ಮೂಸುವ ನಾಯಿ ಯಾಕೆ? ಮೂಸುವ ನಾಯಿ ಉಂಟು. ಅದಕ್ಕೆ ಸೂಚನೆ ಕೊಡ್ಲಿಕ್ಕೆ. ಸೂಚನೆ ಕೊಟ್ರೆ ಮೂಸುವ ನಾಯಿ ಸೂಚನೆ ಕೊಡುದು. ಸೂಚನೆ ಕೊಡುದು ಮೂಸುವ ನಾಯಿ. ಬೊಗಳು ನಾಯಿ ಕಚ್ಚುವುದು, ಗುರುತು ಹಿಡಿಯುವುದು. ಗುರುತು ಹಿಡಿಯುವುದು. ಕಚ್ಚುವ ನಾಯಿ ಬೊಗಳುವುದಿಲ್ಲ, ಕಚ್ಚುವುದೇ. ಕಚ್ಚುವುದೇ. ಒಳ್ಳೆ ನಾಯಿಯನ್ನು ಸಾಕ್ತೀಯ. ಹಾಗಾದ್ರೆ ಎಷ್ಟು ಜನ ಆಯ್ತು ಲೆಕ್ಕ ಮಾಡ್ಬೇಕಲ್ಲ. ಒಮ್ಮೆ ಲೆಕ್ಕ ಮಾಡಿ ಮಾಡಿರ ಸುತ್ತುವರಿ ನಿಮಗೆ ಸುತ್ತುವರಲಿಲ್ಲ. ಒಡ್ಡಿ ಬನ್ನಿ ಬನ್ನಿ ಅವೊಂದು ಎಲ್ಲ ಹೋಗ್ಲಿ. ಸುತ್ತುವರಿ ಹೋಗಿ ಬನ್ನಿ ಲೆಕ್ಕ ಮಾಡುವ. ಲೆಕ್ಕ ಮಾಡಿ ಓಡಿ ಓಡಿ 3,000 ಏನದು? ಹಾಗೆ ಲೆಕ್ಕ ಮಾಡುದ? ಹಾಗೆ ನೀನು ಇಲ್ಲಿ ಅನುತ್ತೀರ್ಣದ್ದು. ಹೀಗೆ ಲೆಕ್ಕ ಮಾಡಿದ್ರೆ ನಿನಗೆ ಸಿಗ್ತದೆ. ನಿನಗೆ ಕ್ರಮ ಪ್ರಕಾರ ಲೆಕ್ಕ ಮಾಡಬೇಕು. ಮೊದಲು ನಾನು ನಿಲ್ತೇನೆ, ಅದರ ಮೇಲೆ ಸರತಿ ಸಾಲ ನಿಲ್ಲಿ. ಆಯ್ತಾ? ನಿಂತಾಯ್ತಾ? ಲೆಕ್ಕ ತಪ್ಪಿ ಹೋಗು. ಕಾಡಲ್ಲಿ ಹೋಗುದಲ್ವಾ? ಕಾಡಲ್ಲಿ ಹೋದ್ರೆ ಹಿಂದೆ ಹೋಗು. ರಾಯರೇ. ಸರಿ, ತಡ ಮಾಡು ಸರಿಯಲ್ಲ. ಹೊರಡೋಣ ಹೊರಡೋಣ. ಬೇಟೆಯಾಡುತ್ತ ಬಂದ ರಾಯ ತೈ ತಕದ ಜಣು ತೈ ನಿಮಿತ್ತ ಜಣು ತೈ ತಹತ ಜಣು ತೈ ಜಣು
ಇರುವ ಬೇಳ್ಯದುಳಾದುದ ಮಧ್ಯಾಹ್ನವಾದುದ ಕಂಡು ಏನದು ಓಟು ಮತ್ತೆ ಒಟ್ಟುಗಳು ಬಂದಿದ್ದಾರೆ. ಕಾಡಿನ ಮಧ್ಯೆ ಬೇಟೆಯಾಡುತ್ತಾ ಆಯಾಸಗೊಂಡಿದ್ದೇನೆ. ಒಟ್ಟುಗಳು ಬಂದು ಹೇಳಿದ ಮಾತೇನು, ಪಕ್ಕದಲ್ಲಿ ಜಮದಗ್ನಿ ಮಹರ್ಷಿಗಳ ಆಸ್ಥಾನ ಇದೆಯಂತೆ. ಒಂದು ಘಳಿಗೆ ಒಂದು ಮಹರ್ಷಿಗಳ ಬೇಟೆ ಮಾಡಬೇಕಂತ ಮಹರ್ಷಿಗಳು ಕರೆದ ಮೇಲೆ ಹೋಗೋದು ಸರಿಯೇ? ಹೋಗಲೇಬೇಕಲ್ಲ. ಹಾಗಾಗಿ ಜಮದಗ್ನಿ ಆಶ್ರಮಕ್ಕೆ ಹೋಗೋಣ. ಅರಸನೈ ತಂದೊದ ಕಾಣುತ್ತಾರು ಶಿವರ್ಯ ಹರುಷದಿದಿರಾಗಿ ಬಂದು ಕರೆದೊಯ್ದು ದರ್ಭಾಸನ ಬಿತ್ತು ಮಂದಿಸಿ ಬರವಿದೇನೆ ನಲಿದನದು. ಮುದಿಯಪ್ಪಣ್ಣ, ಎಲ್ಲಿದ್ಯಣ್ಣ? ಇಲ್ಲೇ ಇದ್ದೇನೆ. ನಿನಗೆ ಕ್ರಮವೂ ಗೊತ್ತಾಗುದಿಲ್ಲ. ಕ್ರಮ ಗೊತ್ತಿಲ್ಲ. ಹಿರಿಯರನ್ನು ಕಂಡಾಗ ನಮಸ್ಕಾರ ಮಾಡಬೇಕು. ಹೌದೌದು. ಆ ಒಂದು ಆಶೀರ್ವಾದ ಫಲ ನಮ್ಮನ್ನು ಎಷ್ಟು ಗುಣಪಡಿಸಿದೆ ಗೊತ್ತಾ ನಿನಗೆ? ಹೌದೌದು. ಕಾಡಿನ ಮಧ್ಯೆ ನಾವು ಆಯಾಸಗೊಂಡಿದ್ದೇವೆ. ಹೌದು. ಯಾವಾಗಾದ್ರೂ ಹಾಕಿದ್ರೆ ಹೀಗೆ ಆಗುವುದು. ಹೌದು. ನಮಗೆ ಬೇಟೆಯಾಡ್ಲಿಕ್ಕೆ ಪುರುಸೋತಿಲ್ಲ. ನೀ ಹೇಳಿದ ಬೇಟೆಯಾಡ್ಲಿಕ್ಕೆ ಬಂದೆ. ತಾನು ಸ್ವಲ್ಪ ಆಯಾಸಗೊಂಡಾಗ ಮಹರ್ಷಿಗಳ ಆಶ್ರಮಕ್ಕೆ ಬಂದಿದ್ದೇವೆ. ಕಾಣಬಾರದೆ ಮಹರ್ಷಿಗಳಿದ್ದಾರೆ, ವಂದಿಸಿಕೊಂಡಿದ್ದೇವೆ. ಸ್ವಾಮಿ, ವಂದಿಸಿಕೊಂಡಿದ್ದೇನೆ ಸ್ವಾಮಿ. ನಿನ್ನನ್ನು ನನ್ನ ಆಶ್ರಮಕ್ಕೆ ಕರೆಸಿಕೊಳ್ಬೇಕು, ನನ್ನ ಆತಿಥ್ಯವನ್ನು ನೀನು ಸ್ವೀಕರಿಸಬೇಕು ಎನ್ನುವ ನನ್ನ ಆಶೆಯಂತೆ ಇಲ್ಲಿಗೆ ಬಂದೆ. ಒಟ್ಟುಗಳು ಬಂದು ಹೇಳಿದಂತಹ ಮಾತು ಓಡೋಡಿ ಬಂದಿದ್ದೇವೆ. ನಮ್ಮನ್ನೆಲ್ಲ ಆಶೀರ್ವಾದ ಮಾಡಬೇಕು. ಇದು ತಾಯೇ ಆಶೀರ್ವಾದ ಮಾಡಬೇಕು. ಈ ಪೀಠದಲ್ಲಿ ದರ್ಬೆಯನ್ನು ಹಾಸಿ ಪೀಠವನ್ನು ಅಲಂಕರಿಸಿದ್ದೇನೆ. ಮತ್ತೇನು ಕೊಡುವುದಕ್ಕೆ ಈ ಆಶ್ರಮಕ್ಕೆ ಸಾಧ್ಯವೇ ಸಾಧ್ಯ? ಸ್ವಾಮಿ, ಭೇಟಿಯಾಗುವುದೇ ದೊಡ್ಡ ಸಂಗತಿ. ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡುವುದು ಅದು ಇತಿಹಾಸದ ಪುಟಕ್ಕೆ ಸೇರುತ್ತದೆ. ನೀವಾದ್ರೂ ಜ್ಞಾನಿಗಳು, ತಿಳಿದವರು, ಮೇಧಾವಿಗಳು, ಕುಳಿತಲ್ಲೇ ಎಲ್ಲವನ್ನೂ ಎಲ್ಲರಿಂದ ತಿಳಿಯುವ ತಾವು ನಿಮ್ಮನ್ನು ಭೇಟಿ ಮಾಡಿದ್ದಕ್ಕಾಗಿ ಈ ಕಿಟವೀರ್ಯಾರ್ಜುನ ಈ ಜೀವನ ಪಾವನವಾಯಿತು ಎನ್ನುವಲ್ಲಿಗೆ ನಾವು ಬರ್ತೇವೆ ಸ್ವಾಮಿ. ನಿನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು. ಧರಣೀಶ ಮಧ್ಯಾಹ್ನವಾಯ್ತೆನ್ನ ಗೃಹದೊಳು ವಿರಚಿಸುತ್ತಲಿ ಭೋಜನವನು ತೆರಳು ನಿನ್ನರ ಮನೆಗೆ ನಲೆಲ್ದ ಮುನಿಪಗೆ ಹೊರಗಾರ್ದ ವೀರ್ಯ ಭೂಮಿ ಬನು. ನನ್ನ ಆಶೆಯಂತೆ ನನ್ನ ಬಯಕೆಯಂತೆ ನೀನು ಬಂದವನು, ನಿನ್ನನ್ನು ಬಂದವನು ನೀನು. ಹೀಗೆ ಕಳಿಸುವುದಕ್ಕೆ ಆಗೋದಿಲ್ಲ ನಿನ್ನಿಂದ. ಯಾಕೆ ಗೊತ್ತುಂಟ? ಯಾಕೆ? ಹೊತ್ತು ಮಧ್ಯಾಹ್ನವಾಯಿತು. ಗೃಹಸ್ಥಾಶ್ರಮದ ಧರ್ಮಕ್ಕೆ ಸೇರಿದಂತ ಧರ್ಮಕ್ಕೆ ಒಂದು ಹೊತ್ತು ಬಂದವರಿಗೆ ಒಂದು ಹೊತ್ತು ಊಟವನ್ನು ಕೊಡುವುದು ಕ್ರಮ. ಅದು ಅಲ್ಲದಿದ್ರೆ ಅಪರಾಧವಾದೀತು. ಮಧ್ಯಾಹ್ನದ ಹೊತ್ತಾದ ಕಾರಣ ಮತ್ತೆ ನನ್ನ ಆಸನವನ್ನು ಇದು ಆತಿಥ್ಯವನ್ನು ಸ್ವೀಕರಿಸಿ ಇಹುದನ್ನ ಸಂಗಡ ಮುನಿ ವೃಂದಾಧಿಪ ಕೇಳು.
ಗೃಹಕ್ಕೆ ಹೋಗುವೆನೆಂದು ಪದಕ್ಕೆ ರಗಲು ಬೇಡ, ಗೃಹಕ್ಕೆ ಹೋಗಲನೆಂದು ಪದಕ್ಕೆ ರಗಲು ಬೇಡ, ಮಹಿಪಗೆ ಜಮದಗ್ನಿಯಾಗ ಇಹುದೆನ್ನ ಸಂಗಡ ಮುನಿವೃಂದಾಧಿಪ ಕೇಳು. ನಿಮ್ಮ ಮಾತುಗಳನ್ನು ಕೇಳಿ ಹೊಟ್ಟೆ ತುಂಬಿ ಬಂತು. ಮುನಿಪ ಅಂದ್ರೆ ನೀವು ಜಮದಗ್ನಿ ಮುನಿಪರು. ಮಧ್ಯಾಹ್ನದ ಹೊತ್ತಾಯ್ತು, ಹೌದು, ಊಟವನ್ನು ಇಕ್ಕುತ್ತೇನೆ ಆಶಯ ನಿಮ್ಮದು. ಸರಿ ಸ್ವಾಮಿ, ಏನು ನಾನೊಬ್ಬನಾಗಿದ್ದೆ ಅಥವಾ ಈ ವ್ಯಕ್ತಿ ಒಬ್ಬನೇ ಆಗಿದ್ದೆ, ಹೇಗೋ ನೀವು ಕೊಟ್ಟಂತಹ ಪ್ರಸಾದವನ್ನು ಸ್ವೀಕರಿಸಬಹುದಿತ್ತು. ಆದರೆ ನಮ್ಮ ಸಂಗಡ ಸಾವಿರಾರು ಮಂದಿ ಪಡೆಗಳು, ಬೇಟೆ ಪಡೆಗಳಿದ್ದಾರೆ. ಇವರೆಲ್ಲರನ್ನು ತಾವು ಹೇಗೆ ನಿಭಾಯಿಸುವುದು ಗೊತ್ತಾಗುವುದಿಲ್ಲ. ಹಾಗಾಗಿ ನಿಮ್ಮ ಆಶೀರ್ವಾದವೆಂದೇ ಸಾಕು. ದಯವಿಟ್ಟು ನಮ್ಮನ್ನು ಸಂಕೋಚವೇ ಎನಿತು ನಿನ್ನಯ ಕೂಡೆ ಪರಿವಾರ ಬಿಟ್ಟೊಡೆ, ಜನಪ ಕೇಳೆ ನಾಯ್ತಿ ಕ್ಷಣದೇ ಘನ ಬೇಗ ಸ್ನಾನವನೆಸಗುತ್ತ ಬರುವುದೆಂದು ಎನ್ನುತ್ತ ಲಪ್ಪಣೆಯುತ್ತ ಮುದದಿ ಕೃತವೀರ್ಯ, ಇದಕ್ಕೆ ಸಂಕೋಚ ಪಡುವುದೇ? ಯಾಕೆ? ಎಷ್ಟೋ ಜನರು ಬಂದು ಉಂಡಾಡಿ ಇಲ್ಲಿ ಹೋಗ್ತಾ ಇದ್ದಾರೆ. ಹೌದೇ? ಕೇವಲ ಬಡ ಮುನಿ ಆಶ್ರಮ ಅಂತ ತಿಳ್ಕೊಳ್ಬೇಡ. ಇದು ನರ್ಮದಾ ಪಕ್ಕದಲ್ಲಿ ನರ್ಮದಾ ನದಿ ಹರಿಯುತ್ತಾ ಇದೆ. ಓಹೋ, ಅಲ್ಲಿ ಹೋಗಿ ಸ್ನಾನಾದಿಗಳನ್ನು ಮುಗಿಸಿ ಆದಷ್ಟು ಬೇಗ ಬನ್ನಿ. ಮುದಿಯಪ್ಪಣ್ಣ, ಋಷಿಗಳು ಹೇಳಿದ ಮಾತು ಕೇಳಿದ್ಯಲ್ಲ, ಇನ್ನು ಹೆಚ್ಚು ಮಾತಲ್ಲ ಶಾಪಿಸ್ಯಾರು. ಹೇಗೆ ಸ್ನಾನ ಮಾಡ್ಲಿಕ್ಕೆ ಹೋಗುದಾ? ತುಂಬಾ ದಿನ ಆಯ್ತು. ಹಾಗಾದ್ರೆ ತಡ ಮಾಡು ಸರಿಯಲ್ಲ. ಅಹಿದೇನಾಚರ್ಯವೆನ್ನಯ ಅಹಿದೇನಾಚರ್ಯವೆನ್ನಯ ಬಹಳ ಸೈನ್ಯಕ್ಕೆ ನಿಮಿಷ ಮಾತ್ರದಿಯೇ ಮಹಿಳದಿಂದುಣಿಸಿದನು ನೋಳ್ಪಡೆ ಮಹಿಯ ಮರನು. ಮುದಿಯಪ್ಪಣ್ಣ, ಕ್ಷಣ ಮಾತ್ರದಲ್ಲಿ ನಾವು ಸಾವಿರ ಮಂದಿಗೆ ಜಮದಗ್ನಿ ಮಹರ್ಷಿಗಳು ಉಣಬಡಿಸಿದ್ದಾರೆ. ಹೌದು. ಎಂತಹ ಊಟ, ಊರಿ ಭೋಜನ. ಹೌದು ಅಲ್ವೇ? ಮತ್ತೆ ಊಟದ ವಿಶೇಷತೆ ಏನು? ಮೊದಲೆಂತ ಬಿತ್ತು? ಅಪ್ಪ ಎಲೆ ತಲೆಗೆ ಉಪ್ಪು, ಬೆನ್ನಿಗೆ ಚಟ್ನಿ, ಆಮೇಲೆ ಉಪ್ಪಿನಕಾಯಿ ಮತ್ತೆ ಅಪ್ಪಲ ಇತ್ತಲ್ಲ. ಆಮೇಲೆ ಅಪ್ಪ ಎಷ್ಟು? ಅಪ್ಪ 2. ಯಾರಿಗೆ? ಅವನಿಗೆ. ನಿನಗೆ 1. ಅಂದ್ರೆ ಅಪ್ಪ 2 ತಗೊಂಡವ. ಹೌದು. ಊಟ ಹೇಗಿತ್ತು? ಊಟ ಇಷ್ಟರವರೆಗೆ ಬಡಿಸಿ ಈ ಮಾಬಲ ಮಾಡ್ಲಿಲ್ಲ. ನೋಡಿ, ಅದ್ಯಾಕೆ ಕೈ ತೊಳಿಲಿಲ್ಲ ನೀನು? ಪರಿಮಳ ಕೈ ತೊಳೆದ್ರು ಹೋಗುದಿಲ್ಲ. ಹೆಂಡತಿ ಮುಸಿಬೇಕು ನೀವು. ಹೆಂಡತಿ ಮುಸ್ಲಿಕ್ಕಿಲ್ಲ. ಯಾಕೆ? ನಾನೇ ಮುಸಿದ್ಕೊಳ್ತೇನೆ. ಅಷ್ಟು ಪರಿಮಳ ನಿನಗೆ ಊಟ ಚಿಂತೆ. ಹೌದು. ನನಗೆ ಆ ಚಿಂತೆ ಅಲ್ಲ. ಮತ್ತೆ ಇದು ಹೇಗೆ ಸಾಧ್ಯವಾಯಿತು? ದೇವರೇ ಬಲ್ಲ. ನಿನಗೆ ಗೊತ್ತಿಲ್ಲ? ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಕೊಟ್ಟವರು ಯಾರು? ಮಹರ್ಷಿಗಳು. ಅವರಲ್ಲಿ ಕೇಳೋಣ. ಸ್ವಾಮಿ, ಮುನಿಪ ಲಾಲಿಸು ಕ್ಷಣ ಮಾತ್ರ ದೋಳೆನ್ನಯ ಇನಿತು ಸೈನ್ಯವನು ನೀನು ವಿನಯ ದೋಳುಣಿಸಿದ ಪರಿಯಂದು ಪ್ರೇಮದುಳ್ ವಿನಯ ದೋಳುಣಿಸಿದ ಪರಿಯಂದು ಪ್ರೇಮದುಳ್ ಎನಗದನು ಸುರು ಎಂದನು ಮುನಿಪ ತಪ್ಪು ತಿಳ್ಕೊಳ್ಳಬಾರದು. ಹಾಲಿಗೆ ಬಂದವ ದನಕ್ಕೆ ಪ್ರಾಯ ಕೇರಿದ ಅಂತ.
ಆಶ್ಚರ್ಯವಾಗಿದೆ. ಏನು? ಸಾವಿರ ಸಾವಿರ ಮಂದಿ ಬಾಣಸಿಗರು ಇದ್ದರೂ ಕೂಡ ಅರಸನಾದವನಿಗೆ 100 ಮಂದಿ ಬಂದಾಗ ಊಟ ಇಕ್ಕಲಿಕ್ಕೆ ಕಷ್ಟ ಆಗ್ತದೆ. ಕೆಲವೊಮ್ಮೆ ಒಗ್ಗರಣೆ ಹಾಕುವುದಿಲ್ಲ, ಕೆಲವೊಮ್ಮೆ ಅನ್ನವೇ ಬೇಯುವುದಿಲ್ಲ, ಪಾಯಸವೇ ಆಗುವುದಿಲ್ಲ. ನೀನು ಪಾಯಸ ಇವತ್ತು ಕುಟ್ಟಿದ್ಯಾ? ಪಾಯಸ ಕುಡಿದಿದ್ದೆ ನಾನು ಕುಡಿಯಿಲ್ಲ. ನೀನು ಅದಕ್ಕೆ ಬರುವುದಿನ್ನು. ಪಾಯಸವೇ ಮಾಡ್ಲಿಕ್ಕೆ ಆಗುವುದಿಲ್ಲ. ತಪ್ಪಿ ಇಂಥವ ಪಾಯಸಕ್ಕೆ ಒಗ್ಗರಣೆ ಹಾಕ್ತಾನೆ. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ಉದಾಹರಣೆ ಉಂಟು, ಅಂತ ಮಾಫಲ. ಆದರೆ ನಾನು ಅದನ್ನು ಯೋಚನೆ ಮಾಡುವುದಲ್ಲ ಸ್ವಾಮಿ, ತಪ್ಪು ತಿಳಿಯಬಾರದು. ಕ್ಷಣ ಮಾತ್ರದಲ್ಲಿ ಉಣಬಡಿಸಿದ್ದೀರಲ್ಲ, ಉಣಬಡಿಸಿ ತೃಪ್ತರಾಗಿದ್ದೇವೆ. ಇಷ್ಟರವರೆಗೆ ನಾವು ಅಂತ ಭೋಜನ ಊಟ ಮಾಡಿಲ್ಲ. ಹೇಗೆ ಸಾಧ್ಯವಾಯಿತು ತಿಳಿಸಬಹುದೇ? ಜನಪಾಲ ಹೋಗಿ ಸ್ನಾನಾದಿಗಳ ಮುಗಿಸಿ ಬನ್ನಿ ಎಂದು ಹೇಳಿದಾಗ ಸಂತುಷ್ಟರಾಗಿ ಊಟ ಮಾಡಿ ಸಂತುಷ್ಟರಾಗಿದ್ದೀರಿ ಎಂದು ನನ್ನ ಹತ್ತಿರ ಬಳಿಗೆ ಬಂದಿರಿ. ಊಟ ಮಾಡಿದ್ದೇವೆ, ಸಂತುಷ್ಟರಾಗಿದ್ದೀರಿ. ಮೃಷ್ಟಾನ್ನ ಭೋಜನ ಮಾಡಿದ್ದೇವೆ. ಇದಕ್ಕೆಲ್ಲ ಕಾರಣ ಯಾರು? ಯಾರು? ಬದಿಯಲ್ಲಿದ್ದಾಳದೇನು? ಕಾಮಧೇನು. ಕಾಮಧೇನು ಕೇಳಿದ್ದೇನು? ಕಾಮಧೇನು ಕಾಮಧೇನು ಸುತ್ತ ಇಲ್ಲ ಶಬಲೆ ಅವಳು. ಶಬಲೆ? ಹೌದು. ಯಜ್ಞ ಯಾಗಾದಿಗಳನ್ನು ಸುಸೂಸ್ತ್ರವಾಗಿ ನಡೆಯುತ್ತೆ ಅಂತೆ. ಸುರನದಿ ಸುತಿಯಾದ ಇವಳನ್ನು ದೇವೇಂದ್ರ ನನಗಿತ್ತಿದ್ದಾನೆ. ಆದ್ದರಿಂದ ಇದರಲ್ಲಿ ನನ್ನದಲ್ಲ, ಎಲ್ಲ ಅವಳು ಕೊಟ್ಟದ್ದು. ಇದು ಸ್ವಾಮಿ, ನನ್ನದಲ್ಲ ನಿಮ್ಮದಲ್ಲ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ಈಗ ಗಂಭೀರವಾಗಿ ನಾನು ಸ್ವಲ್ಪ ಮಾತನಾಡಬೇಕಾಗಿದೆ. ಏನು? ಈ ಕ್ಷೇತ್ರ ನನ್ನದು ಹೌದಲ್ಲವೇ? ಈ ಕ್ಷೇತ್ರದಲ್ಲಿ ನೀವಿರುವುದು ಹೌದು. ನಿಮಗೇನು ಈ ಜಾಗವನ್ನು ಬಿಟ್ಟುಕೊಟ್ಟಾಗಿಲ್ಲ. ಇರ್ಲಿ ಎಂಬ ಹಾಗೆ ತಪಸ್ಸನ್ನು ಮಾಡ್ತಾ ಇದ್ದೀರಿ ಅಂತ. ನಿಮ್ಮಲ್ಲಿ ಒಂದು ಸುವಸ್ತು ಉಂಟುಂತಾದರೆ ಅದು ರಾಜನಿಗೆ ಸೇರಬೇಕಾದು, ನಿಮಗಾದ್ರೂ ಕರ್ತವ್ಯ ಅಂತ ಗೊತ್ತಾಗಬೇಕು. ದೇವಿನ ಮಗಳು ಶಬಲೆ ನೀವು ಇಟ್ಟುಕೊಂಡು ಇಷ್ಟು ಮಂದಿ ಊಟವನ್ನು ಹಾಕಿದ್ದೀರಂತ ಅಂದ್ರೆ ಕೇಳಿದನ್ನು ಕೊಡುವಂತಹ ಕಾಮಧೇನು ನಿಮ್ಮ ಬಳಿ ಇರುವುದಕ್ಕಿಂತ ನಮ್ಮ ಬಳಿ ಇದ್ದರೆ ಹೆಚ್ಚು ತೂಕ. ಅದಕ್ಕೆ ಕೇಳಿದನ್ನು ಸಾವಿರ ಮಂದಿ ಬಂದಾಗ ಎಷ್ಟು ಬಾಣಸಿಗರಿದ್ರು. ಇದು ಕೇಳಿದನ್ನು ಕೊಡುತ್ತದಲ್ಲ, ವರ್ಷಕ್ಕೆ 10 ಸಲ ವಾರ್ಷಿಕೋತ್ಸವ ಮಾಡ್ಬೋದು. ಕೇಳಿದನ್ನು ಕೊಡುತ್ತದಲ್ಲ. ಆದರೆ ರಾಜಾ, ದಯವಿಟ್ಟು ಅದನ್ನು ನಮ್ಮ ಕಡೆಗೆ ಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಿದ್ದೇನೆ. ಕೃತವೀರ್ಯ, ನೀನು ಹೇಳುವುದು ಸರಿಯೇ. ಆದರೆ ಈ ಶಬಲೆ ನನ್ನವಳಲ್ಲ. ಮತ್ತೆ ಯಜ್ಞಯಾಗಾದಿಗಳನ್ನು ಪೂರೈಸುವುದಕ್ಕಾಗಿ ದೇವೇಂದ್ರ ಇತ್ತಂತಹ ಶಬಲೆಯವಳು. ಅವಳು ಶಬಲೆಯವಳು. ಇವಳು ಇನ್ನೊಮ್ಮೆ ಇದನ್ನು ತಿರುಗಿಸಿ ಕೇಳಿದ ಅಂತ ಆದ್ರೆ ಆ ದೇವೇಂದ್ರನಿಗೆ ಅವನು ಕೊಡಬೇಕಾಗುತ್ತದೆ. ಆದ್ದರಿಂದ ಇದರ ಒಡೆತನ ನನ್ನದಲ್ಲ, ಈ ಒಡೆತನ ನನ್ನದಲ್ಲ. ಅದನ್ನು ಕೇಳುವುದಕ್ಕೆ ನೀನು ಸರಿಯಲ್ಲ. ತಪ್ಪು ತಿಳಿಯಬಾರದು. ಮುನಿಗಳೆಂಬ ಹಾಗೆ ಗೌರವದಿಂದ ಮಾತನಾಡಿದ್ದೇನೆ. ಇನ್ನು ಹೆಚ್ಚು ಮಾತ್ರ ಬಲ ಪ್ರಯೋಗ ಮಾಡಲಾದಿತ್ತು. ಗೊತ್ತಾ ನಿಮಗೆ? ಏನು? ಅರಸ ಸಮಾಧಿ ಕೊಟ್ಟರೆ ಒಳ್ಳಿತು. ಕೊಟ್ಟರೆ ಲೇಸು, ಇಲ್ಲದಿದ್ದರೆ ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಬಲಾತ್ಕಾರ ಮಾಡಿ ಅದು ಹೇಳ್ಕೊಂಡು ಹೋಗ್ತೇವೆ. ನೀನಾದ್ರೂ ಹೇಳು ರೇವಣಿಕೆ ಅವನಿಗೆ. ತೊರೆದು ಗೋಪವ ಶಾತರೂಪನಾಗಿ ಹನ ಧರಣೀಶ ದುಷ್ಕಾರ್ಯ ವಿರಜಿಸೆ ಕೆಡುವ ಕೇಳು ವರ ವಿಪ್ರದ್ರೋಹದಲ್ಲಿ ತೊರೆದು ಕೋಪವ ಶಾಂತ ರೂಪನಾಗಿ ಹನರಸ ಒಳ್ಳೆಯದಲ್ಲ.
ಪತಿ ಈಗಷ್ಟೇ ಕೋಪವನ್ನ ಬಿಟ್ಟಿದ್ದಾರೆ. ಏನು ಬಿಟ್ಟಿದ್ದಾರೆ? ಕೋಪವನ್ನ ಬಿಟ್ಟಿದ್ದಾರೆ. ಹಿಂದೆ ಕೋಪ ಇತ್ತು ಅವರಿಗೆ. ಕೇಳಿದ್ದೇನೆ ಜಮದಗ್ನಿ ಮಹರ್ಷಿಗಳಿಗೆ ಮಹಾಕೋಪಿಷ್ಟರಂತ. ಈಗೇನು ಕೆಳಗೆ ಕೂತದ್ದು? ಒಂದು ವೇಳೆ ಅವರಿಗೆ ಕೋಪ ಬಂದರೆ ಏನಾಗ್ತದೆ? ನೀನು ಭಸ್ಮ. ಪ್ರಸಂಗವು ಯಾತಕ್ಕೆ ಜಡಿದಾಕ್ಷಿಯರಿಗೆಂದನು. ರೇಣುಕಾದೇವಿ, ಗಂಡನ ಕುರಿತು ನೀವು ಮಾತನಾಡುತ್ತೀರಿ. ಗಂಡ ಮಹಾ ಕೋಪಿಷ್ಟ, ಕೋಪ ಬಿಟ್ಟಿದ್ದಾನಲ್ವಾ? ಬ್ರಾಹ್ಮಣರನ್ನು ಪೀಡಿಸುವುದು ಸರಿಯಲ್ಲ. ಬ್ರಾಹ್ಮಣರನ್ನು ಪೀಡಿಸುವುದಲ್ಲ, ನನಗೆ ಧೇನು ಬೇಕು. ನಿಮ್ಮ ಬಿಂಕದ ಮಾತನ್ನು ಆಚೆ ಇಡಿ. ಕೋಪ ಬಂದರೆ ನಾನಿದ್ದೇನೆ. ಬುದ್ಧಪ್ಪಣ್ಣ ನೋಡುವಂತ ಏನೆಸಗಲಿನ ಶಿವ ಶಿವ, ಏನೆಸಗಲಿನ ಶಿವ ಶಿವ, ಹಾನಿಯನೆಸಗುತ್ತಲಿ ಪರಿ ಧೇನುವನು, ಧೇನುವನವನಿ ಪನಿ ಕೊಯ್ದನೆ. ಶಿವ 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 ಶಿವ. ರೇಣುಕಾ, ಏನಾಗಿ ಹೋಯಿತು? ಸಿಟ್ಟನ್ನು ಬಿಟ್ಟದ್ದೇ ತಪ್ಪಾಯಿತು ಕಾಣಿಸ್ತಾ ಇದೆ. ಹೌದು ಸ್ವಾಮಿ. ಅಲ್ಲದೆ ಇಂಥ ಪರಿಸ್ಥಿತಿ ಬರುವುದಕ್ಕೆ ಸಾಧ್ಯವಿಲ್ಲ. ಖಂಡಿತ. ಅಶಕ್ತನಾಗಿ ಸಿಟ್ಟನ್ನು ಬಿಟ್ಟು ಅಶಕ್ತನಾಗಿದ್ದೇನೆ. ಇದರ ಸದುಪಯೋಗವನ್ನು ಪಡೆದುಕೊಂಡಂತಹ ಕೃತವೀರ್ಯ ನಮ್ಮ ಥೇನವನ್ನು ಕೊಂಡು ಹೋದ ಯಾರಿದ್ದಾರೆ ರೇಣುಕ? ಯಾರಿದ್ದಾರೆ? ನೆನಪಾಯಿತು. ಕಷ್ಟ ಬಂದಾಗ ನನ್ನನ್ನು ಅರಿವಿಂದ ಹೇಳಿದ್ದಾನೆ ನಮ್ಮ ಮಗ ರಾಮ. ರಾಮನನ್ನೇ ಕರೀತೇನೆ. ರಾಮ ಬಾ ಮಗನೇ, ಬಾ ಬಾ. ಚಿತ್ತನಾಗಿರಲು ಭೂತನಾದ ಜನ ಬೀಳ್ಕೊಂಡು ರಾಮ ತನ್ನ ತಾತ ಮಾತೆಯರ ದೀಕ್ಷಿಪ ತಮಗನೆಯು ಬಂದು ಜನಕ ನಂಗರಿಯಲ್ಲಿ ನಮಿಸಿ ತಾತನೆ ಸುಮ್ಮನೆ ಎತ್ತಕ್ಕೆ ಚೆಲ್ಲದೆ ಯಾತಕ್ಕೆ ಜನಕ, ಮೊದಲಾಗಿ ತಮ್ಮ ಚರಣಾರೊಂದಿಗೆ ಹೊಂದಿಸಿಕೊಂಡಿದ್ದೇನೆ. ಒಮ್ಮಿಂದೊಮ್ಮೆಲೆ ರಾಮನ ಧ್ಯಾನವನ್ನು ಮಾಡಿದ್ದೀರಿ. ಬಂದು ನೋಡಿದಾಗ ತಂದೆ ತಾಯಿಯರಿಬ್ಬರ ಕಣ್ಣೀರಲ್ಲಿ ಕಣ್ಣೀರು. ಮಗನೇ ಲಾಲಿಸಿ ಕೇಳುವುದು ಗುಣದ ಪರಿಯನು, ಅಗವೈರಿ ನಮಗಿದ್ದಯಾಗದ ಪಶುವನು, ವಿಗಡತನದೊಳಿಲ್ದು ಕೃತವೀರ್ಯ ಭೂಪನ ಮಗನೊಯ್ದ ಮಮ ಕರ್ಮ ನಷ್ಟವಾಯ್ತದ. ಮಗನೇ ಕೇಳು. ಮಗನೇ ಜನಕ, ನಮ್ಮ ಕೈಲಾಗದಿದ್ದರೆ ಕೂಗ ಅಳುವುದೇ ಮತ್ತೇನು ಮಾಡಲಿ ಮಗನೇ? ಏನಾಯಿತು ಕತೆ? ಕೃತವೀರ್ಯ ಸುತನಾದಂತಹ ಕರ್ತವೀರ್ಯ ನಮ್ಮ ಆಶ್ರಮಕ್ಕೆ ಕಾಡಿನಿಗೆ ಬೇಟೆಗಾಗಿ ಬಂದ. ರಾಜ ಇಲ್ಲಿ ಅವನು. ಹೌದು.
ಆಶ್ರಮಕ್ಕೆ ಬರುವುದಕ್ಕೆ ಅಪ್ಪಣೆ ಕೊಟ್ಟೆ, ಆಶ್ರಮಕ್ಕೆ ಬಂದ. ಓಹೋ, ಅಷ್ಟೇ ಅಲ್ಲ, ನರ್ಮದಾ ನದಿಯಲ್ಲಿ ಸ್ನಾನಾದಿನ ಮುಗಿಸಿ ನಿನ್ನ ಆತಿಥ್ಯವನ್ನು ಭೋಜನವನ್ನು ಸ್ವೀಕರಿಸಿ ಅಂತ ಕೇಳಿದ್ದೇನಾಯ್ತು. ಬಂದಂಥ ಊಟದಲ್ಲಿ ಸಂತೃಪ್ತನಾಗಿ ಎಲ್ಲಿಂದ ತಯಾರಿಸಿದಿ ಅಡುಗೆ ಅಂತ ಕೇಳಿದ. ಓಹೋ, ಶಬಲೆಯನ್ನು ಕೈತು ಬರಿಸಿದೆ. ಅದನ್ನು ಸದುಪಯೋಗ ಬಡಿಸಿಕೊಂಡು ಇದು ನಿನಗೆ ಸೇರಬೇಕಾದ್ದಲ್ಲ, ನನಗೆ ಸೇರಬೇಕಾದ್ದು ಎಂದು ದೇವತೆಗಳಿಂದಂತಹ ಶಬಲೆ ನನಗೆ ಸೇರಬೇಕಾದ್ದು ಎಂದು ಹೇಳಿಕೊಂಡು ದರದರನ್ನು ಎಳೆದುಕೊಂಡು ಹೋದ ಮಗನೇ. ದೇವದತ್ತವಂತಹ ಶಬಲೆಯನ್ನು ಕೃತವೀರ ಸುತನಾದಂತಹ ಕರ್ತವ್ಯ ಹೇಳದೇನೆ ಕೊಡು ಅಪ್ಪಣೆ. ಹೋಗಿ ಬಾ ಜಯಶೀಲನಾಗಿ ಬಾ. ಅಮ್ಮ, ಮಗನೇ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವುದು ಒಳ್ಳೆಯ ವಿಚಾರ. ಆದರೆ ಸಮಾಧಾನ ತಾಳ್ಮೆಯಿಂದ ಬುದ್ಧಿ ಹೇಳು. ಓಹೋ, ಕೇಳದಿದ್ದರೆ ದಂಡವನ್ನು ಪ್ರಯೋಗ. ಅಪ್ಪಣೆ ತಾಯಿ, ಅಪ್ಪಣೆ. ಜನಕನಾಗೆಗೊಂಡು ತನ್ನಯ ಜನನಿಯಾಗಿ ಧರಿಸಿ ಭಾರ್ಗವ ಮನದೊಳದಿ ರೋಷವನ್ನು ತಾಳುತ್ತ ದಳಪತಿಯ ಶಿರಸರಿವದ ಮಗದಿ ಬಂದು ಕೃತವೀರ ಸುತನಾದಂತಹ ಕರ್ತವೀರ್ಯ ಶಬಲೆಯನ್ನು ಎಳೆದು ಇದ್ದಾನೆ. ಅಪ್ಪನ ಆಣೆ ಆಗಿದೆ, ಹಾಗಾಗಿ ಆ ಕಡೆ ನಡೆಯುತ್ತೇನೆ. ಬಲ್ದನೆ ಸಿರಿಯ ರಸನಿಲ್ಲಿಗೆ ಬಲ್ದನೆ ಸಿರಿಯ ರಸನಿಲ್ಲಿಗೆ ಬಲ್ದನೆ ಬಲ್ದನೆ ಚಂದದಲ್ಲಿ ವಿಪ್ರರೂಪದಿ ಚಂದದಲ್ಲಿ ವಿಪ್ರರೂಪದಿ ಬಲ್ದನೆ ಹೇದೆ ಚಕ್ರದ ಗರ್ವವ ಹರಿಸುವೆನೆಲ್ದ ಮಾತಿಂಗೆ ಬಲ್ದನೆ 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 ಸಿರಿಯ ರಸನಿಲ್ಲಿಗೆ ಬಲ್ದನೆ ಬಂದನೆ ಸಿರಿಯ ರಸ ಬಂದರೆ ನಾಯಿಗ ಬೆದರೆನು ಇಲ್ದಿರೇಶನ ಪದಕ ಮಮ ಶಿರ ಚಂದದಿಂದ ಅರ್ಪಿಸುವೆನು ಪರಿಜನ ವೃಂದ ಸಹಿತ. ಬಂದನೆ ಸಿರಿಯ ರಸ ಚಂದದಿಂದ ವಂದನೆ. ಹಾ ಹಾ ಹಾ, ಅರ್ಥವಾಯಿತು, ನನಗೆ ಅರ್ಥವಾಯಿತು. ನಾನು ಯಾರು ಎನ್ನುವುದು ಈಗ ಗೋಚರವಾಗುತ್ತಿದೆ. ಹೌದು, ಶ್ರೀಮನ್ನಾರಾಯಣನ ಕೈ ಆಯ್ದ ಸುದರ್ಶನ ಚಕ್ರ ನಾನು. ಒಂದು ಕಾಲದಲ್ಲಿ ಪತಿಪತಿಯು ಮಾತನಾಡುತ್ತಿರುವ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯು ಹೊಗಳುವುದನ್ನು ತಡೆಯಲಿಕ್ಕಾಗದೆ ಧರೆಗಿಡಿದು ಬಂದು ಬೇರೆ ಬೇರೆ ಅವತಾರಗಳನ್ನು ಎತ್ತಿ ಶ್ರೀಮನ್ನಾರಾಯಣ ಹರಣ ಮಾಡಿದಲ್ಲಿ ನನ್ನ ಪಾತ್ರ ದೊಡ್ಡದು ಎಂಬ ಹಾಗೆ ಬಿಂಬಿಸಿದೆ. ಕೊನೆಗೆ ಮತ್ಸ್ಯನ ರೆಕ್ಕೆಯಲ್ಲಿ ಇದ್ದೆ,
ಕೂರ್ಮನ ಚಿಪ್ಪಿನಲ್ಲಿದ್ದೆ, ಹಂದಿಯ ದಾಡೆಯಲ್ಲಿದ್ದೆ, ಹಿರಣ್ಯಾಕ್ಷನ ಉಗುರಿನಲ್ಲಿದ್ದೆ ಎಂದು ವಾದಿಸಿದೆ. ನನ್ನನ್ನು ಹೊಗಳಿದ ವಿಷ್ಣು, ಆದರೆ ಮುಂದೊಂದು ದಿವಸ ಲೋಹಾವತಿಪುರದ ಶತ್ರುಪ್ರಸೂದನ ಎಂಬ ರಕ್ಕಸ, ಆತನಿಗೆ ಮರಣ ಇದ್ದದೆ ಸುದರ್ಶನ ಚಕ್ರದಿಂದ. ಅವನನ್ನು ವಿಷ್ಣುವಿಗೆ ತರೆಯಲಾಗದೆ ಅಹಂಕಾರದಿಂದ ನಾನು ಕೊಂದು ಬಂದು ಕರವನ್ನೇರದೆ ಬದಿಯಲ್ಲಿ ನಿಂತೆ. ಆಗ ನನಗೆ ಶಪಿಸಿದ ಮಹಾವಿಷ್ಣು, ನೀನು ರಕ್ಕಸನಾಗಿ ಜನಿಸು ಎಂದು. ನನ್ನ ಕಣ್ಣೀರಿನಿಂದ ಪಾದವನ್ನು ತಡೆದೆ. ಮಹಾವಿಷ್ಣು ಒಲಿದು, ನೀನು ಚಕ್ರವರ್ತಿಯಾಗಿ ಜನಿಸು, ಕೃತವೀರನಾಗಿ ಸುತನಾಗಿ ಕಾರ್ತವೀರನಾಗಿ ಜನಿಸು. ಯಾವಾಗ ನೀನು ಬ್ರಾಹ್ಮಣರನ್ನು ಪೀಡಿಸುತ್ತೀಯೋ ಆಗ ನಾನು ಪರಶುವನ್ನು ಹಿಡಿದು ಬರುತ್ತೇನೆ. ಹಾಗಾದರೆ ಬಂದವರು ಯಾರು? ಯಾರು? ಶ್ರೀಮನ್ನಾರಾಯಣ ದೇವರಲ್ಲವೇ? ಸಿರಿದೇವಿಯ ಗಂಡನಲ್ಲವೇ? ಬರಲಿ ಬರಲಿ, ನನಗೆ ಮೋಕ್ಷವನ್ನು ಕರುಣಿಸುವುದಾದರೆ ಪರಶುರಾಮನೇ ಬರಲಿ. ಆದರೂ ನಾವು ಕ್ಷತ್ರಿಯರಲ್ಲವೇ? ಬಂದವನಿಗೆ ಪಾದಕ್ಕೆ ಅಡ್ಡ ಬೀಳುವುದು ಕ್ಷತ್ರಿಯ ಧರ್ಮಕ್ಕೆ ಸರಿಯಾಗುವುದಿಲ್ಲ. ಹಾಗಾಗಿ ಕೈಯಲ್ಲಿ ಆಯುಧವನ್ನು ಹಿಡಿದಿದ್ದೇನೆ, ಕಡಗಡಿಯಾಗಿ ಹೋರಾಡುತ್ತೇನೆ, ವೀರ ಮರಣವನ್ನು ಅಪ್ಪುತ್ತೇನೆ, ಹೊರಡುತ್ತೇನೆ. ಕೆಟ್ಟೆ ಎಂದು ಜನಪ ಜರೆದನವನನು. ಅಯ್ಯೋ ಬ್ರಾಹ್ಮಣ ಕುಮಾರ, ಏನು ಕೃತವೀರ್ಯ ಸುತ, ಕೈಯಲ್ಲಿ ದರ್ಬೆಯನ್ನು ಹಿಡಿದುಕೊಂಡು ಮನಮನ ಮಂತ್ರ ಮಾಡಿಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡು ಹವಿಸ್ಸನ್ನು ಸ್ವೀಕರಿಸಿದು ಬಿಟ್ಟು ಕೈಯಲ್ಲಿ ಪರಶುವನ್ನು ಹಿಡಿದು ಬಂದೇ ಅಲ್ಲ. ಏನು ಇಲ್ಲಿ ಮರಗಡಲಿಕ್ಕೆ ಉಂಟು ಭಾವಿಸಿದೆಯಾ? ಅಯ್ಯ, ಕೆಲವು ಧರ್ಮ ಇದೆ. ಏನು? ಹಿಂದಿನ ಕಾಲದಲ್ಲಿ ಹಾಗಿತ್ತು. ಹೇಗೆ? ಇವನು ದರ್ಬೆ ಹಿಡಿಬೇಕು, ಇವನು ಮಣ್ಣನ್ನೇ ಹಿಡಿಬೇಕು. ಈಗ ಹಾಗಿಲ್ಲ, ಮತ್ತೆ ಕಾಲ ಬದಲಾಗಿದೆ. ಹೇಗೆ? ಇದು ಆ ಕಾರಣಕ್ಕಾಗಿಯೇ ನಾನು ಪರಶು ಹಿಡಿದು ಬಂದಿದ್ದೇನೆ. ಹಾಗಾದರೆ ಗುರುಕುಲದಲ್ಲಿ ಗುರುಗಳು ಯಾರು ಆಗಬಹುದು? ಆಗುವುದು. ನೀನು ನನಗೆ ಬುದ್ಧಿ ಹೇಳಲಿಕ್ಕೆ ಬಂದದ? ಹಾಗೆ ಎನ್ನಿಸ್ಕೋ. ಈಗ ಬಂದದ್ದು ಯಾಕೆ ಗೊತ್ತಾಗಲಿಲ್ಲಲ್ಲ? ಬಂದದ್ದು ಯಾಕೆ ಬೇಕೆ ನಿನಗೆ? ಅಯ್ಯ, ಕ್ಷಾತ್ರ ತೇಜ ಅಂತ ಒಂದಿದೆ, ಕ್ಷತ್ರಿಯ ಧರ್ಮ ಅಂತ ಇದೆ. ಕ್ಷತ್ರಿಯ ಧರ್ಮದ ಲಕ್ಷಣ ಏನು ಗೊತ್ತಾ? ಬಡವರಿಗೆ ಸಹಾಯ ಮಾಡುದು, ಜನರ ರಕ್ಷಣೆ, ಅಸಹಾಯಕರಿಗೆ ಸಹಾಯ ಮಾಡುದು. ಅದನ್ನು ಬಿಟ್ಟು ಜನರ ಅಸಹಾಯಕತೆಯನ್ನೇ ಬಳಸಿಕೊಂಡು ತೊಂದರೆ ಮಾಡುವವನನ್ನು ಕ್ಷಾತ್ರ ಅಂತ ಕರೆಯುವುದಿಲ್ಲ. ಅಯ್ಯ, ನೀನು ಬೇಟೆಯಾಡಿ ನಮ್ಮ ಅಪ್ಪನ ಆಶ್ರಮಕ್ಕೆ ಬಂದೆ ಅಂತ, ಜಮದಗ್ನಿ ಮುನಿಯ ಆಶ್ರಮಕ್ಕೆ ಬಂದದವರು ರಾಜ ಪರಿವಾರದವರು. ಅವರಿಗೆ ಬೇಕಾದಂತಹ ಅನ್ನ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ರು. ಗಟ್ಟಿಯಾಗಿ ತಿಂದಿರಿ, ಅಷ್ಟು ಸಾಕಾಗ್ಲಿಲ್ಲ ನಿಮ್ಗೆ. ಮತ್ತೇನು ಮಾಡಿದಿ? ಏನು? ತಿಂದದ್ದು ಬಂದದ್ದು ಹೇಗೆ ಎಂಬ ಪ್ರಶ್ನೆ ನಿನಗೆ ಅದು ಬೇಕಾಗಿರ್ಲಿಲ್ಲ. ಆದ್ರೆ ನೀನೇನು ಮಾಡಿದೆ? ಏನು? ಅದನ್ನು ಕೇಳಿದಾಗ ನನ್ನ ಅಪ್ಪ ಸತ್ಯ ಹೇಳಿದ್ರು. ಕೊಡ್ಲಿಲ್ಲ. ಅಯ್ಯ, ಶಬಲೆ ದೇಣಿನ ಮೂಲಕ ನಾನು ಆಹಾರವನ್ನು ಕೊಟ್ಟೆ. ನೀನೇನು ಕೇಳಿದೆ? ಅದು ರಾಜನ ಆಸ್ತಿ, ರಾಜನ ಆಸ್ಥಾನದಲ್ಲಿರ್ಬೇಕು, ಮಾಹಿಷ್ಪತಿಪುರದಲ್ಲಿರ್ಬೇಕು ಎಂಬ ಹಾಗೆ ಹೇಳಿದೆ. ಅಯ್ಯ,
ತಪ್ಪಲ್ವಾ? ಏನ್ ತಪ್ಪು? ಹಾಗಾಗಿ ನಿನ್ನ ತಪ್ಪನ್ನು ತಿದ್ದುದಕ್ಕೆ ಬಂದಿದ್ದೇನೆ. ಶಬಲೆಯನ್ನು ಬಿಟ್ಟು ಕೊಡು, ನಿನ್ನನ್ನು ಕ್ಷಮಿಸ್ತೇನೆ. ಹತ್ಯೆ ಗಂಜೆ ನಾನು ಅಥವಾ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಠವನ್ನು ಮಾಡು. ಇಲ್ಲಿ ಬಂದು ಬೋಧನೆಯನ್ನು ಮಾಡಬೇಡ. ನಿನ್ನ ಶಿಷ್ಯರೆಲ್ಲ ಇದ್ದಾರೆ, ಬೋಧನೆ ಮಾಡ್ತಾರೆ. ನಿನ್ನ ಮಾತನ್ನು ಕೇಳಿ ಅವರು ಬೋಧನೆ ಮಾಡ್ತಾರೆ. ಆದ್ರೆ ಬೋಧನೆ ಮಾಡಲಿಕ್ಕೆ ಕೇಳಲಿಕ್ಕೆ ನಾನು ಸಿದ್ಧರಿಲ್ಲ. ಸಂಪನ್ಮೂಲ ಅಲ್ಲಿ ಮಾತ್ರ ಅಲ್ಲ, ಇಲ್ಲೂ ಇದೆ. ಸಾಕ್ಷಿಯಾಗಿ ನಿನ್ನ ತನುವ ಬರಬೇನು. ಎಲ ಎಲ ಏನು ನನ್ನನ್ನು ಕಳಿಸುವಾಗ ತಾಯಿ ಒಂದು ಮಾತು ಹೇಳಿದ್ಲು, ಸಾಮದೆ ಕೇಳು, ಇಲ್ಲಂತಾದ್ರೆ ಅವ ಮೇಲೆ ದಂಡವನ್ನು ಪ್ರಯೋಗಿಸು. ಬಾಲಿನ ಮೇಲೆ ದಂಡವೇ. ತಿಗುರು ವೇಳೆಯಲ್ಲಿ ಏನು ಆಶ್ಚರ್ಯವಿದೆ, ಏನು ಆಶ್ಚರ್ಯ. ಸಹಸ್ರ ಬಾಹುಳ್ ಅಂತ ಇವನ ಒಂದೊಂದು ಬಾಹುವನ್ನು ಕಡಿದಾಗಲೂ ಕೂಡ ಮತ್ತೆ ಮತ್ತೆ ಬಾಹುಗಳು ಚಿಗುರ್ತಾ ಇದೆ. ದಿವ್ಯ ದೃಶ್ಯ ನೋಡಿದಾಗ ಇದನ್ನ ಎದೆಯೊಳಗೊಂದು ಕಲಶ ಇದೆ. ಹಾಗಾಗಿ ಆ ಕಲಶವನ್ನು ಮುರಿಯುವುದಕ್ಕಾಗಿ ಇವನ ಎದೆಗೆ ಗುರಿ ಇದೆ. ಭಯವನ್ನು ಕೊಡುತ್ತಾ ಭೂತನಾಥನ ಪ್ರಿಯನು ಪಶು ಸಹ ತಾತನಲ್ಲಿಗೆ ಬಂದು ಚರಣದೊಳೆರಗಿ ಕೈ ಮುಗಿದು ಅಪ್ಪನ ಆಣತಿಯಂತೆ ಕೃತವೀರರನ್ನು ಕೊಂದದ್ದಾಗಿದೆ. ಇವನ ಕಥೆ ನಿಮಗೆ ತುಂಬ ಗೊತ್ತಿರಬೇಕು. ಒಂದು ಕಾಲದಲ್ಲಿ ಶತ್ರುಪಸುಧನ ಎನ್ನುವಂತಹ ರಕ್ಕಸ ತನ್ನ ವರಬಲದಿಂದ ಯಾವುದೇ ಒಂದು ಆಯುಧ ವ್ಯಕ್ತಿಯಾಗಿ ಬಂದಾಗ ಮಾತ್ರ ನನ್ನನ್ನು ಸಾಯಿಸೋಕೆ ಸಾಧ್ಯ ಎಂಬ ಹಾಗೆ ಒಂದು ವರವನ್ನು ಕೇಳಿದ. ಅವನನ್ನು ಕೊಲ್ಲುವುದಕ್ಕೋಸ್ಕರ ಶ್ರೀಹರಿಯ ಚಕ್ರ ಸುದರ್ಶನಾಗಿ ವ್ಯಕ್ತಿ ರೂಪವನ್ನು ತಾಳ್ತದೆ. ಶತ್ರುಪಸುಧನನ್ನು ಕೊಂದಂತಹ ಶ್ರೀ ಸುದರ್ಶನ ಮತ್ತೆ ಕರವನ್ನು ಏರುವುದಕ್ಕೆ ಪ್ರಯತ್ನಿಸಿಲ್ಲ, ಅಹಂಕಾರ ಪಟ್ಟ. ಆಗ ವಿಷ್ಣು ಅವನಿಗೆ ಶಾಪವನ್ನು ಕೊಟ್ಟು, ವಿಷ್ಣು ರೂಪದಂತ ನಾನು ಅವನಿಗೆ ಶಾಪವನ್ನು ಕೊಟ್ಟೆ, ನೀನು ಭೂಲೋಕದಲ್ಲಿ ಹೋಗಿ ಮನುಷ್ಯನಾಗಿ ಜನಿಸು ಎಂಬ ಹಾಗೆ ಆ ಮುಖೇನವಾಗಿ ಕೃತವೀರ್ಯವನಾಗಿ ಸುತನಾಗಿ ಕಾರ್ತಿವೀರ್ಯನಾಗಿ ಜನಿಸಿದ ಶ್ರೀಹರಿಯಾದಂತಹ ನಾನು ಭಾರ್ಗವ ರಾಮನ ರೂಪದಲ್ಲಿ ಇಲ್ಲಿಗೆ ಬಂದು ಅವನು ಒತ್ತಿದ್ದಾಗಿದೆ. ಹಾಗೆ ಶಬಲೆಯನ್ನು ತಂದು ಅಪ್ಪನ ಪಾದಪೂರ್ವಕರಿಗೆ ಒಪ್ಪಿಸಿದಾಗಿದೆ. ಎಲ್ಲ ಜನರಲ್ಲಿ ಕೇಳೋದಿಷ್ಟೇ, ಇಂತಹ ವೀರಮಂಗಲಂತಹ ಪುಣ್ಯ ಕ್ಷೇತ್ರದಲ್ಲಿ ಇಂತಹ ಭಾರ್ಗವ ವಿಜಯ ಅನ್ನುವಂತಹ ಪುಣ್ಯ ಪ್ರಸಂಗವನ್ನು ಯಾರು ಆಡ್ತಾರೋ, ಯಾರು ನೋಡ್ತಾರೋ ಅವರೆಲ್ಲರಿಗೂ ಇಲ್ಲಿ ಬರುವಂತಹ ಮಾಲಿಂಗೇಶ್ವರ ದೇವರ ಹಾಗೆ ಇಲ್ಲೆಲ್ಲ ದೇವರುಗಳು ಸನ್ಮಂಗಳವನ್ನು ಕರುಣಿಸಲಿ ಎಂಬಲ್ಲಿಗೆ ಕತೆಗೆ ಮಂಗಳವನ್ನು ಹಾಡೋಣ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ
ಶ್ರೀಮದ್ವೆಂಕಟನಾಥಾಯ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ಮಂಗಳಂ. ಶ್ರೀ ಸರಸಿ ಜನೇತ್ರಿಯರು ತೋಚದಿ ನಡೆತರುತವರು ಭೂಸುರರುಳು ಮಂತ್ರಾಕ್ಷತೆಯಿಂದ ಸೆಸೆಯ ತಳೆದು ಕೀರ್ತಿಸೆ ಮುದದಿಂದ ಮಾಸದ ಕೀರ್ತಿಯ ಪಡೆಯಿರನುತ ಸರ್ವೇಶನಿಗೆ ಆರತಿಯ ಬೆಳಗಿರೆ ಶೋಭಾನೆ. ವಾರ್ಷಿಕೋತ್ಸವದ ಅಂಗವಾಗಿ ಭಾರ್ಗವ ವಿಜಯ ಪ್ರಸಂಗದಲ್ಲಿ ಭಾಗಿಗಳಾದ ಎಲ್ಲ ಅತಿಥಿ ಕಲಾವಿದರಿಗೆ ಹಾಗೂ ಶಿಕ್ಷಕರಿಗೆ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈಗ ಕೊನೆಯದಾಗಿ ಲಕ್ಕಿ ಡಿಪ್ ಡ್ರಾ. ವಾರ್ಷಿಕೋತ್ಸವದ ಅಂಗವಾಗಿ ನಾವು ಲಕ್ಕಿ ಡಿಪ್ಪುಗಳನ್ನು ತಯಾರಿಸಿದ್ದು ನಮ್ಮ ಪುಟಾಣಿಗಳಿಗೆ ಅವುಗಳನ್ನು ಮಾರಾಟ ಮಾಡುವಂತೆ ಕೊಟ್ಟಿದ್ದೆವು. ಇದರಲ್ಲಿ ಪಾಲ್ಗೊಂಡ ಎಲ್ಲ ಪುಟಾಣಿಗಳಿಗೂ ಪ್ರೀತಿಪೂರ್ವಕ ವಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಮೊದಲ ಬಹುಮಾನ
ಮೊದಲ ಬಹುಮಾನ ಪ್ರಜ್ವಲ್ ಆನಾಜೆ. ಆನಾಜೆಯ ಪ್ರಜ್ವಲ್ 3457. ವಾರ್ಷಿಕೋತ್ಸವದ ಈ ವರ್ಷದ ವಾರ್ಷಿಕೋತ್ಸವದ ಅಧ್ಯಕ್ಷರ ಮಗನಿಗೆ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಚಣ್ಣು ಬಾರಿಕೆ ಮನೆ 1075. ಚನ್ನು ಬಾರಿಕೆ ಮನೆ. ತೃತೀಯ ಬಹುಮಾನ ತೃತೀಯ ಬಹುಮಾನವನ್ನ ಪಡ್ಕೊಳ್ತಾ ಇದ್ದಾರೆ ತೃತೀಯ ಬಹುಮಾನ ಭವ್ಯ ವೀರಮಂಗಲ 083. ಆಕರ್ಷಕ 10 ಬಹುಮಾನಗಳು. ಆಕರ್ಷಕ 10 ಬಹುಮಾನಗಳು. ಆಕರ್ಷಕ 10 ಬಹುಮಾನಗಳು. ನಾಗರಾಜ ನಾಯ್ಕ ಪುಡಿಂಕಲಡ್ಕ 2489. ಇಶಾನಿ ನಂಬರ್ ಹೇಳಿ. ಪೆನ್ಸಿಲ್ 743 ಕೊಡಿ ಮೇಡಮ್, ಕೊಡಿ ಹೆಸರು. 743. ಪೂರ್ಣ ತೇಜ LKG ಮಗು 2529. ಪೂರ್ಣ ತೇಜ. ತೆಗಿರಪ್ಪ ತೆಗಿ. ಹೆಸರು ಓದ್ತದೆ ಅವಳು. ಹೇಳಿ ಹೇಳಿ. 1200. 4 ಇನ್ನಾರು. ಎಸ್ ಆನಾಜೆ ನಂಬರ್ 1068. ಹೋಗ್ಲಿ ಮೇಡಮ್. ಧನ್ವಿತ್ ಹೋಗು ಹೋಗ ಪ್ರಥಮ
ವರ್ಷ ವಿ ಮಣ್ಣಗುಂಡಿ 1707. ವರ್ಷ ವಿ ಮಣ್ಣಗುಂಡಿ. ದೀಪಿಕಾ ಸೋಂಪಾಡಿ 3138. ಹೇಳಿ ನಂಬರ್ ಹೇಳಿ. ನಂಬರ್ ಹೇಳಿ ಮಾಲತಿ. 975 ಮಾಲತಿ. ಶ್ರೀದೇವಿ ಸ್ಟೋರ್ ವೀರಮಂಗಲ ನಂಬರ್ 1393. ಇನ್ನೊಂದು ಕೊನೆಯ ಪ್ರೈಸ್. ಜಯವ ವಿಜಯ ಸಾಲ್ಮರ ಅಲ್ಲ, ಸಾಲ್ಮರ. ನಂಬರ್ ಹೇಳಿ. 1915. ಇನ್ನೊಂದ್ಸಲ ನಮ್ದಲ್ಲ. ಬೈ